ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಅಕ್ಟೋಬರ್ ತಿಂಗಳು ಆರಂಭದಲ್ಲಿ ಲಾಭ, ಶುಭ ಲಾಭ, ಸುಖ ಎಂಬ ವಾಕ್ಯ ಬಂದಿದೆ. ಮಧ್ಯದಿಂದ ಸ್ವಲ್ಪ ಸವಾಲು, ಸಂಕಷ್ಟ ಎಂಬಂಥ ಒಂದು ವಾಕ್ಯನೂ ಬಂದಿದೆ. ಹಾಗಾಗಿ ಅಲ್ಲಿ ಗ್ರಹಗಳ ಒಂದು ಪರಿವರ್ತನೆ ಅಥವಾ ಚಲನೆಗಳು ಆಗ್ತಾ ಇರುವ ಕಾರಣ ಅದನ್ನೇ ಗೋಚಾರ ಫಲ ಅಥವಾ ಗ್ರಹಚಾರ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಗ್ರಹಗಳ ಚಾರ ಅಂದರೆ ಚಲನೆ ಅಂತ ಅರ್ಥ. ಹಾಗಾಗಿ ಈ ಗೋಚಾರದಲ್ಲಿ ನಿಮಗೆ ಆರಂಭದಲ್ಲಿ ಮಧ್ಯಭಾಗದವರೆಗೂ ಉತ್ತಮ ಫಲವು, ಆ ಮಧ್ಯಭಾಗದ ಬಳಿಕ ಅಂದರೆ ಅಲ್ಲಿ 18ನೇ ತಾರೀಕಿನ ಬಳಿಕ ಆಗುವಂಥ ಒಂದು ಗುರುವಿನ ಒಂದು ಮಹತ್ವದ ಪರಿವರ್ತನೆ, ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸವಾಲುಗಳು, ಸಮ್ಮಿಶ್ರ ಫಲಗಳು ವ್ಯಕ್ತವಾಗುವಂಥದ್ದಿರುತ್ತೆ. ಇನ್ನು ಈ ನವಗ್ರಹಗಳ ಒಂದು ವ್ಯವಸ್ಥೆಯಲ್ಲಿ ಒಂದೊಂದಾಗಿ ನಾವು ಗ್ರಹಗಳ ವ್ಯವಸ್ಥೆಯನ್ನು ಗಮನಿಸಿದಾಗ, ಸೂರ್ಯನಿಂದ ಆರಂಭಿಸಿದಾಗ ತುಲಾರಾಶಿಗೆ ಈ ತಿಂಗಳಲ್ಲಿ ಸೂರ್ಯನ ಒಂದು ಬೆಂಬಲ ಇರೋದಿಲ್ಲ. ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಆರಂಭದಲ್ಲಿ ಸೂರ್ಯ ಭಗವಂತರು ಕನ್ಯಾ ರಾಶಿಯಲ್ಲಿ ಇರ್ತಾರೆ 16ರವರೆಗೂ. 17ರಿಂದ ಅಲ್ಲಿ ತುಲಾರಾಶಿಗೆ ಸೂರ್ಯನ ಪರಿವರ್ತನೆ ಆಗುತ್ತೆ. ಅಂದರೆ ನಿಮ್ಮ ಜನ್ಮ ರಾಶಿಗೆ ಸೂರ್ಯನು ಬರ್ತಾನೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕದ ರಾಶಿಯಲ್ಲಿ ಸೂರ್ಯನ ಒಂದು ಪರಿವರ್ತನೆ ಆಗಿರೋ ಕಾರಣ ಅದು ನಿಮಗೆ ಅಷ್ಟು ಉತ್ತಮವಾಗಿರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಇಂತಹ ಒಂದು ಸಣ್ಣ ಪುಟ್ಟ ಕಷ್ಟ ನಷ್ಟಗಳು, ಕಲಹಗಳು ಬರುವಂಥದ್ದು, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಅಥವಾ ಸಹೋದರರಲ್ಲಿ ಕಲಹ, ಅಥವಾ ಆಸ್ತಿ ವಿವಾದಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಈ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಏನಾದರೂ ಒಂದು ವಿವಾದಗಳಿದ್ರೆ ಅದರಲ್ಲೀಗ ಬಗೆಹರಿಯದೆ ಇನ್ನಷ್ಟು ಉಲ್ಬಣ ಆಗುವಂಥದ್ದು, ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ನಿಮಗೆ ಆ ದೊಡ್ಡ ಮೊತ್ತದ ಒಂದು ವಾಗ್ವಾದ ಕಲಹಗಳು ಆಗುವಂಥದ್ದು. ಇನ್ನು ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಅದು ಇನ್ನಷ್ಟು ವಿಳಂಬ ಆಗಿ ಮತ್ತೆ ಅಲೆದಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಮಾಡುವಂಥ ಉದ್ಯೋಗ ವೃತ್ತಿ ಜಾಗದಲ್ಲಿ ಸಾಗಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು ಮುಂತಾದವುಗಳಾಗುತ್ತೆ. ಹಾಗಾಗಿ ಈ ಸೂರ್ಯನ ಒಂದು ಬೆಂಬಲದ ಕೊರತೆ ನಿಮಗೆ ಇರುವ ಕಾರಣ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಇಂತಹ ಒಂದು ಸಾರ್ವಜನಿಕ ಜೀವನದಲ್ಲಿ, ಅಥವಾ ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ, ಅಥವಾ ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ವಾದ ವಿವಾದ ಮುಂತಾದೆಲ್ಲ ನಿಮ್ಮ ಪರವಾಗಿ ಆಗದೆ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗಲೂ ಅಷ್ಟೇ, ಮಂಗಳನು ಸಹ ನಿಮಗೆ ಈ ಅಕ್ಟೋಬರ್ನಲ್ಲಿ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ಇರುವಂಥ ಮಂಗಳನು ನಿಮಗೆ ನಿಮ್ಮ ಜನ್ಮದಲ್ಲಿ ಇರ್ತಾನೆ. ಆರಂಭದಲ್ಲಿ ತುಲಾರಾಶಿಯಲ್ಲಿ ಇರ್ತಾನೆ 26ರವರೆಗೂ. 27ಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ. ಅಲ್ಲಿ ವೃಶ್ಚಿಕ ರಾಶಿಗೆ ಎರಡೂ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ಕಲಹ, ವಾಗ್ವಾದ ಹೆಚ್ಚಳಾಗುವಂಥದ್ದು, ಸಹೋದರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ಆಗುವಂಥದ್ದು, ಕೌಟುಂಬಿಕ ವಿವಾದ, ಪತಿ ಪತ್ನಿಯರ ಮಧ್ಯೆ ಏನಾದ್ರು ವೈಮನಸ್ಸುಗಳು ಬರುವಂಥದ್ದು, ಜೊತೆಗೆ ಈ ನಿಮಗೆ ಗುಪ್ತ ಶತ್ರುಗಳ ಕಾಟ ಸಹ ಕಾಡುವಂಥದ್ದು. ಹಾಗಾಗಿ ಈ ಬಗ್ಗೆ ಸಹ ನಿಮಗೆ ಅಲ್ಲಿ ಸೂರ್ಯ ಮತ್ತು ಮಂಗಳರ ಒಂದು ವೈರುಧ್ಯವನ್ನು ನೀವು ಅಕ್ಟೋಬರಲ್ಲಿ ಎದುರಿಸಬೇಕಂತ ಪರಿಸ್ಥಿತಿ ಇರೋ ಕಾರಣ ಈ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲೂ, ಸಾರ್ವಜನಿಕ ಜೀವನದಲ್ಲೂ ತುಂಬ ಒಂದು ಏರುಪೇರುಗಳಾಗ್ಬೋದು. ಇನ್ನು ಸರ್ಕಾರದ ಕೆಲಸ ಕಾರ್ಯಗಳಿರುವಂಥರು, ಸರ್ಕಾರದ ಹುದ್ದೆ ಅಥವಾ ನೌಕರಿಯಲ್ಲಿ ಇರೋರಿಗೆ, ರಾಜಕೀಯದಲ್ಲಿರೋರಿಗೆ ಏನಾದರೂ ಒಂದು ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಬೋದು. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಅಥವಾ ಹಿಂದೆ ಮಾಡಿದ ಯಾವುದೇ ರೀತಿಯ ನಿಮ್ಮ ಭ್ರಷ್ಟಾಚಾರನೋ ಅಥವಾ ತಪ್ಪುಗಳು ಅದು ಈಗ ಮತ್ತೆ ಬೆಳಕಿಗೆ ಬಂದು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮದೋ ಅದು ಏನಾದರೂ ಒಂದು ನಿಮ್ಮ ಮೇಲೆ ಶಿಸ್ತು ಕ್ರಮಗಳು ಅಥವಾ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಅವೆಲ್ಲ ಬರುವಂಥದ್ದಿರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದಾಗಲೂ ಅಷ್ಟೇ, ಅಲ್ಲಿ ಆರಂಭದಲ್ಲಿ ನಿಮಗೆ ಬುಧನು ವಿರುದ್ಧವಾಗಿ ಇರ್ತಾನೆ. ನಿಮ್ಮ ಜನ್ಮರಾಶಿಯಲ್ಲಿ ಈಗ ಬುಧನ ಇರುವ ಕಾರಣ ಆತನು ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ, ಮಾತಿನ ಮೇಲೂ ಸ್ವಲ್ಪ ನಿಗಾ ಬೇಕು. ತನುಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಈ ವಿಚಾರದಲ್ಲಿ ವೈಯಕ್ತಿಕ ವಿಚಾರ ಮತ್ತು ಮಾತು ನಡವಳಿಕೆ ಬಗ್ಗೆ ಬುಧನು ಸಹ ಒಂದು ಎಚ್ಚರಿಕೆ ಕೊಡುವಂತಹ ಸ್ಥಿತಿಯಲ್ಲಿದ್ದಾನೆ. 24ರ ಬಳಿಕ ಬುಧನು ನಿಮಗೆ ಲಾಭದಾಯಕವಾಗಿ ಬರ್ತಾನೆ. 24ರಿಂದ ಅಲ್ಲಿ ಬುಧನ ಪರಿವರ್ತನೆಯಲ್ಲಿ ರಾಶಿಗೆ, ವೃಶ್ಚಿಕ ರಾಶಿಗೆ ಆಗ್ತಿದ್ದಂತೆ ನಿಮಗೆ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಕೌಟುಂಬಿಕ ವಿಚಾರ ಬುಧನು ಅಲ್ಲಿ ನಿಮಗೆ ಲಾಭದಾಯಕವಾಗಿ ಬರ್ತಾನೆ. ಇನ್ನು ಬುಧನ ಬಳಿಕ ಗುರುವಿನ ವಿಚಾರ ಆಗಲೇ ಹೇಳಿದಂತೆ ಈ ತಿಂಗಳಲ್ಲಿ ಗುರುವಿನ ಒಂದು ಅತಿಚಾರ ಘಟನೆ ಆಗುತ್ತೆ. ಅತಿ ಅಪರೂಪವಾಗಿ ಆಗುವಂಥ 106 ವರ್ಷಗಳ ಬಳಿಕ ಅಲ್ಲಿ ಗುರು ಇದ್ದಕ್ಕಿದ್ದಂತೆ ಅಲ್ಲಿ ಮುಂದಿನ ರಾಶಿಗೆ ತಾತ್ಕಾಲಿಕವಾಗಿ ಪರಿಭ್ರಮಣ ಆಗುವಂಥದ್ದು. ಹಾಗಾಗಿ ತಾತ್ಕಾಲಿಕವಾಗಿ ಗುರುವಿನ ಅತಿಚಾರ ಪ್ರಭಾವ ನಿಮಗೆ ಆವಾಗ ವಿರುದ್ಧವಾಗಿರುತ್ತೆ. ಇಷ್ಟು ದಿನ ನಿಮಗೆ ನವಮದ ಭಾಗ್ಯದ ಸ್ಥಾನದ ಗುರು ಇದ್ದವನು ಈಗ ನಿಮಗೆ ಅಲ್ಲಿ ಗುರುಬಲ ತಾತ್ಕಾಲಿಕವಾಗಿ ನಿವಾರಣೆ ಆಗುತ್ತೆ. ಅದು ಗುರುಬಲ ನಿಮಗೆ ಹೋಗಿಬಿಡುತ್ತೆ.
ಹಾಗೆ ಗುರುಬಲ ನಿವಾರಣೆ ಆದ ಬಳಿಕ ನಿಮಗೆ ಸ್ವಲ್ಪ 18ರಿಂದ ಬಳಿಕ ನಿಮಗೆ 19ರಿಂದ ಸ್ವಲ್ಪ ಕಷ್ಟ ನಷ್ಟಗಳು, ಮಾತಿನ ಚಕಮಕಿ, ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯತೆಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ಕೆಲಸ ಕಾರ್ಯ, ಸರ್ಕಾರಿ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಅದು ನಿಮಗೆ ಕೆಲಸಗಳು ಕೈಗೂಡದೆ ನಿಮ್ಮ ವಿರುದ್ಧವಾದ ತೀರ್ಮಾನಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಗುರುಬಲದ ನಷ್ಟ ನಿಮಗೆ ಈ ತಿಂಗಳಲ್ಲಿ ಒಂದು ಆಘಾತಕಾರಿಯಾಗುತ್ತೆ. ಆ ಗುರುವಿನ ಅತಿಚಾರದ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ವೀಕ್ಷಿಸಿಲ್ಲದವರು ಅದನ್ನು ವೀಕ್ಷಿಸಿಕೊಳ್ಳಿ. ಯಾಕಂದರೆ ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರೀತಿ ವಿವರವಾಗಿ ಗುರುವಿನ ಒಂದು ಪರಿವರ್ತನೆಯಿಂದ ನಿಮ್ಮ ಮೇಲೆ ಪ್ರಭಾವ ಆಗುತ್ತೆ, ಆಗುವಂಥ ಅಡ್ಡ ಪರಿಣಾಮವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಉಪಾಯನೂ ಅದರಲ್ಲಿ ಹೇಳಲಾಗಿದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿಯೂ ತಿಂಗಳ ಕೊನೆವರೆಗೂ ಪೂರಕವಾಗಿರ್ತಾನೆ. ಆರಂಭದಲ್ಲಿ 9ನೇ ತಾರೀಕುವರೆಗೂ ನಿಮಗೆ ಲಾಭಸ್ಥಾನದಲ್ಲಿಯೂ, ಆ ಬಳಿಕ ಅಲ್ಲಿ 10ನೇ ತಾರೀಕಿಂದ ನಿಮ್ಮ ರಾಶಿಯಿಂದಲೇ ವ್ಯಯದಲ್ಲೂ ಇದ್ದರೂ ನಿಮಗೆ ಹಣದ ಕೊರತೆ ಏನಿರುವುದಿಲ್ಲ. ಕೆಲವೊಮ್ಮೆ ಖರ್ಚುಗಳು ಜಾಸ್ತಿ ಬರುತ್ತೆ. ಆರಂಭದಲ್ಲಿ 9ರವರೆಗೂ ನಿಮಗೆ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ, ಒಳ ಹರಿವು ಬಹಳ ಉತ್ತಮ ಇರುತ್ತೆ, ಚೆನ್ನಾಗಿ ಲಾಭ ಆದಾಯ ಆಗುತ್ತೆ. ಆದರೆ ಈ 10ನೇ ತಾರೀಕಿನಿಂದ ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಶುಕ್ರನು ಬಂದಾಗ ನೀರಿನ ಹೊರ ಹರಿವು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಆದಾಯಕ್ಕೇನು ಕೊರತೆ ಇರೋದಿಲ್ಲ, ಆದರೆ 10ರಿಂದ ತಿಂಗಳ ಕೊನೆವರೆಗೂ ಹಣಕಾಸಿನ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಅಥವಾ ಅನಿಯಂತ್ರಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಇನ್ನು ಶನಿ ಮಹಾರಾಜರು ನಿಮಗೆ ವಾಸ್ತವವಾಗಿ ಅವರು ಪೂರಕವಾಗಿ ಇದ್ದಾರೆ, ಆದರೆ ತಾತ್ಕಾಲಿಕವಾಗಿ ಅವರ ಈ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಲಾಭ ನಷ್ಟಗಳೇನಿಲ್ಲ ಅಥವಾ ಯಾವುದೇ ತೊಂದರೆಗಳು ಏನು ಇರುವುದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳ ವೈರದಲ್ಲಿ ರಾಹು ನಿಮಗೆ ಈಗ ಪೂರಕವಾಗಿರುವುದಿಲ್ಲ. ಮುಂದೇನು ಆತ ನಿಮಗೆ ಪಂಚಮದಲ್ಲಿ ಇರುವ ಕಾರಣ ಮಾತಿನ ಚಕಮಕಿ, ಕಲಹ ಅಥವಾ ಕಿರಿಯರ ಜೊತೆಗೆ ವಾಗ್ವಾದ, ತಂದೆ ಮಕ್ಕಳ ಕಲಹ, ಬಂಧುಗಳ ಅಥವಾ ಮಿತ್ರರ ಜೊತೆ ಕಲಹಗಳು ಬರ್ಬೋದು. ಹಾಗಾಗಿ ಎಲ್ಲಿಯೂ ನೀವು ಮಾತು ಮತ್ತು ಕಲಹದ ವಾಗ್ವಾದ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದಿಗೆ ನೀವು ಈ ಮಾತನ್ನು ಕೊಡೋದಾಗಲಿ ಅಥವಾ ನಂಬಿಸಿ ನಿಮಗೆ ಮೋಸ ಮಾಡುವಂಥ ಘಟನೆಗಳು ಆಗ್ಬೋದು, ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಕೇತು ನಿಮಗೆ ಪೂರಕವಾಗಿ ಇರ್ತಾನೆ. ಲಾಭದಲ್ಲಿ ಇರುವಂಥ ಕೇತು ನಿಮಗೆ ತಿಂಗಳ ಪೂರ್ತಿ ಆತನಿಂದ ಆಕಸ್ಮಿಕ ಧನಲಾಭ, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು, ವಿದೇಶದ ಉದ್ಯೋಗದ ಅವಕಾಶ, ವಿದೇಶದ ಶಿಕ್ಷಣ ಅವಕಾಶ ಮುಂತೆಲ್ಲ ಬರ್ಬೋದು. ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವೊಂದು ಹಂತದಲ್ಲಿ ಆಕಸ್ಮಿಕ ಧನಲಾಭ ಬರ್ಬೋದು, ಅಥವಾ ನೀವು ಈ ಆಸೆ ಬಿಟ್ಟಂತಹ ಕೆಲವು ಘಟನೆಗಳು ಮತ್ತೆ ಅದರಲ್ಲಿ ಆಸೆ ಚಿಗುರಿ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳು ಆಗುವಂಥದ್ದು. ಹಾಗಾಗಿ ಕೇತುವಿನಿಂದ ನಿಮಗೆ ಆಕಸ್ಮಿಕವಾದ ಲಾಭ, ಆಕಸ್ಮಿಕವಾದ ಒಂದು ಆಶ್ಚರ್ಯಕರವಾದ ಕೆಲವು ಉತ್ತಮ ಫಲಿತಾಂಶಗಳು ಮಧ್ಯೆ ಮಧ್ಯೆ ಬರ್ಬೋದಾಗಿದೆ. ಹಾಗಾಗಿ ಈ ಸೂರ್ಯನಿಂದ ರಾಹುಕೇತುಗಳವರೆಗೂ ಗಮನಿಸಿದಾಗ ನಿಮಗೆ ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ವಿರುದ್ಧ ಇರುತ್ತೆ, ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ಒಂದು ಸಪೋರ್ಟ್ ಅಥವಾ ಬೆಂಬಲ ಸಹ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ನಿಮಗೆ ಗುರುವಿನ ಬಲ ನಿವಾರಣೆ ಆಗುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಆರಂಭದ ಕೆಲವು ಉತ್ತಮವಾದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು, ಮಧ್ಯೆ ಬರತಕ್ಕಂಥ ಬಳಿಕ 18ರ ಬಳಿಕ ಬರತಕ್ಕಂಥ ಕೆಲವು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಾಗಾಗಿ ಒಟ್ಟಿನಲ್ಲಿ ನೀವು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲವೂ ನೀವು ಅಂದುಕೊಂಡಂತೆ ಆಗುವಂಥ ಒಂದು ಸೂಚನೆಗಳು ಕಡಿಮೆ ಇದೆ. ಕೆಲವೊಂದು ವಿರುದ್ಧವಾಗಿ ಆಗ್ಬೋದು, ಕೆಲವೊಂದು ನಿಧಾನವಾಗಿ ಆಗ್ಬೋದು, ಕೆಲವೊಂದು ಅತಿರೇಕವಾಗಿ ತೊಂದರೆಗೆ ಸಿಲುಕೊಳ್ಳುವಂಥ ವಿಚಾರಗಳು ಸಹ ಬರ್ಬೋದು. ಆ ಬಗ್ಗೆ ಎಚ್ಚರಿಕೆ ಖಂಡಿತ ನಿಮಗೆ ಅಕ್ಟೋಬರಲ್ಲಿ ಬೇಕಾಗುತ್ತೆ. ಇನ್ನು ನೀವು ಈ ಗ್ರಹಗಳ ಒಂದು ರಚನೆಗೆ ಅನುಗುಣವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಬುಧ ಅನುಗ್ರಹ ಇರುವಂಥದ್ದು ಈ ತಿಂಗಳ 24ರಿಂದ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣನ ನೀವು 24ರಿಂದ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ ಒಂದು ಗುರುವಿನ ಅನುಗ್ರಹ ನಿಮಗೆ 18ರವರೆಗಿರುತ್ತೆ. ಹಾಗಾಗಿ 18ರವರೆಗೆ ನೀವು ಎಲ್ಲವೂ ಹಳದಿ ಬಣ್ಣ ಸಂಖ್ಯೆ 3 ನೀವು 18ರವರೆಗೆ ಬಳಸ್ಕೊಳ್ಳುವಂಥದ್ದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಕೊಡೋದಿಲ್ಲ. ಹಾಗಾಗಿ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ಸಹ ನೀವು ಬಳಸ್ಕೋಬೋದು. ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಆಗಲೇ ಗೊತ್ತಿರುವಂತೆ ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಈ ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂತಹ ದಿನಗಳು ವಿಶೇಷವಾಗಿ ನಿಮಗೆ ಆರಂಭದಲ್ಲಿ 1, 2 ಅಷ್ಟೇನೂ ಉತ್ತಮವಾಗಿರುವುದಿಲ್ಲ. ಆ ಬಳಿಕ ನಿಮಗೆ 4, 5ರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಬರುತ್ತೆ, ಆವಾಗ ಬಳಸ್ಕೊಳ್ಳುವಂಥದ್ದು. 6, 7ರಲ್ಲಿ ಸ್ವಲ್ಪ ಮಧ್ಯಮ ಫಲ ಅಂತ ಬಂದಿದೆ, ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಆಗುತ್ತೆ. 8, 9ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. 6, 7, 8, 9 ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ, 6, 7, 8, 9ರಲ್ಲಿ ಚಂದ್ರನ ಬೆಂಬಲ ಬರುತ್ತೆ, ಸುಖ, ಶಾಂತಿ, ಲಾಭಗಳು ಬರುತ್ತೆ. ಅದೇ ರೀತಿ 10ರಿಂದ 13, 10, 11, 12, 13 ಸ್ವಲ್ಪ ಮಿಶ್ರ ಫಲಗಳು, ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. 14, 15, 16ರಲ್ಲಿ ಚಂದ್ರನ ಬೆಂಬಲ ಮತ್ತೆ ಬರುತ್ತೆ, ಅಲ್ಲಿ 14, 15ರಲ್ಲಿ ಜಯ, ಲಾಭ, ಕೀರ್ತಿ ಎಲ್ಲ ಆಗುವಂಥದ್ದು, ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಸಹ 14, 15, 16ರಲ್ಲಿ ಮುನ್ನಡೆ ಬರಲಿದೆ. 17, 18 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರ ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು ಕೊಳ್ಳಿದ್ದಾನೆ. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಮತ್ತೆ 2 ದಿನಗಳು ಚಂದ್ರನ ಒಂದು ವಿರುದ್ಧವಾಗಿರ್ತಾನೆ. 19, 20ರಲ್ಲಿ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ, ಅಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಆ ಬಳಿಕ
21, 22, 23 ಮತ್ತೆ ನಿಮಗೆ ಚಂದ್ರನು ಅನುಕೂಲವಾಗಿ ಬರ್ತಾನೆ. ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ 21, 22, 23ರಲ್ಲಿ. ಇನ್ನು 24, 25 ನಿಮಗೆ ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಅಲ್ಲಿ ಇರುವುದಿಲ್ಲ. ಅಲ್ಲಿ ಧನಸ್ಥಾನದ ಚಂದ್ರನ ಕಾರಣ ನಿಮಗೆ ಆಕಸ್ಮಿಕ ನಷ್ಟ, ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಅಥವಾ ಯಾವುದೇ ನೀವು ಇತರರ ಮಾತುನಂಬಿಯಲ್ಲಿ ಮೋಸಕ್ಕೆ ಬೀಳೋದು, ವಂಚನೆಗೆ ಒಳಗಾಗುವ ಸಾಧ್ಯತೆ 24, 25ರಲ್ಲಿ. 26, 27, 28 ಮತ್ತೊಮ್ಮೆ ನಿಮಗೆ ಚಂದ್ರನು ಅನುಕೂಲವಾಗಿ ಬರ್ತಾ ಇದ್ದೇನೆ. ಆ 3 ದಿನಗಳು 26, 27, 28ರಲ್ಲಿ ನೀವು ವಿಶೇಷವಾಗಿ ಲಾಭ, ಜಯ, ಆದಾಯ ಇದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ. ಬಂಧು ಮಿತ್ರರ ಸಹಕಾರ ಸಿಗಲಿವೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ. 29, 30ರಲ್ಲಿ ಚಂದ್ರನ ಬೆಂಬಲ ವಿರುದ್ಧವಾಗಿರುತ್ತೆ. ಅಲ್ಲಿ ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಜೊತೆಗೆ ವಾಗ್ವಾದ ಇತ್ಯಾದಿಗಳಾಗುವುದು. ಜೊತೆಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಏನಾದರೂ ನಿಮಗೆ ಅವಮಾನಕರ ಘಟನೆ, ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಎಲ್ಲ ಆಗ್ಬೋದು 29, 30ರಲ್ಲಿ. 31 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಹೆಚ್ಚಿನೇನು ಅಲ್ಲಿ ಬದಲಾವಣೆಗಳಿಲ್ಲ. ಎಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು ಕೊನೆಯ ದಿನದಂದು ಉತ್ತಮವಾಗಿರುತ್ತೆ ಚಂದ್ರನ ಅನುಕೂಲದಿಂದ. ಹಾಗಾಗಿ ಚಂದ್ರನ ಬೆಂಬಲ ಇರುವಂತಹ ದಿನಗಳು ಸುಮಾರು ನಿಮಗೆ 15 ದಿನಗಳಲ್ಲಿ ಚಂದ್ರನ ಒಂದು ಅನುಕೂಲತೆಗಳು ಸಿಗ್ತವೆ. ಆ ದಿನಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ಸ್ವಲ್ಪ ಮಧ್ಯೆ ಆಗುವಂಥ ಈ ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಆರಂಭದಿಂದಲೂ ತಿಂಗಳ ಕೊನೆಯವರೆಗೂ ಸೂರ್ಯ ಮತ್ತು ಮಂಗಳರು ವಿರುದ್ಧವಾಗಿರ್ತಾರೆ. ಇದು ನೆನಪಿಟ್ಕೊಳ್ಬೇಕು. ಸೂರ್ಯ ಮತ್ತು ಮಂಗಳರು ವಿರುದ್ಧವಾಗಿರೋ ಕಾರಣ ಅಲ್ಲಿ ಅನೇಕ ವಿವಾದಗಳು ನಿಮ್ಮನ್ನು ಸುತ್ತಿಕೊಂಡು ಬರ್ಬೋದು. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನೀವು ತಾಳ್ಮೆ ವಹಿಸಬೇಕಾಗತ್ತೆ. ಜೊತೆಗೆ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿ ನಿಮ್ಮ ಅಹಂಕಾರ ಅಥವಾ ಆತುರಕ್ಕೆ ಒಳಗಾಗಿ ಮಾಡುವಂಥ ನಿರ್ಧಾರಗಳು, ಅದರಿಂದ ನೀವು ದೊಡ್ಡ ಒಂದು ಬೆಲೆ ತೆರಬೇಕಾದ ಘಟನೆ ಆಗ್ಬೋದು. ಇನ್ನು ಬುಧನು ಹಾಗೆ ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರುವುದಿಲ್ಲ. ಗುರುವಿನ ಬೆಂಬಲ ಅರ್ಧದಲ್ಲಿ ನಿವಾರಣೆ ಆಗಿ ಅರ್ಧದಲ್ಲಿ ನಿಮ್ಮ ಗುರುಬಲ ಸಹ ಇರುವುದಿಲ್ಲ. ಇನ್ನು ಕೇವಲ ಶುಕ್ರರು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರ್ತಾನೆ. ಕೇತು ಮತ್ತು ಶುಕ್ರರು ತಿಂಗಳ ಪೂರ್ತಿ ಸ್ವಲ್ಪ ಆಶೀರ್ವಾದ ಮಾಡ್ತಾರೆ. ಉಳಿದಂತೆ ಇತರ ಗ್ರಹಗಳಿಂದ ನಿಮಗೆ ವೈರುಧ್ಯವನ್ನು ಎದುರಿಸುವಂತಹ ಪ್ರಮೇಯಗಳು ಬರ್ತವೆ. ಹಾಗಾಗಿ ಈ ತುಲಾರಾಶಿಯವರು ಇದನ್ನು ಗಮನದಲ್ಲಿಟ್ಕೊಂಡು ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಯಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು. ದೇವತೆ ಅಮ್ಮನವರ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ಆಂಜನೇಯ ಸ್ವಾಮಿ ಅಥವಾ ನಿಮ್ಮ ಕುಲ ದೇವತೆ ಅಥವಾ ಗ್ರಾಮ ದೇವತೆಯನ್ನು, ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಅಷ್ಟೋತ್ತರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ನಿಮಗೆ ಅನುಕೂಲವಾಗುವಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವುದಾಗಲಿ, ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿ ಅನ್ನದಾನ ನಡೆಸುವಂಥ ಸಂಸ್ಥೆ, ಸೇವಾ ಸಂಸ್ಥೆಗಳಿಗೆ ಹಣದ ರೂಪದ ಸಹಾಯವನ್ನು ಸಹ ಮಾಡೋದ್ರಿಂದಲೂ, ದಾನ ಧರ್ಮ ಮಾಡೋದ್ರಿಂದಲೂ ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಅಲ್ಲಿ ಈ ತಿಂಗಳ ವಾಕ್ಯವಾಗಿ ಉದ್ಯೋಗ, ಧನ, ಯೋಗ ಬಹಳ ಉತ್ತಮ. ಆದರೆ ಅಲ್ಲಿ ಕಲಹ, ಶತ್ರು ಪೀಡೆಗಳು ಹೆಚ್ಚಳ ಅಂತಂದು ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ನಿಮಗೆ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿಯೂ ಬಹಳ ಉತ್ತಮವಾದ ಫಲಿತಾಂಶಗಳಾಗ್ತವೆ. ಉದ್ಯೋಗಕ್ಕೆ, ವೃತ್ತಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮ ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ಆಗುವಂಥ ಕೆಲವು ಗ್ರಹಗಳ ಪರಿವರ್ತನೆಯಿಂದ ಕಲಹ ಮತ್ತು ಶತ್ರು ಪೀಡೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಸಹ ಕಂಡುಬರುತ್ತೆ. ಅಲ್ಲಿ ಒಂದೊಂದಾಗಿ ನಾವು ನಿಮಗೆ ಈ ನವಗ್ರಹಗಳ ಅನುಗ್ರಹ ಹೇಗೆ ಇದೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ. ಸೂರ್ಯನಿಂದ ಆರಂಭಿಸಿದರೆ ನಿಮಗೆ ಈ ತಿಂಗಳ ಆರಂಭದಲ್ಲಿ ವಿಶೇಷವಾದ ಅತ್ಯಪರೂಪದ ಸೂರ್ಯ ಭಗವಂತನ ಆಶೀರ್ವಾದ. ಅಂದರೆ ಅಲ್ಲಿ 16ರವರೆಗೂ ಕನ್ಯಾ ರಾಶಿಯಲ್ಲಿ ಸೂರ್ಯ ಭಗವಂತರು ಇರುವಾಗ ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯ ಭಗವಂತರು ಇರ್ತಾರೆ. ಒಂದು ವರ್ಷದಲ್ಲಿ ಕೇವಲ ಒಂದು ಬಾರಿ ಅಷ್ಟೇ ಒಂದು ರಾಶಿಗೆ ಈ ಲಾಭ ಸ್ಥಾನದ ಲಾಭ ಸಿಗ್ತಾ ಇರುತ್ತೆ. ನಿಮಗೆ ಈಗಾಗಲೇ ಅಲ್ಲಿ ಆ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಿಂದಲೇ ಈ ಸೂರ್ಯ ಭಗವಂತರ ಲಾಭದ ಆಶೀರ್ವಾದ ಬಂದಿದೆ. ಅದು ಅಕ್ಟೋಬರ್ 16ರವರೆಗೆ ವೃಶ್ಚಿಕ ರಾಶಿಯವರೆಗೆ ಇರುತ್ತೆ. ಹಾಗಾಗಿ ಇದರಿಂದ ನಿಮಗೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ, ವಿವಾಹದ ಅಪೇಕ್ಷೆಗಳವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಇನ್ನು ಇದಲ್ಲದೆ ನೀವು ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರ್ಬೋದು. ಸೂರ್ಯ ಭಗವಂತರ ಅಪರೂಪದ ಅವಕಾಶದಿಂದ ಇನ್ನು ಕೆಲವರಿಗೆ ಯಂತ್ರ, ವಾಹನ ಕೊಳ್ಳೋದಾಗಲಿ, ಉದ್ಯೋಗದ ಒಂದು ಉತ್ತಮ ಸ್ಥಾನಮಾನಗಳು ಅಥವಾ ಬಡ್ತಿ, ಪ್ರಮೋಷನ್ ಸಿಗೋದಾಗಲಿ, ಕೌಟುಂಬಿಕವಾದ ವಿವಾದಗಳಿದ್ರೆ ಅದರೀಗ ಬಗೆಹರಿದು ಉತ್ತಮವಾದ ಕೌಟುಂಬಿಕ ಜೀವನ, ಪತಿ ಪತ್ನಿಯರ ಸಾಮರಸ್ಯ, ತಂದೆ ಮಕ್ಕಳ ಸಾಮರಸ್ಯ ಮೂಡುವಂಥದ್ದು. ಜೊತೆಗೆ ಆಸ್ತಿ ವಿವಾದ, ಭೂಮಿ ವಿವಾದಗಳು ಪರಿಹಾರವಾಗಿ ಅದು ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತವಾದ ಆಸ್ತಿನೋ ಅಥವಾ ನಿಮ್ಮ ಕೌಟುಂಬಿಕವಾದ ಏನೋ ಸ್ವತ್ತುಗಳು ಅವೆಲ್ಲ ನಿಮಗೆ ಈಗ ಸಿಗುವಂಥದ್ದು. ಮುಂತಾದ ಶುಭ ಲಾಭದ ಘಟನೆಗಳು ಈ ರವಿಯ ಆಶೀರ್ವಾದದಿಂದ ಆಗುತ್ತೆ. ಯಾಕಂದರೆ ಗ್ರಹಗಳಿಗೆಲ್ಲ ಅಧಿಪತಿ ಆತ್ಮಸ್ವರೂಪರಾದಂಥ ಸೂರ್ಯ ಭಗವಂತರ ಅಪರೂಪದ ಆಶೀರ್ವಾದ ನಿಮಗೆ ಅಕ್ಟೋಬರ್ 16ರವರೆಗಿರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳನ್ನು ಈ ಅವಧಿಯೊಳಗೆ ಮಾಡಿಕೊಳ್ಳೋದು ಜಾಣತನ ಆಗಿರುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳೋದು ಸೂರ್ಯ ಭಗವಂತರ ಮೂಲಕ. ಇನ್ನು ಸೂರ್ಯನ ಬಳಿಕ ಮುಂದೆ ಆ ಬಳಿಕ 17ರಿಂದ ನಿಮಗೆ ಸೂರ್ಯನ ಆಶೀರ್ವಾದ ಅಷ್ಟು ಇರುವುದಿಲ್ಲ.
ಆ 17ರಿಂದ ನಿಮಗೆ ಸ್ವಲ್ಪ ಸಣ್ಣ ಮಟ್ಟಿನ ಕಲಹಗಳು, ವಾಗ್ವಾದ, ಚಿಂತೆ ಇತ್ಯಾದಿಗಳಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ನಿಮಗೆ ಕಲಹ, ವೈರತ್ವಗಳು ಇನ್ನಿತರ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಬರ್ಬೋದು. ಹಾಗಾಗಿ 17ರಿಂದ ನೀವು ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ನೀವು ಹೋಗೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಜಗಳವನ್ನು ಬಿಡಿಸಲಿಕ್ಕೆ ಹೋಗೋದು ಅಂಥದ್ದಕ್ಕೆಲ್ಲ ದುಸ್ಸಾಹಸಕ್ಕೆಲ್ಲ ಕೈ ಹಾಕಬಾರದು 17ರ ಬಳಿಕ. ಇನ್ನು ನಿಮಗೆ ಸೂರ್ಯನ ವಿಚಾರದ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ, ಮಂಗಳನು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ನಿಮ್ಮ ರಾಶಿಯಾಧಿಪತಿ ಮಂಗಳ, ಆದರೆ ಆತನು ಕೇವಲ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ 1 ಅಥವಾ 2 ಬಾರಿ 3 ಬಾರಿ ಅಷ್ಟೇ ಒಂದು ರಾಶಿಗೆ ಉತ್ತಮ ಫಲ ಕೊಡ್ತಾನೆ. ಈ ಬಾರಿಯ ಗೋಚಾರದಲ್ಲಿ ನಿಮಗೆ ಅವನು ಪೂರಕವಾಗಿರೋದಿಲ್ಲ. ಆರಂಭದಲ್ಲಿ 26ರವರೆಗೂ ತುಲಾ ರಾಶಿಯಲ್ಲೂ, ಬಳಿಕ 27ರಿಂದ ವೃಶ್ಚಿಕ ರಾಶಿಗೂ ಬರ್ತಾನೆ. ಹಾಗಾಗಿ ಮಂಗಳನಿಂದ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಆಗ್ಬೋದು. ವಿರೋಧಿಗಳ ಒಂದು ಕಾಟ, ಶತ್ರುಗಳ ಕಾಟ, ಅಥವಾ ನಿಮ್ಮ ಜೊತೆಗಿದ್ದುಕೊಂಡು ನಿಮಗೆ ವಿರೋಧ ಮಾಡುವಂಥ ನಿಮಗೆ ಗುಪ್ತ ಶತ್ರುಗಳ ಕಾಟ, ಅಥವಾ ಸಹೋದ್ಯೋಗಿಗಳ ಸಹ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಸಾಧ್ಯತೆ ಇವೆಲ್ಲ ಬರ್ಬೋದು. ಅದೇ ರೀತಿ ಭ್ರಾತೃ ಕಲಹ ಅಂದರೆ ನಿಮ್ಮ ಸಹೋದರ ಸಹೋದರಿಯಲ್ಲಿ ಸಹ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಹಾಗಾಗಿ ಯಾವುದೇ ರೀತಿಯ ಕಲಹ, ವಾಗ್ವಾದವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ, ಬುಧನು ಸಹ ಹಾಗೆ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರುವುದಿಲ್ಲ. ಬುಧನು ನಿಮಗೆ ಆರಂಭದಲ್ಲಿ ವ್ಯಯಸ್ಥಾನದಲ್ಲೂ, ಆ ಬಳಿಕ ನಿಮ್ಮ ಜನ್ಮಕ್ಕೂ ಬರುವ ಕಾರಣ ಕೆಲವೊಮ್ಮೆ ಆಕಸ್ಮಿಕ ಖರ್ಚು ವೆಚ್ಚಗಳು ಬರುವಂಥದ್ದು, ನಷ್ಟಗಳು ಆಗುವಂಥದ್ದು, ಅಥವಾ ದುಂದು ವೆಚ್ಚ ಮಾಡುವಂತಹ ವಿಚಾರದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ನೀವು ಹಣದ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗುವಂಥದ್ದು, ಕಳಪೆ ದರ್ಜೆಯ ವಸ್ತುವಿಗೆ ಹೆಚ್ಚಿನ ಬೆಲೆ ತೆರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ವಿಚಾರ ಗಮನಿಸಬೇಕು. ಜೊತೆಗೆ ಹಣಕಾಸಿನ ಯಾವುದೇ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೂಲಕ 2 ಬಾರಿ ಯೋಚನೆ ಮಾಡಬೇಕು. ಅಂದರೆ ನಿಮಗೆ ತಪ್ಪು ಮಾಹಿತಿಯಿಂದ ನೀವು ಯಾವುದಾದ್ರೂ ಕೆಟ್ಟ ವ್ಯಕ್ತಿಗಳ ಕಡೆಗೆ ಅಥವಾ ತಪ್ಪು ಮಾಹಿತಿಯಿಂದ ಇನ್ನೊಂದು ನೀವು ಹಣವನ್ನು ಹೂಡಿಕೆ ಮಾಡಿ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಎಲ್ಲ ಬರ್ಬೋದು. ಹಾಗಾಗಿ ಆ ಬುಧನ ವೈರುಧ್ಯವನ್ನು ಗಮನಿಸಬೇಕು. ಇನ್ನು ಗುರುಗ್ರಹದ ವಿಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದು ಶುಭ ಸಮಾಚಾರ ಇದೆ. ಗುರುವಿಗೆ ಒಂದು ಅತಿಚಾರದ ಘಟನೆ ಆಗುತ್ತೆ. ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಆ ಗುರು ಅತಿಚಾರದಲ್ಲಿ ನಿಮ್ಮ ರಾಶಿಗೆ 18ರ ಬಳಿಕ ಆಗುವಂಥ ಉತ್ತಮ ಪರಿಣಾಮಗಳನ್ನು ಸವಿವರವಾಗಿ ವಿವರಣೆ ಮಾಡಲಾಗಿದೆ. ಅಪರೂಪಕ್ಕೆ ಅಂದರೆ 100 ವರ್ಷಗಳ ಬಳಿಕ ಈ ಗುರುವಿಗೆ ಅತಿಚಾರ ಯೋಗ ಬರ್ತಾ ಇದೆ. ಈ ತಿಂಗಳಲ್ಲಿ 18ರಿಂದ ಅಲ್ಲಿ ಆಗುವಂಥ ಗುರುವನು ಮಿಥುನ ರಾಶಿಯಿಂದ ತಾತ್ಕಾಲಿಕವಾಗಿ ಕಟಕಕ್ಕೆ ಪ್ರವೇಶ ಮಾಡ್ತಾನೆ. ಅದು ನಿಮಗೆ ಲಾಭದಾಯಕ ಆಗುತ್ತೆ. ಅಂದರೆ 19ರಿಂದ ನಿಮಗೆ ತಾತ್ಕಾಲಿಕವಾದ ಗುರುಬಲ ಬರಲಿದೆ. ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಭಾಗ್ಯಸ್ಥಾನದ ಗುರು ಬರಲಿದ್ದಾನೆ. ಹಾಗಾಗಿ ನಿಮಗೆ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆಗುತ್ತೆ. ಶಿಕ್ಷಣದಲ್ಲಿ ಪ್ರಯೋಜನ ಬರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸ್ಥಾನಗಳು ಸಿಗುವಂಥದ್ದು, ಅಂಕಗಳು ಸಿಗುವಂಥದ್ದು, ಹೊಸ ಉದ್ಯೋಗ ಹುಡುಕರಿಗೆ ಹೊಸ ಉದ್ಯೋಗ ಬೇಗನೆ ಸಿಗುವಂಥದ್ದು, ಅಥವಾ ಇರುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು, ಅಥವಾ ವ್ಯಾಪಾರ ಉದ್ಯಮ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು, ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡೋರಿಗೆ ಶುಭ ಕಾರ್ಯ ಅಂದರೆ ಮದುವೆ ಮುಂಜಿ ಇತ್ಯಾದಿಗಳು ನಿಗದಿಯಾಗುವಂಥದ್ದು, ಮನೆ ಕೊಳ್ಳುವಂಥವರಿಗೆ ಮನೆ ಕೊಳ್ಳುವಂಥ ಭಾಗ್ಯ, ವಾಹನ ಕೊಳ್ಳುವಂಥವರಿಗೆ ವಾಹನ ಕೊಳ್ಳುವ ಭಾಗ್ಯ, ಇವೆಲ್ಲ ಆ ಗುರು ಅನುಗ್ರಹದಿಂದ ಬರಲಿದೆ. ಇದು ತಾತ್ಕಾಲಿಕವಾಗಿ ಇರುವಂಥದ್ದು. ಆದರೆ ತಾತ್ಕಾಲಿಕವಾಗಿದ್ದರೂ ಪರಿಣಾಮ ನಿಮಗೆ ಉತ್ತಮ ಪರಿಣಾಮವನ್ನು ಕೊಡಲಿದೆ. ಹಾಗಾಗಿ ಗುರು ಅತಿರೇಕದ ಚಾಲನೆಯಿಂದ ಲಾಭ ಪಡುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಈ ತಿಂಗಳ ಇದು ಮಹತ್ವದ ಘಟನೆಯ ಬಳಿಕ ನೀವು 18ರ ಬಳಿಕ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಗುರುಗ್ರಹದ ಬಳಿಕ ಶುಕ್ರನ ವಿಚಾರ ಗಮನಿಸಿದಾಗ, ಶುಕ್ರನು ನಿಮಗೆ ತಿಂಗಳಲ್ಲಿ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ. 9ನೇ ತಾರೀಕುವರೆಗೂ ಶುಕ್ರನ ವೈರುಧ್ಯವು ನಿಮಗೆ ಕಾಡುತ್ತೆ. ಶುಕ್ರನು ವೈರುಧ್ಯವಾಗಿರೋ ಕಾರಣ ಆ ಕಾಲದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮಾತಿನ ಕಲಹ ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಅಥವಾ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಕೆಲವೊಮ್ಮೆ ಹಿನ್ನಡೆ ವೈಫಲ್ಯಗಳು ಆಗುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಕರ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಶುಕ್ರನಿಂದ 9ನೇ ತಾರೀಕುವರೆಗೂ 10ರಿಂದ ನಿಮಗೆ ಶುಕ್ರನು ಮತ್ತೆ ಅಲ್ಲಿ ಭಾಗ್ಯಸ್ಥಾನಕ್ಕೆ ಶುಕ್ರನು ಬರ್ತಾನೆ. ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ, ನಿಮಗೆ 10ನೇ ತಾರೀಕಿನಿಂದ ಶುಕ್ರನ ಅನುಗ್ರಹ, 18ರಿಂದ ಗುರುವಿನ ಅನುಗ್ರಹ. ಹಾಗಾಗಿ ಆ ಮಧ್ಯಭಾಗದ ಬಳಿಕ ನಿಮಗೆ ಒಂದು ಅಪೂರ್ವದ ಅವಕಾಶ, ಗುರು ಶುಕ್ರರ ಒಂದು ವಿಶೇಷವಾದ ಲಾಭದ ಆದಾಯ ನಿಮಗೆ ಬರ್ತಾ ಇದೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು. 10ರಿಂದ ನಿಮಗೆ ತಿಂಗಳ ಕೊನೆವರೆಗೂ ಶುಕ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಇಷ್ಟಸಿದ್ಧಿಯನ್ನು ಕೊಡಲಿದ್ದಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಆಕಸ್ಮಿಕ ಲಾಭ ಆಗಲಿದೆ. ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥ ಅವಕಾಶ ಆಕಸ್ಮಿಕವಾಗಿ ಬರಲಿದೆ. ಹಾಗಾಗಿ ಶುಕ್ರನು ನಿಮಗೆ ಈ ಮಧ್ಯಭಾಗದ ಬಳಿಕ ಅಂದರೆ 10ನೇ ತಾರೀಕು ಬಳಿಕ ನಿಮಗೆ ತುಂಬ ಲಾಭದಾಯಕವಾಗಿ ಬರ್ತಾನೆ. ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ಅವರಿಗೆ ವಕ್ರ ಸ್ಥಿತಿಯಲ್ಲಿರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಅಡೆತಡೆಗಳಿಲ್ಲ. ಆದರೆ ಪಂಚಮದ ಶನಿಯ ಒಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ನಿಮಗೆ ಕಿರಿಯ ಜೊತೆಗೆ ವಾಗ್ವಾದ, ತಂದೆ ಮಕ್ಕಳ ಕಲಹ ಅಥವಾ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮುಂತಾದ ಸಣ್ಣ ಪುಟ್ಟ ಘಟನೆಗಳಿಗೆ ಕಾರಣ ಆಗ್ಬೋದು. ಹೆಚ್ಚಿನ ಏನು ತೊಂದರೆಗಳು, ಆತಂಕಗಳು ಶನಿ ಮಹಾರಾಜರು ನಿಮಗೆ ಕೊಡೋದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ, ರಾಹು ನಿಮಗೆ ಅರ್ಧಾಷ್ಟಮವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಿಗೆ, ವಾಗ್ವಾದಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ವ್ಯಾಪಾರ ಉದ್ಯಮ ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಅವರ ಉದ್ಯಮದಲ್ಲಿ ಏನಾದರೂ ತೊಡಕುಗಳು ಬರುವಂಥದ್ದು, ವಿಘ್ನಗಳು ಬರುವಂಥದ್ದು, ಅಥವಾ ಸರ್ಕಾರದ ಇಲಾಖೆಗಳಿಂದ ನೋಟಿಸ್ಗಳು ಬರುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಬರುತ್ತೆ ಈ ರಾಹುವಿನಿಂದಾಗಿ. ಆದರೆ ಕೇತು ನಿಮಗೆ ತಿಂಗಳಿಡೀ ಪೂರಕವಾಗಿದ್ದಾನೆ. ಕೇತು ನಿಮಗೆ ಕರ್ಮಸ್ಥನಾಗಿರೋ ಕಾರಣ ಕೇತುವಿನಿಂದ ನಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಆಕಸ್ಮಿಕ ಧನಲಾಭ ಯೋಜನೆ, ಜೊತೆಗೆ ಶೃಂಗಾರ ಸಾಮಗ್ರಿ ಅಥವಾ ಇನ್ನಿತರ ವಸ್ತು ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ವಸ್ತ್ರ ಆಭರಣಗಳು ಕೊಳ್ಳುವಂಥ ಅವಕಾಶ,
ಬಹಳಷ್ಟು ಸಮಾರಂಭಗಳಲ್ಲಿ ಅಥವಾ ಇನ್ನಿತರವಾದ ಧಾರ್ಮಿಕ ವಿಚಾರಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರುತ್ತೆ. ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶದಿಂದ ಏನಾದರೂ ನಿಮಗೆ ಲಾಭದ ಸೂಚನೆಗಳು ಬರುವಂಥದ್ದು, ಅನೇಕ ರೀತಿಯ ಶುಭ ಪ್ರಯೋಜನಗಳು ಆಗಲಿವೆ. ಜೊತೆಗೆ ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ಸಹ ನಿಮಗೆ ನೆಮ್ಮದಿಯ ವಾತಾವರಣ ಬರಲಿದೆ. ಹಾಗಾಗಿ ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ 4 ಅಥವಾ ಹೆಚ್ಚು ಗ್ರಹಗಳು ಉತ್ತಮ ಫಲವನ್ನು ಕೊಡುವ ಕಾರಣ ನೀವು ಹೆಚ್ಚು ಚಿಂತೆ ಪಡುವಂಥದ್ದೇನಿಲ್ಲ. ಮಧ್ಯೆ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಂದು ಗ್ರಹಗಳಿಂದ ಬರ್ಬೋದಾಗಿದೆ. ಆದರೆ ದೀರ್ಘ ಪರಿಣಾಮವನ್ನು ಗಮನಿಸಿದಾಗ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಸಹ ಸಾಕ್ಷಿಯಾಗಲಿವೆ. ಆರಂಭದಲ್ಲಿ ಸೂರ್ಯನ ವಿಶೇಷವಾದ ಶ್ರೀರಕ್ಷೆ ಇರುತ್ತೆ, ಮಧ್ಯಭಾಗದಲ್ಲಿ ಗುರು ಶುಕ್ರರ ಒಂದು ಶ್ರೀರಕ್ಷೆ ಸಿಗುತ್ತೆ. ಹಾಗಾಗಿ ಈ ಬಲಶಾಲಿಯಾದ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚು ಆತಂಕ ಪಡುತ್ತೇನಿಲ್ಲ. ಸಣ್ಣ ಪುಟ್ಟ ಏರಿಳಿತದ ಘಟನೆಗಳು ಆಗ್ಬೋದು. ಆದರೆ ನಿಮ್ಮ ಜೀವಮಾನದ ಹಲವಾರು ಶುಭ ಘಟನೆಗಳು, ಶುಭ ಸಂಗತಿಗಳು ಈ ತಿಂಗಳಲ್ಲಿ ಘಟಿಸಲಿವೆ. ಸೂರ್ಯನ ಆಶೀರ್ವಾದ, ಗುರುವಿನ ಆಶೀರ್ವಾದ ಮತ್ತು ಶುಕ್ರನ ಕೃಪೆಯಿಂದ ಇವೆಲ್ಲನ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇವೆಲ್ಲನ ಗಮನಿಸಿದಾಗ ನೀವು ಈ ತಿಂಗಳಲ್ಲಿ ಈ ಚಂದ್ರನ ಅನುಗ್ರಹ ನಿಮಗೆ ಯಾವಾಗ ಇರುತ್ತೆ ಅಂತ ಗಮನಿಸೋಣ. ಇವೆಲ್ಲ ಈಗ ಈ 8 ಗ್ರಹಗಳದಾಯಿತು. 9ನೇ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ 1ನೇ ತಾರೀಕು ಇರುವುದಿಲ್ಲ. 2, 3ರಲ್ಲಿ ಚಂದ್ರನ ಬೆಂಬಲವಾಗಿದ್ದಾನೆ. 2, 3ರಲ್ಲಿ ಜಯ, ಕೀರ್ತಿ, ಲಾಭ, ಯಶಸ್ಸಿದೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗಲು. 4, 5ರಲ್ಲಿ ಚಂದ್ರನ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ. ಕೆಲವೊಮ್ಮೆ ಮಾತಿನ ಚಕಮಕಿ, ವಾಗ್ವಾದಗಳು ಆಗ್ಬೋದು. 6, 7ರಲ್ಲಿ ನಿಮಗೆ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಚಂದ್ರನ ನಿಮಗೆ ಹೆಚ್ಚಿನ ಬೆಂಬಲ ಇಲ್ಲದೇ ಇದ್ದರೂ ಸಹ ಅದರಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಶುಭ ಪರಿಣಾಮಗಳು, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಸಹ ಏನು ತೊಂದರೆಗಳು ಇರುವುದಿಲ್ಲ. 8, 9 ನಿಮಗೆ ಚಂದ್ರನ ಬೆಂಬಲ ಇದೆ. 9, 10ರಲ್ಲಿ ಸಹ ನಿಮಗೆ ಚಂದ್ರನ 8, 9, 10, 11 4 ದಿನಗಳು ನಿರಂತರವಾಗಿ ಚಂದ್ರನ ವಿಶೇಷವಾಗಿ ಅನುಕೂಲವಾಗಿ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು, ಆರೋಗ್ಯ ಸುಧಾರಣೆ ಸಹ ಆಗಲಿವೆ. 13, 12, 13, 14, 15, 16 ನಿರಂತರವಾಗಿ 5 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆದರೆ ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲ ಖಂಡಿತ ಇರುತ್ತೆ. ಉದಾಹರಣೆಗೆ 10ರಿಂದ ನಿಮಗೆ ಶುಕ್ರನ ಬೆಂಬಲ ಅಂತ ಹೇಳಿದ್ದೇನೆ, ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಿಂದ ಆಗುವ ಒಳ್ಳೆಯ ಪರಿಣಾಮ. ಆದರೆ ಈ ಚಂದ್ರನಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಅಷ್ಟೇ ಆಗ್ಬೋದು. ಆತನು ಗಂಭೀರವಾದ ಏನೋ ತೊಂದರೆಗಳು ಕೊಡೋದಿಲ್ಲ. ಹಾಗಾಗಿ 12ರಿಂದ 16ರವರೆಗೆ ಖರ್ಚು ವೆಚ್ಚಗಳ ಬಗ್ಗೆ ಮತ್ತು ಮಾತಿನ ಬಗ್ಗೆ ನಿಗಾ ಬೇಕು 4-5 ದಿನಗಳಲ್ಲಿ. ಆ ಬಳಿಕ ಮತ್ತೆ 17, 18 ನಿಮಗೆ ಉತ್ತಮ ಫಲಿತಾಂಶ. 19, 20 ಸಹ ಚಂದ್ರನು ವಿಶೇಷವಾಗಿ ಉತ್ತಮ ಫಲವನ್ನು ಕೊಡ್ತಾನೆ. 17, 18, 19, 20 4 ದಿನಗಳು ಸಹ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಬರ್ತಾ ಇದೆ. ಆ ದಿನಗಳಲ್ಲಿ ಲಾಭ, ಸುಖ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದ ಅವಕಾಶ ಬರಲಿವೆ. ಬಂಧು ಮಿತ್ರರಲ್ಲಿ ಹೆಚ್ಚಿನ ಬಾಂಧವ್ಯ ಮೂಡುವಂಥದ್ದು, ಶುಭ ಸಮಾಚಾರಗಳು ನಿಮಗೆ ಈಗ ಕೇಳಲಿಕ್ಕೆ ಬರುವಂಥದ್ದು. ಇನ್ನು 21, 22, 23 ಮತ್ತೊಮ್ಮೆ ಚಂದ್ರನ ಬೆಂಬಲ ಕೊರತೆ. ಅಲ್ಲಿ ವ್ಯಯಸ್ಥಾನದಲ್ಲಿರುವಂಥ ಚಂದ್ರನ ಕಾರಣ ಆಕಸ್ಮಿಕ ನಷ್ಟ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಹಿರಿಯರಲ್ಲಿ ಕಿರಿಯಲ್ಲಿ ನಿಮಗೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದವೆಲ್ಲ ಬರ್ಬೋದು 21ರಿಂದ 23ರಲ್ಲಿ. 24, 25 ಮತ್ತೊಮ್ಮೆ ನಿಮಗೆ ಚಂದ್ರ ನಿಮ್ಮ ಜನ್ಮರಾಶಿಗೆ ಬಂದಾಗ ಅಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭಫಲ, ಯುವಕರಿಗೂ ಸಾಧಕರಿಗೂ ಶುಭಫಲ, ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥದ್ದು, ವಿವಾಹ ಅಪೇಕ್ಷರಿಗೆ ವಿವಾಹದ ಒಂದು ಪ್ರಸ್ತಾಪಗಳು ಬರ್ಬೋದು 24, 25ರಲ್ಲಿ. ಯಾಕಂದರೆ ಈಗ ನಿಮಗೆ ಗುರುಬಲದ ವಿಶೇಷವಾದ ಅನುಕೂಲ ಬಂದಿರುತ್ತೆ. 26, 27, 28 ಸಾಮಾನ್ಯ ದಿನ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ. ಆಹಾರ ಮತ್ತು ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಹೊರತು ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲ 26, 27, 28ರಲ್ಲಿ ಉತ್ತಮ ಇರುತ್ತೆ. ಇನ್ನು 29, 30 ನಿಮಗೆ ಮತ್ತೊಮ್ಮೆ ಚಂದ್ರನು ವಿಶೇಷವಾಗಿ ಅನುಕೂಲವಾಗಿ ಬರ್ತಾ ಇದ್ದಾನೆ. ಅಲ್ಲಿ ಲಾಭ, ಜಯ, ಸುಖ ಇದೆ. ವ್ಯಾಪಾರದ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿವೆ. ಬಂಧುಗಳಿಂದ, ಮಿತ್ರರಿಂದ ಸಹಾಯ ನಿಮಗೆ ಸಿಗಲಿದೆ. ಬಹಳ ಉತ್ತಮ ಫಲಿತಾಂಶ 29, 30ರಲ್ಲಿ. 31 ಕೊನೆಯ ದಿನ ಸಾಮಾನ್ಯ ಫಲಿತಾಂಶ ಬಂದಿದೆ. ಯಾವುದೇ ರೀತಿಯ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ಹಾಗಾಗಿ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಸುಮಾರು 14 ದಿನಗಳಲ್ಲಿ ವಿಶೇಷವಾಗಿ ಬೆಂಬಲವನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಈ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ರವಿಯ ಅನುಗ್ರಹ ಇರುತ್ತೆ ನಿಮಗೆ 16ರವರೆಗೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ನ್ನು 16ರವರೆಗೆ ಬಳಸ್ಕೋಬೋದು. ಇನ್ನು ಗುರುವಿನ ಬೆಂಬಲ ನಿಮಗೆ ಈ ತಿಂಗಳ 18ರಿಂದ 19ರಿಂದ ಆರಂಭ ಆಗುತ್ತೆ. ಹಾಗೆ 19ರಿಂದ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ್ನು ಬಳಸ್ಕೊಳ್ಳುವಂಥದ್ದು. ಶುಕ್ರನ ಬೆಂಬಲ ನಿಮಗೆ 10ನೇ ತಾರೀಕಿಂದ ಆರಂಭ ಆಗುತ್ತೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6ನ್ನು ನೀವು 10ನೇ ತಾರೀಕಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಕೇತುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಕೇತು ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಆ ಕೇತುವಿನ ಬಣ್ಣವಾದ ಮಿಶ್ರ ಬಣ್ಣ ಮತ್ತು ಸಂಖ್ಯೆ 7 ಮಿಕ್ಸ್ ಕಲರ್ ಮತ್ತು ನೀವು ಸಂಖ್ಯೆ 7 ನಂಬರ್ 7ನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 14 ಡೇಟ್ಗಳನ್ನ ಪತ್ತೆಗೆ ಹೇಳಿದರೆ ಆ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ನಿಮಗೆ ಈ ತಿಂಗಳ ಒಂದು ಗ್ರಹದ ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದಾಗಿದೆ. ಆದರೂ ವೃಶ್ಚಿಕ ರಾಶಿಗೆ ಇಲ್ಲಿ ಈ ತಿಂಗಳ ಹಲವಾರು ಪರಿವರ್ತನೆಗಳು ನಿಮಗೆ ಪರಿಪೂರಕವಾಗಿರುವೆ.
4 ಅಥವಾ ಹೆಚ್ಚು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡಲಿವೆ. ಇವೆಲ್ಲನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಸಹ ಎದುರಾಗುತ್ತೆ. ಆಗಲೇ ಹೇಳಿದಂತೆ ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ಅಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ, ಮಂಗಳನು ನಿಮ್ಮ ರಾಶಿಯಾಧಿಪತಿ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ, ಬುಧನು ಸಹ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ. ಅದೇ ರೀತಿ ಈ ರಾಹು ಸಹ ನಿಮಗೆ ಕೆಲವೊಂದು ವೈರುಧ್ಯವನ್ನು ಮಾಡಲಿದ್ದಾನೆ. ಈ ಒಂದು ದೋಷಗಳ ನಿವಾರಣೆಗೆ, ವೈರುಧ್ಯ ಇರುವ ಗ್ರಹಗಳ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ, ನರಸಿಂಹ ಸ್ವಾಮಿಯ ಸೇವೆಗಳನ್ನು ಮಾಡುತ್ತದೆ, ಶಿವ ಅಥವಾ ಈಶ್ವರನ ಭಕ್ತಿ, ವಿಷ್ಣು, ನಾರಾಯಣ ಅಥವಾ ವೆಂಕಟೇಶ, ಕೃಷ್ಣನ ಸ್ವರೂಪದ ವಿಷ್ಣು ಸ್ವರೂಪದ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ದೇವಿ ಅಥವಾ ಅಮ್ಮನವರ ಸ್ತೋತ್ರ ಇತ್ಯಾದಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿ ದೇವತಾ ಸ್ತೋತ್ರದ ಗ್ರಹಗಳ ಒಂದು ಸ್ತೋತ್ರಗಳನ್ನು ಅಥವಾ ಭಕ್ತಿಗಳನ್ನು ಮಾಡೋದಾಗಲಿ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ, ಅಥವಾ ಅನ್ನದಾನ ಅಥವಾ ಇನ್ನಿತರ ದಾನಗಳನ್ನು ಸೇವಾ ಸಂಸ್ಥೆಗಳಿಗೆ ಏನಾದರೂ ನಿಮ್ಮ ಮೂಲಕ ಏನಾದರೂ ಡೊನೇಷನ್ ದಾನವನ್ನು ಕೊಡೋದಾಗಲಿ ಮಾಡಲಿ. ಈ ಒಂದು ವಾಹಿನಿಯ ಮೂಲಕ ತಾವೆಲ್ಲರೂ ಈ ನಮ್ಮ ಜ್ಯೋತಿಷ್ಯದ ಪ್ರಭಾವವನ್ನು ವೀಕ್ಷಿಸ್ತಾ ಇದ್ದೀರಾ. ತಮಗೆಲ್ಲರಿಗೂ ಅಕ್ಟೋಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳ ಸಿದ್ಧಿಯಾಗಲಿ. ಅಕ್ಟೋಬರ್ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನು ರಾಶಿಗೆ ಅಕ್ಟೋಬರ್ ತಿಂಗಳು ಸುಖ ಸೌಭಾಗ್ಯಗಳನ್ನು ತಂದುಕೊಡುವಂತಹ ಒಂದು ಅದ್ಭುತವಾದ ಮಾಸ ಆಗಿರುತ್ತೆ. ಷಡ್ಗ್ರಹಗಳಿಂದ ಶುಭಲಾಭ, ಕನಸು ನನಸಾಗುವ ಮಾಸ ಎಂಬ ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಷಡ್ಗ್ರಹ ಅಂದರೆ 6 ಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ವರವನ್ನು ಕೊಡುವಂಥದ್ದು. ಚಂದ್ರನನ್ನು ಸೇರಿದಾಗ 7 ಗ್ರಹಗಳು ಸಹ ನಿಮಗೆ ಒಂದು ಉತ್ತಮ ಅವಕಾಶವನ್ನು ಕೊಡುವಂಥದ್ದು ಇರುತ್ತೆ. ಆರಂಭದಲ್ಲಿ ಗುರುಬಲದ ಒಂದು ಅನುಕೂಲತೆ, ಶುಕ್ರನ ವಿಶೇಷವಾದ ಒಲವು, ಮಂಗಳನು ಸಹ ಆರಂಭದಲ್ಲಿ ಪೂರಕವಾಗಿರುವಂಥದ್ದು, ಬುಧನ ಅನುಗ್ರಹ ನಿಮಗೆ 24ರವರೆಗೆ ಇರುವಂಥದ್ದು, ಗುರುವಿನ ಬಲ 18ಕ್ಕೆ ಅಲ್ಲಿ ಆತನ ಚಲನೆ ಪರಿವರ್ತನೆ ಆದರೂ ಅಲ್ಲಿ ಮತ್ತೆ ನಿಮಗೆ ಅಲ್ಲಿ 17ನೇ ತಾರೀಕಿಗೆ ಸೂರ್ಯನ ಒಂದು ವಿಶೇಷವಾದ ಅನುಗ್ರಹ ಸಹ ಸಿಗುವಂಥದ್ದು. ಹಾಗಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಸಹ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಇರಲಿದೆ. ಸೂರ್ಯ ಅನುಗ್ರಹ ಸಿಗುವಂಥದ್ದು ಅಪರೂಪ, ಅಂದರೆ ವರ್ಷದಲ್ಲಿ ಕೇವಲ 4 ಬಾರಿ ಒಂದು ರಾಶಿಗೆ ಸೂರ್ಯ ಅನುಗ್ರಹ ಸಿಗುವಂಥದ್ದು. ಅದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ತಿಂಗಳ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುತ್ತೆ. ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ನಿಮಗೆ ದಶಮದ ಸೂರ್ಯನು, ಆಮೇಲೆ ಆತನು ತುಲಾ ರಾಶಿಗೆ ಪ್ರವೇಶ ಆಗ್ತಾನೆ 17ನೇ ತಾರೀಕಿಗೆ. ಆವಾಗಿನಿಂದಲೂ ನಿಮಗೆ ಲಾಭದ ಸೂರ್ಯನ ಒಂದು ವಿಶೇಷವಾದ ಒಲವು. ಹಾಗಾಗಿ ಧನುರಾಶಿಯವರು ಇದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ನಿಮಗೆ ಈ ವರ್ಷದ ಅತ್ಯಂತ ಅದ್ಭುತವಾದ ಶುಭ ಫಲ ಕೊಡುವಂಥ ತಿಂಗಳು ಅಕ್ಟೋಬರ್ ಆಗಿರುತ್ತೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಒಂದು ಬಾಕಿ ಇದ್ದ ಕೆಲಸ ಕಾರ್ಯಗಳು ಅಕ್ಟೋಬರ್ ತಿಂಗಳಲ್ಲಿ ನೆರವೇರುತ್ತೆ. ಶುಭ ಕಾರ್ಯಗಳನ್ನು ಏನಾದರೂ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಉದಾಹರಣೆಗೆ ಮದುವೆ ಆಗುವಂಥದ್ದು, ಗೃಹ ಪ್ರವೇಶ ಆಗುವಂಥದ್ದು, ಅಥವಾ ಇನ್ನೇನಾದರೂ ನಿಮ್ಮ ಪ್ರಮುಖವಾದ ಆರಂಭಗಳನ್ನು ಮಾಡಲಿಕ್ಕೋ, ಅಥವಾ ಉದ್ಯೋಗದ ವಿಚಾರನೋ, ಇನ್ನಿತರ ನಿಮ್ಮ ವೈಯಕ್ತಿಕ ವಿಚಾರನೋ, ಏನೇನು ನೀವು ಕನಸನ್ನು ಕಂಡಿದ್ದೀರಾ, ಗುರಿಯನ್ನು ನೀವು ನಿಗದಿಪಡಿಸಿದ್ದೀರಾ, ಆ ಗುರಿಯನ್ನು ತಲುಪಲಿಕ್ಕೆ, ಕನಸನ್ನು ನನಸಾಗಲಿಕ್ಕೆ ಅಕ್ಟೋಬರ್ ತಿಂಗಳು ನಿಮಗೆ ದಿವ್ಯವಾದ ಒಂದು ಅನುಭವವನ್ನು ಕೊಡಲಿದೆ. ವಿಶೇಷವಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ಹೇಳುವಂಥ ಈ ಪ್ರತಿಫಲದಲ್ಲಿ ನಿಮ್ಮ ಗೋಚಾರದಲ್ಲಿ ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ಅನುಕೂಲ ಮಾಡಿಕೊಡುವಂಥ ಈ ತಿಂಗಳು ಮತ್ತೆ ಮತ್ತೆ ಬರೋದಿಲ್ಲ. ಇಂಥ ಅವಕಾಶ ವರ್ಷದಲ್ಲಿ 1 ಅಥವಾ 2 ಬಾರಿ ಅಷ್ಟೇ ಸಿಗುವಂಥದ್ದು. ಯಾವುದೇ ರಾಶಿ ಇರ್ಬೋದು, ಅಂಥ ಅವಕಾಶ ಈಗ ಸುವರ್ಣಾವಕಾಶ. ಇದನ್ನು ತಪ್ಪದೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನ ಬಂದಾಗ, ವಿದ್ಯಾರ್ಥಿಗಳಿಗೂ ಈ ಅಕ್ಟೋಬರ್ ತಿಂಗಳಲ್ಲಿ ಅನುಕೂಲಕರವಾದ ಫಲಿತಾಂಶಗಳು ಬರಲಿವೆ. ಯುವಕರು, ಸಾಧಕರು ಅಥವಾ ಉದ್ಯೋಗಕ್ಕೆ ಅಪೇಕ್ಷೆ ಪಡುವವರಿಗೆ ಹೊಸ ಉದ್ಯೋಗ ಅನ್ವೇಷಣೆ ಅಂದರೆ ಜಾಬ್ ಸರ್ಚಿಂಗ್ ಮಾಡೋರಿಗೆ, ಜಾಬ್ ಹಂಟಿಂಗ್ ಮಾಡೋರಿಗೆ ಉತ್ತಮವಾದ ಹುದ್ದೆಗಳು ಸಿಗ್ಬೋದು. ಅದು ಯಾವುದೇ ಇರ್ಬೋದು, ನೀವು BCom ಇರ್ಬೋದು, ಕಾಮರ್ಸ್ ಇರ್ಬೋದು, ಫೈನಾನ್ಸು, ಮ್ಯಾನೇಜ್ಮೆಂಟು, ಅಥವಾ ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರು, ಅಥವಾ ಗ್ರಾಫಿಕ್ಕು, ಈ ರೀತಿ ಡಿಸೈನಿಂಗು ಯಾವುದಿರ್ಬೋದು, ಕ್ಷೇತ್ರ ಯಾವುದೇ ಇರಲಿ ಆ ಕ್ಷೇತ್ರದಲ್ಲಿ ನಿಮಗೆ ಉನ್ನತಿಯ ಸ್ಥಾನಮಾನ ಸಿಗುತ್ತೆ, ಉದ್ಯೋಗ ಅವಕಾಶ ಸಿಗುತ್ತೆ. ಈಗಾಗಲೇ ಉದ್ಯೋಗದಲ್ಲಿರುವಂದರೆ ಉದ್ಯೋಗವನ್ನು ಬದಲಿಸುವಂಥ ಅವಕಾಶ ಬರ್ಬೋದು. ಹೊಸ ಉದ್ಯೋಗ ಹುಡುಕಿದ್ರಲ್ಲಿ ನಿಮಗೆ ಒಂದು ಅದೃಷ್ಟ ಫಲವಾಗಿ ಉತ್ತಮ ಉದ್ಯೋಗ ಸಿಗುವಂಥದ್ದು. ಅಥವಾ ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಅವರಿಗೆ ಉದ್ಯೋಗದ ಅಥವಾ ವಿದ್ಯಾಭ್ಯಾಸದ ಅವಕಾಶ ಮುಂತಾದವು ನಿಮ್ಮ ಯುವ ವರ್ಗದವರು ಇರ್ಬೋದು, ವ್ಯಾಪಾರದವರು ಇರ್ಬೋದು, ಕೌಟುಂಬಿಕ ವಿಚಾರ ಯಾವುದೇ ಇರೋದು ಬಹಳ ಉತ್ತಮ ಫಲವನ್ನು ಧನುರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಅನುಕೂಲವಾಗಿದೆ ಗಮನಿಸಿದಾಗ, ಆಗಲೇ ಹೇಳಿದ್ದೇನೆ ಸೂರ್ಯನ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ. ಆರಂಭದಲ್ಲಿ 16ರವರೆಗೂ ಕರ್ಮಸ್ಥಾನದಲ್ಲೂ, ಆಮೇಲೆ 17ರಿಂದ ನಿಮಗೆ ಲಾಭಸ್ಥಾನದಲ್ಲೂ ಸೂರ್ಯ ಭಗವಂತರು ಬರ್ತಾಯಿದ್ದಾರೆ. ಹಾಗಾಗಿ ಯಾವುದೇ ನಿಮ್ಮ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಅದು ಯಾವುದೇ ಕೌಟುಂಬಿಕ ವಿವಾದ, ಭೂಮಿಯ ವಿವಾದ ಇವೆಲ್ಲ ಸರಿಪಡಿಸಲಿಕ್ಕೆ, ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳಲಿಕ್ಕೆ ಅವಕಾಶ. ಜೊತೆಗೆ ಇದೇ ಸಮಯದಲ್ಲಿ ನಿಮಗೆ ಮಂಗಳನು ಸಹ 26ರವರೆಗೂ, ಈ ಅಕ್ಟೋಬರ್ 26ರವರೆಗೂ ಮಂಗಳನು ನಿಮಗೆ ಪೂರಕವಾಗಿರುವಂಥ ಅಪೂರ್ವವಾದ ಅವಕಾಶ. ಅದು ನೋಡಿ ಮತ್ತೆ ಮತ್ತೆ ಬರುವಂಥಲ್ಲ. ಮಂಗಳನು ಕೇವಲ ವರ್ಷದಲ್ಲಿ 3 ಬಾರಿ ಅಷ್ಟೇ ಆತ ನಿಮಗೆ ಶುಭಫಲ ಕೊಡ್ತಾನೆ. ರವಿಯು ಕೇವಲ 4 ಬಾರಿ ಅಷ್ಟೇ ಒಂದು ರಾಶಿಗೆ ಶುಭಫಲನ ಕೊಡ್ತಾನೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ರವಿ ಮತ್ತು ಕುಜರ ಆಶೀರ್ವಾದವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು.
ಭೂಮಿ ಸಂಬಂಧಿತ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ, ಅದು ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಹಿಂದೆ ಪೆಂಡಿಂಗ್ ಆಗಿದೆ ಯಾವುದೇ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೀಲಿಕ್ಕೆ, ಅಥವಾ ನಿಮ್ಮ ಒಂದು ಕೌಟುಂಬಿಕ ವಿಚಾರವಾಗಿ ಏನಾದರೂ ಈ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಏನಾದರೂ ಕೇಸುಗಳಿದ್ದರೆ ಅಥವಾ ಏನಾದರೂ ವಿವಾದಗಳಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ, ಕೌಟುಂಬಿಕ ವಿವಾದಗಳನ್ನು ಸರಿಪಡಿಸಲಿಕ್ಕೆ ಅಥವಾ ಪಿತ್ರಾರ್ಜಿತ ಆಸ್ತಿ ಸಂಬಂಧಿತವಾದ ಕೆಲಸ ಕಾರ್ಯ ಮಾಡಲಿಕ್ಕೆ ಎಲ್ಲ ಬಹಳ ಅನುಕೂಲವಾಗಿದೆ. ಯಾಕಂದರೆ ವರ್ಷಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ, ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಒಂದು ಚಿಟಿಕೆ ಹೊಡೆಯೋದ್ರೊಳಗೆ ಅಂದರೆ ಅಷ್ಟೊಂದು ಸುಲಭವಾಗಿ ಆಗುವಂಥ ಅವಕಾಶ ಬಂದಿದೆ. ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸೂರ್ಯ ಮತ್ತು ಮಂಗಳರು ನಿಮಗೆ ಅಪೂರ್ವವಾಗಿ ಇರುವಂಥ ಒಂದು ಆಶೀರ್ವಾದ. ಅದೇ ರೀತಿ ಬುಧನ ಅನುಗ್ರಹ ಅದು ಹೇಳಿದ್ದೇನೆ. ಸೂರ್ಯ ಮಂಗಳ ಬುಧ ಅನುಗ್ರಹ ಸಹ ನಿಮಗೆ ಅಲ್ಲಿ 24ರವರೆಗೂ ಬುಧನು ನಿಮಗೆ ಪೂರಕವಾಗಿರ್ತಾನೆ. ಅಲ್ಲಿನೂ ಹಾಗೆ ನಿಮಗೆ ಲಾಭಸ್ಥಾನದಲ್ಲಿ ಬುಧ ನೋಡಿ, ಲಾಭಸ್ಥಾನದಲ್ಲಿ ಬರುವಂಥ ಮಂಗಳ, ಲಾಭಸ್ಥಾನದಲ್ಲಿ ಅಲ್ಲಿ ಸೂರ್ಯ ಬರುವಂಥದ್ದು, ಲಾಭಸ್ಥಾನದಲ್ಲಿ ಬುಧ ಬರುವಂಥದ್ದು, ಇದು ಅಪೂರ್ವವಾದ ವರ್ಷಕ್ಕೆ ಕೇವಲ ಒಂದು ಬಾರಿ ಸಿಗುವಂಥ ಅಪೂರ್ವವಾದ ಅವಕಾಶ. ಹಾಗಾಗಿ ತ್ರಿವೇಣಿ ಸಂಗಮದಂತೆ ಸೂರ್ಯ ಮಂಗಳ ಬುಧರ ವಿಶೇಷವಾದ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಬುಧನ ಅನುಗ್ರಹದಿಂದ ವ್ಯಾಪಾರ, ಉದ್ಯೋಗ, ಶಿಕ್ಷಣದವರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಏನಾದರೂ ನಿಮ್ಮ ಸಣ್ಣ ಪುಟ್ಟವನ್ನು ಉದ್ಯಮವನ್ನು ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಬರುತ್ತೆ. ಸರ್ಕಾರದ ಯಾವುದೇ ಯೋಜನೆಗಳಿಂದ ಅದರ ಲಾಭವನ್ನು ಪಡೀಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಹೊಸ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ, ಏನಾದರೂ ಹೊಸ ರೀತಿಯ ಆರಂಭಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಯುವ ವೃಂದದವರು ಪ್ರೇಮಿಗಳು ಅಥವಾ ಮದುವೆಗೆ ಅಪೇಕ್ಷೆ ಪಡುವಂಥ ವಿವಾಹದ ಪ್ರಯೋಜನಗಳು ಬರ್ಬೋದು. ಪ್ರೇಮಿಗಳ ಒಂದು ಪ್ರೇಮ ವಿಚಾರವು ಸಫಲತೆ ಆಗುವಂಥದ್ದು, ಪ್ರೇಮಿಗಳ ಪ್ರೇಮ ವಿವಾಹಕ್ಕೆ ಹಿರಿಯರ ಒಂದು ಅನುಮತಿ ಸಿಗುವಂಥದ್ದು ಮುಂತಾದ ಹಲವಾರು ಶುಭ ಮತ್ತು ಸುಖದಾಯಕವಾದ ಘಟನೆಗಳು ಬುಧನು ಕೊಡಲಿದ್ದಾನೆ. ಇನ್ನು ಆಗಲೇ ಹೇಳಿದ್ದೇನೆ, ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ 18ರವರೆಗೆ ಇರುತ್ತೆ. ಯಾಕಂದರೆ ಅಲ್ಲಿ ಗುರುವಿಗೆ ಒಂದು ಅತಿಚಾರ ಅಂದರೆ ಅಪರೂಪದ ಒಂದು ಅತಿಚಾರ, ಅದರ ಒಂದು ಪ್ರತ್ಯೇಕವಾದ ವಿಡಿಯೋನೇ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಆ ಗುರುವಿನ ಅತಿಚಾರದ ವಿಡಿಯೋವನ್ನು ಗಮನಿಸಿಕೊಳ್ಳಿ. ಅಲ್ಲಿ ಪ್ರತಿ ರಾಶಿಗಳ ಮೇಲೆ ಆಗುವಂಥ ಗುರುವಿನ ಪರಿಣಾಮ ಅಂದರೆ ಇದು ಯಾವುದೇ ವರ್ಷದಲ್ಲಿ ಆಗದಂಥ ಒಂದು ಅಪರೂಪವಾದ ಘಟನೆ ಈ ಬಾರಿ ಜರುಗುತ್ತೆ. ಗುರುವು ತಾತ್ಕಾಲಿಕವಾಗಿ ತನ್ನ ರಾಶಿಯಿಂದ ಮುಂದಿನ ರಾಶಿಗೆ ಅಂದರೆ ಅಲ್ಲಿ ಮಿಥುನದಿಂದ ಕಟಕಕ್ಕೆ ಹೋಗುವಂಥ ಅತಿಚಾರದ ಘಟನೆ ಜರುಗುತ್ತೆ. ಹಾಗೆ ಅತಿಚಾರ ಇದ್ದರೂ ಸಹ ನಿಮಗೆ ಅಂಥದ್ದೇನು ತೊಂದರೆಗಳಿಲ್ಲ. ನಿಮಗೆ ಆರಂಭದಲ್ಲಿ ಅಲ್ಲಿ 18ರವರೆಗೂ ಗುರುಬಲ ನಿರಂತರವಾಗಿ ಚೆನ್ನಾಗಿರುತ್ತೆ. 18ರ ಬಳಿಕ ಸ್ವಲ್ಪ ಗುರುವಿನ ಬಲ ಕಡಿಮೆ ಆಗುತ್ತೆ, ಹೊರತು ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳಿರೋದಿಲ್ಲ. ಇನ್ನು ಶುಕ್ರನ ವಿಚಾರಕ್ಕೆ ಗಮನಿಸಿದಾಗ ಶುಕ್ರನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ. 9ರವರೆಗೂ ಆತ ನಿಮಗೆ ಭಾಗ್ಯಸ್ಥಾನದಲ್ಲಿರೋ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಹಣಕಾಸಿನ ಕೊಡುಕೊಳ್ಳುವಿಕೆ ವಿಚಾರವು ಸ್ವಲ್ಪ ಉತ್ತಮವಾಗಿ ಬರುತ್ತೆ. ಆದರೆ 10ನೇ ತಾರೀಕಿನಿಂದ ಅಲ್ಲಿ ನಿಮಗೆ ಸ್ವಲ್ಪ ಶುಕ್ರನ ಅನುಗ್ರಹ ಕಡಿಮೆ ಆಗುತ್ತೆ. ಆವಾಗ ಸ್ವಲ್ಪ ಹಣಕಾಸಿನ ಪಾವತಿ ಬಗ್ಗೆ, ಪೇಮೆಂಟ್ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡುವ ವಿಚಾರವಾಗಿ ಅಲ್ಲಿ ಶುಕ್ರನು ಸ್ವಲ್ಪ ವಿರುದ್ಧವಾಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಜೊತೆಗೆ 10ನೇ ತಾರೀಕಿನ ಬಳಿಕ ನಿಮಗೆ ಶುಕ್ರನು ಕೆಲವೊಮ್ಮೆ ಈ ಆರ್ಥಿಕ ವಿವಾದಗಳಿಗೆ, ಹಣಕಾಸಿಗೆ ಸಂಬಂಧಪಟ್ಟ ಅಣ್ಣ ತಮ್ಮಂದರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ನಿಮ್ಮ ಕಲೀಗ್ಸ್ ಅಂದರೆ ಸಹೋದ್ಯೋಗಿಗಳ ಮಧ್ಯೆ ಹಣಕಾಸಿನ ಟ್ರಾನ್ಸಾಕ್ಷನ್ ಎಲ್ಲ ಮಾಡೋ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದರಲ್ಲಿ ಏನಾದರೂ ಕಲಹ, ವಾಗ್ವಾದ, ವಿವಾದಗಳು ಹೇಳುವಂಥ ಸಾಧ್ಯತೆ ಬರುತ್ತೆ. ಶುಕ್ರನು ನಿಮಗೆ 10ರ ಬಳಿಕ ಪೂರಕವಾಗಿರುವುದಿಲ್ಲ. ಇನ್ನು ಶನಿ ಮಹಾರಾಜರು ನಿಮಗೆ ಅರ್ಧಾಷ್ಟಮದಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ವಕ್ರಗತಿ ಇನ್ನೂ ಅವರು ಮುಗಿದಿಲ್ಲ. ವಕ್ರಗತಿಯಲ್ಲಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಅಡೆತಡೆಗಳು, ತೊಂದರೆಗಳಿಲ್ಲ. ಆದರೆ ಕೆಲವೊಮ್ಮೆ ಸಾಂಕೇತಿಕವಾಗಿ ಈ ಸಹೋದರ ಕಲಹ, ಮತ್ತು ದಾಯಾದಿ ಕಲಹ ಅಥವಾ ರಿಲೇಟಿವ್ಗಳ ಮಧ್ಯೆ ಕಲಹ ಅಥವಾ ಸಹೋದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು. ಆಗಲೇ ಹೇಳಿದರೆ ಶುಕ್ರನು ಸಹ ಇದಕ್ಕೆ ಪೂರಕವಾಗಿದ್ದಾನೆ. 10ನೇ ತಾರೀಕು ಬಳಿಕ ಶುಕ್ರನು ಇಂಥದ್ದು ಕೆಲಸಗಳಿಗೆಲ್ಲ ಸಾಧ್ಯ ಆಗ್ಬೋದು. ಶನಿ ಮಹಾರಾಜರು ಸಹ ಇಂಥ ಒಂದು ವಿಚಾರಗಳಿಗೆ ಅವರ ಒಂದು ಈ ಗತಿ ಸಾಧ್ಯತೆ ಆಗ್ಬೋದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದರೆ ರಾಹು ನಿಮಗೆ ಪೂರಕವಾಗಿ ತಿಂಗಳ ಪೂರ್ತಿ ಇರಲಿದ್ದಾನೆ. ಕುಂಭದಲ್ಲಿರುವಂಥ ರಾಹು ನಿಮಗೆ ತೃತೀಯ ಸ್ಥಾನಾಗಿ ಲಾಭವನ್ನು, ಜಯವನ್ನು, ಅಧಿಕಾರವನ್ನು, ಸುಖವನ್ನು ಕೊಡ್ತಾನೆ. ರಾಹುವಿಂದ ನಿಮಗೆ ಯಾವುದೇ ತೊಂದರೆಗಳು, ಅಡೆತಡೆಗಳಿಲ್ಲ. ನಿಮಗೆ ಎಲ್ಲ ಉದ್ಯೋಗದಲ್ಲಿ ಬಡ್ತಿ ಸಿಗುವ ವಿಚಾರ ಆಗಲಿ, ಲಾಭಗಳು ಅಧಿಕವಾಗಿ ಬರುವಂಥ ವಿಚಾರ ಆಗಲಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ ರಾಹುವಿನ ಒಂದು ಸಹಾಯ ಹಸ್ತ ಇದೆ. ಆಕಸ್ಮಿಕ ಧನಲಾಭ ಸಹ ಕೆಲವರಿಗೆ ಆಗ್ಬೋದು. ವಿದೇಶದ ಉದ್ಯೋಗ, ವಿದೇಶದ ಒಂದು ಪ್ರಯಾಣಗಳಿಗೆ ಸಹ ರಾಹು ಅನುಕೂಲ ಮಾಡಿ ಕೊಡುವಂಥದ್ದೇನೆ. ಹಾಗಾಗಿ ರಾಹು ಪೂರಕವಾಗಿದ್ದಾನೆ. ಇನ್ನು ಕೇತುನ ವಿಚಾರ ಗಮನಿಸಿದರೆ ಕೇತು ನಿಮಗೆ ವಿರುದ್ಧವಾಗಿರುವಂಥ ಕಾರಣ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತು ಕುರಿತ ಕಾರಣ ಕೆಲವೊಮ್ಮೆ ನಿಮಗೆ ಇಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಏನೋ ಹತ್ತಿರ ಬಂದು ದೂರ ಆಗುವಂಥ ಅನುಭವ ಆಗ್ಬೋದು. ಇನ್ನು ಕೆಲವೊಮ್ಮೆ ಅವಕಾಶ ಮಿಸ್ ಆಗುವಂಥದ್ದು. ಇನ್ನು ಕೆಲವರಿಗೆ ನಿಮ್ಮ ರಿಲೇಟಿವ್ ಅಥವಾ ಬಂಧುಗಳಿಂದ, ಮಿತ್ರರಿಂದ ಏನಾದರೂ ಆರ್ಥಿಕವಾದ ತೊಂದರೆಗಳು ಅಥವಾ ಮೋಸಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಶುಕ್ರ, ಶನಿ ಸಹ ಇಂಥ ಒಂದು ವಿಚಾರಕ್ಕೆ ಪೂರಕವಾಗಿದ್ದಾರೆ. ಕೇತು ಸಹ ಇಂಥ ವಿಚಾರಗಳಿಗೆ ಪೂರಕವಾಗಿದ್ದಾರೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ವಿಚಾರ ಗಮನಿಸಬೇಕು. ಯಾವುದೇ ನೀವು ಸ್ನೇಹಿತರಲ್ಲಿ, ರಿಲೇಟಿವ್ಗಳಲ್ಲಿ, ಬಂಧುಗಳಲ್ಲಿ, ಮಿತ್ರರಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡುವಾಗ ತುಂಬ ಒಂದು ಎಚ್ಚರಿಕೆ ಬೇಕು, ಅಥವಾ ಅದನ್ನು ಅವಾಯ್ಡ್ ಮಾಡಿದರೆ ಸಹ ಒಳ್ಳೆಯದು. ಅದರಿಂದ ನಿಮಗೆ ವಾದ ವಿವಾದ, ಕಲಹಗಳು ಆಗ್ಬೋದು. ಯಾಕಂದರೆ ಅಲ್ಲಿ ಶುಕ್ರ, ಶನಿ ಮತ್ತು ಕೇತುಗಳು ಇಂತಹ ಒಂದು ಸಾಧ್ಯತೆಗಳಿಗೆ ಅವರಿದ್ದಾರೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ವೈರತ್ವ, ದ್ವೇಷ ಅಥವಾ ಏನಾದರೂ ಇಂಥದ್ದು ಏನಾದರೂ ಮನಸ್ತಾಪಗಳು ಬರುವಂಥದ್ದು, ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
ಇವೆಲ್ಲವೂ ಸಾರ್ವಜನಿಕವಾಗಿ ಈ ಧನುರಾಶಿಯವರಿಗೆ ಈ ನವಗ್ರಹಗಳಲ್ಲಿ 8 ಗ್ರಹಗಳು ಅಂದರೆ ಸೂರ್ಯನಿಂದ ರಾಹು ಕೇತುಗಳವರೆಗೂ ಸೇರಿ 8 ಗ್ರಹಗಳು ಯಾವ ರೀತಿ ನಿಮಗೆ ಈ ಅಕ್ಟೋಬರಲ್ಲಿ ಸಹಾಯ ಮಾಡ್ತಾ ಇದ್ದೇವೆ, ಅದರಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ಸಹಾಯ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಅಲ್ಲಿ ಕೇತು ಮತ್ತು ಶನಿಯನ್ನು ಹೊರತುಪಡಿಸಿದರೆ ನಿಮಗೆ ಉಳಿದೆಲ್ಲ ಗ್ರಹಗಳು ನಿಮಗೆ ಈ ಉತ್ತಮವಾದ 6 ಗ್ರಹಗಳು ಸಹ ನಿಮಗೆ ಉತ್ತಮವಾದ ಷಡ್ ಗ್ರಹ ಅಂತ ಆಗಲೇ ಹೇಳಿದರೆ ಆ ಷಡ್ ಗ್ರಹಗಳು ನಿಮಗೆ ತುಂಬ ಈ ಅಕ್ಟೋಬರ್ನಲ್ಲಿ ಬಹಳ ಅನುಕೂಲ ಮಾಡಿಕೊಡ್ತವೆ, ಅಪರೂಪದ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಚಲನೆ 2 ದಿನಕ್ಕೂ ಆತನ ರಾಶಿ ಪರಿವರ್ತನೆ ಆಗುವ ಕಾರಣ ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರ ಅನುಗ್ರಹ ಇದೆ, ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅದನ್ನು ಗಮನದಲ್ಲಿಟ್ಕೊಂಡು ಈ ತಿಂಗಳಲ್ಲಿ ನಿಮಗೆ ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಆರಂಭದ ಅಕ್ಟೋಬರ್ 1 ನಿಮಗೆ ಚಂದ್ರನ ವಿಶೇಷವಾಗಿ ಒಲವಿರುತ್ತೆ. ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರುವಂಥದ್ದು, ಜನ್ಮರಾಶಿಯಲ್ಲಿ ಚಂದ್ರ ಇರ್ತಾನೆ. ಧನುರಾಶಿಯಲ್ಲಿ ಇರುವಂತಹ ಚಂದ್ರನು ಆರಂಭದಲ್ಲಿ ಅಕ್ಟೋಬರ್ 1 ಆರೋಗ್ಯವನ್ನು, ಸುಖವನ್ನು, ಜಯವನ್ನು, ಲಾಭವನ್ನು ಕೊಡ್ತಾನೆ. ಇಷ್ಟಗಳು ಸಿದ್ಧಿ ಆಗ್ತವೆ, ವ್ಯಾಪಾರಗಳಿಗೆ ಪ್ರಗತಿ ಆಗುತ್ತೆ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಸಿದ್ಧಿಯಾಗುವಂಥ ಅವಕಾಶ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ಸುಖದ ವಾತಾವರಣ ಅಕ್ಟೋಬರ್ 1. ಇನ್ನು 2-3ರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಇದನ್ನು ಗಮನಿಸಿಕೊಳ್ಕೊಳ್ಳಿ. ಇಲ್ಲಿ ನಿಮಗೆ ಆಗಲೇ ಮೊದಲಿಗೆ ಹೇಳಿದ್ದೇನೆ ಯಾವ್ಯಾವ ಒಳ್ಳೆಯ ಗ್ರಹಗಳ ಬೆಂಬಲ ಇರುತ್ತೆ, ತಿಂಗಳು ಪೂರ್ತಿ ಇರುವಂಥದ್ದು ಕೆಲವು ಇರುತ್ತೆ, ಕೆಲವು ಮಧ್ಯಭಾಗದವರೆಗೆ ಇರುವಂಥದ್ದು, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅದು ಖಂಡಿತ ನಷ್ಟ ಆಗೋದಿಲ್ಲ, ಅದು ಖಂಡಿತ ಇದ್ದೇ ಇರುತ್ತೆ. ಆದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಕೆಲವೊಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ಆಗ್ಬೋದು. ಹಾಗಾಗಿ ನಿಮಗೆ 2-3ರಲ್ಲಿ ಚಂದ್ರನ ಬೆಂಬಲ ಇರೋದಿಲ್ಲ. ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಣಕಾಸಿನ ಕಷ್ಟ ನಷ್ಟಗಳಾಗೋದು, ಯಾರಾದರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಯಾವುದೇ ಒಂದು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ವಂಚನೆಗೆ ನೀವು ಸಿಲುಕಿಕೊಳ್ಳುವಂಥದ್ದು, ಹಾಗೆ ವಂಚಕರ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು, ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಈ ಕಣ್ಣು, ಕಿವಿ, ಮೂಗುಗೆ ಸಂಬಂಧಪಟ್ಟ ಏನಾದ್ರು ಸಣ್ಣ ಪುಟ್ಟ ನೋವು, ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು, ಅದರ ಬಗ್ಗೆನೂ ಸಹ ಕಾಳಜಿ ಗಮನಿಸಬೇಕಾಗತ್ತೆ. ಹಾಗೆ ಹಣಕಾಸು ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ 2-3ರಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು 4-5 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಕ್ಟೋಬರ್ 4 ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ತೃತೀಯ ಸ್ಥಾನಾಗಿ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಆರ್ಥಿಕವಾದ ಏನಾದರೂ ನಿಮಗೆ ಕೊಡುಕೊಳ್ಳುವಂಥ ವ್ಯವಹಾರಗಳು ಅದು ಇದು ಸಿದ್ಧಿಯಾಗುವಂಥದ್ದು. ಹಣಕಾಸಿನಿಂದ ನಿಮಗೆ ಭೂಮಿ, ಮನೆ ಕೊಳ್ಳುವಂಥ ವಿಚಾರಕ್ಕೆ ಏನಾದರೂ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗಲಿದೆ. ಬಂಧು ಮಿತ್ರರ ಸಹಾಯ ಇದೆ. ಕೆಲವೊಬ್ಬರಿಗೆ ಯಂತ್ರ, ವಾಹನ ಇತ್ಯಾದಿಗಳು ಕೊಳ್ಳುವಂಥ ಅವಕಾಶ ಬರ್ಬೋದು. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ. 4-5ರಲ್ಲಿ 6-7ರಲ್ಲಿ ಚಂದ್ರನ ಬೆಂಬಲ ಕೊರತೆ ಬರುತ್ತೆ. 6-7ರಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ, ಕಲಹ ಮನೆಯಲ್ಲೂ ಆಗ್ಬೋದು, ಬಂಧು ಜನರಲ್ಲೂ ಆಗ್ಬೋದು, ಅಥವಾ ಮಿತ್ರರಲ್ಲೂ ಆಗ್ಬೋದು, ಅಥವಾ ಇಂತಹ ಒಂದು ಯಾವುದೇ ರೀತಿ ಸಹೋದ್ಯೋಗಿಗಳಂದರೆ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಆಗ್ಬೋದು. ಆಗಲೇ ಹೇಳಿದ್ದೇನೆ ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಶನಿ ಮಹಾರಾಜರು ಮತ್ತು ಕೇತು ಇಂಥ ಒಂದು ಬಂಧು ಕಲಹಕ್ಕೆ, ಬಂಧುಗಳ ವೈರತ್ವಕ್ಕೆಲ್ಲ ಸಾಧ್ಯತೆ ಆಗ್ತಾನೆ. ಈ ದಿನಗಳಲ್ಲಿ ನಿಮಗೆ ಚಂದ್ರನು ಸಹ ಅಲ್ಲಿ ವಿರುದ್ಧವಾಗಿ ಇಂಥದ್ದೇ ಒಂದು ಅವಕಾಶವನ್ನು ಕೊಡ್ತಾನೆ. ಹಾಗಾಗಿ ಬಂಧುಗಳ, ಮಿತ್ರರ ಜೊತೆಗೆ ವಾಗ್ವಾದ ಆಗದಂತೆ, ಮಾತಿನ ಚಕಮಕಿ ಆಗದಂತೆ, ಅಥವಾ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಮನಸ್ತಾಪ ಬರದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 6-7ರಲ್ಲಿ 8-9 ಅಷ್ಟೇ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ, ಕಲಹ ಬರ್ಬೋದು. ವಿಶೇಷವಾಗಿ ಕಿರಿಯರ ಜೊತೆ ಕಲಹ, ವಾಗ್ವಾದಗಳಾಗ್ಬೋದು, ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಜೂನಿಯರ್ ಸಹೋದ್ಯೋಗಿಗಳ ಜೊತೆಗೂ, ಕಲೀಗ್ಸ್ಗಳ ಜೊತೆಗೂ ಇಂತಹ ಒಂದು ಮಾತಿನ ಚಕಮಕಿ ಬರ್ಬೋದು. ಅಥವಾ ಅವರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ದೂರು, ಕಂಪ್ಲೇಂಟನ್ನು ಕೊಡೋದಾಗಲಿ, ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ 8-9ರಲ್ಲಿ ಎಚ್ಚರ. 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಷಷ್ಠದ ನಿಮಗೆ ವಿಶೇಷವಾದ ಅಭಿವೃದ್ಧಿಯ ಫಲಗಳು ಸಿಗಲಿವೆ. ಯಶಸ್ಸು, ಕೀರ್ತಿ, ಜಯ, ಲಾಭ ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ. ಕೆಲವರಿಗೆ ಅಧಿಕಾರ ಅಥವಾ ಏನಾದರೂ ಒಂದು ಹುದ್ದೆಗಳು ಸಿಗುವಂಥದ್ದು, ಅದು ಇರುವಂಥ ಹುದ್ದೆಯಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಆಗುವಂಥದ್ದು. ಇನ್ನು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವಕರಿಗೆ ಅವಕಾಶಗಳು ಸಿಗುವಂಥದ್ದು. ದೂರ ಪ್ರಯಾಣದ ಅವಕಾಶಗಳು 10-11ರಲ್ಲಿ ಒದಗಿ ಬರಲಿವೆ. 12-13 ಸಹ ನಿಮಗೆ ವಿಶೇಷವಾಗಿ ಸುಖವನ್ನು, ಲಾಭವನ್ನು, ಜಯವನ್ನು ಕೊಡುವಂಥ ದಿನವಾಗಿರುತ್ತೆ. ಚಂದ್ರನ ವಿಶೇಷವಾದ ಸಪ್ತಮದ ಆಶೀರ್ವಾದವು ನಿಮಗೆ ಬಹಳ ಕಾಲದ ಇಷ್ಟಾರ್ಥಗಳು ನೆರವೇರುವಂತೆಯೂ, ಗ್ರಹಗಳು ನಿಮಗೆ ಅನುಕೂಲವಾಗಿರುವಂತೆ, ಇನ್ನಿತರ ನಿಮ್ಮ ಮನಸ್ಸಿನ ಅನಿಸಿಕೆಗಳು, ಕನಸುಗಳು ನನಸಾಗುವಂಥದ್ದು. ಇದಕ್ಕೆ ಹಿಂದೆ ಪ್ರಯತ್ನಪಟ್ಟು ವಿಫಲವಾಗಿದ್ದ ವಿಚಾರಗಳು ಇಂದು ತಾನಾಗಿಯೇ ಅದು ತನ್ನ ಸಫಲತೆಗೆ ಬರುವಂಥದ್ದು, ಅಥವಾ ಪವಾಡ ಸದೃಶವಾದ ಬದಲಾವಣೆಗಳು 12-13ರಲ್ಲಿ ಆಗ್ಬೋದು. 14-15 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಕೊರತೆ ಇರುತ್ತೆ. 14-15ರಲ್ಲಿ ಸ್ವಲ್ಪ ಕಲಹ, ವಾಗ್ವಾದಗಳು ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಕಣ್ಣು, ಕಿವಿ, ಮೂಗು ಮತ್ತು ಏನಾದರೂ ಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿನಂಥ ಸಮಸ್ಯೆಗಳು 14-15ರಲ್ಲಿ ತರಬಹುದು. 16ರಲ್ಲಿ ಸಹ ಹಾಗೆ ಸ್ವಲ್ಪ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಬೇಕು. 14-15-16ರಲ್ಲಿ ಹಣಕಾಸು, ಆರೋಗ್ಯ, ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ. ಇನ್ನು 17-18 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅಂದರೆ ಆರ್ಥಿಕದಲ್ಲಿ ಏನಾದ್ರು ನಷ್ಟ ಆಗೋದಾಗಲಿ, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಯಾರೋ ನಿಮಗೆ ಸುಳ್ಳು ವಂಚನೆಗೆ ಮಾಡಿ ನಿಮಗೆ ಮೋಸಕ್ಕೆ ಬಲಿ ಬೀಳುವಂಥದ್ದಾಗಲಿ, ಅಥವಾ ಆಮಿಷಕ್ಕೆ ಒಳಗಾಗಿ ನೀವೇ ಒಂದು ಸ್ವಯಂಕೃತ ಅಪರಾಧವಾಗಿ ಹಣವನ್ನು ಕಳೆದುಕೊಳ್ಳುವಂಥ ಘಟನೆಗಳು ಆಗ್ಬೋದು 17-18ರಲ್ಲಿ. 19-20 ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ದಿನ. ಚಂದ್ರನ ವಿಶೇಷವಾದ ಕರ್ಮಸ್ಥಾನದ ಬೆಂಬಲ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದೆ. ವೃತ್ತಿಯಲ್ಲಿ ವಿಶೇಷವಾದ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳು, ಅವಾರ್ಡುಗಳೆಲ್ಲ ಬರುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸಿದ್ಧಿ ಆಗಲಿವೆ. ಶುಭ ಕಾರ್ಯಗಳ ಒಂದು ಮಾತುಕತೆ ನಡೆಯಬಹುದು 19-20ರಲ್ಲಿ.
21, 22, 23 ನಿರಂತರವಾಗಿ 3 ದಿನಗಳು ನಿಮಗೆ ಚಂದ್ರನ ಲಾಭಸ್ಥಾನದ ಬೆಂಬಲ ಬರ್ತಾ ಇದೆ. ಗಮನದಲ್ಲಿಟ್ಕೊಳ್ಳಿ, ನಿಮಗೆ ಅನೇಕ ರೀತಿ ಈ ತಿಂಗಳಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯನು ಅನುಗ್ರಹ ಮಾಡಲಿದ್ದಾನೆ, ಲಾಭಸ್ಥಾನದಲ್ಲಿ ಮಂಗಳನು ಅನುಗ್ರಹ ಮಾಡಿದ್ದಾನೆ, ಲಾಭಸ್ಥಾನದಲ್ಲಿ ಬುಧನು ಅನುಗ್ರಹ ಮಾಡಿದ್ದಾನೆ. ಆದರೆ ನಿಮಗೆ ಈ ಲಾಭಸ್ಥಾನದಲ್ಲಿ ಚಂದ್ರನು ಸಹ ಈ ತಿಂಗಳಲ್ಲಿ ಅನುಗ್ರಹ ಮಾಡಲಿದ್ದಾನೆ. ಹಾಗಾಗಿ ಅಪೂರ್ವವಾದ ಅವಕಾಶ, 3 ಅಥವಾ 4 ಗ್ರಹಗಳು ಒಂದೇ ತಿಂಗಳಲ್ಲಿ ನಿಮಗೆ ಲಾಭಸ್ಥಾನದ ಲಾಭವನ್ನು ಕೊಡುವಂಥ ಒಂದು ಉತ್ತಮವಾದ ಅವಕಾಶ ಬಂದಿದೆ. ಚಂದ್ರನು ಸಹ ನಿಮಗೆ 21, 22, 23ರಲ್ಲಿ ತುಂಬ ಒಂದು ಅನೇಕ ರೀತಿಯ ಲಾಭಗಳನ್ನು, ಜೀವನ ಸುಖವನ್ನು ಕೊಳ್ಳಿದ್ದಾನೆ. ಪ್ರಯತ್ನಗಳಲ್ಲಿ ಸಫಲತೆ ಆಗುವಂಥದ್ದು, ಬಹಳಷ್ಟು ಹಿಂದೆ ಪ್ರಯತ್ನ ಮಾಡಿ ಬಿಟ್ಟಂತಹ ಅಥವಾ ವಿಚಾರಗಳು ಅಥವಾ ಆಸೆ ಬಿಟ್ಟಂತಹ ವಿಚಾರಗಳು ಈಗ ಪವಾಡ ಸದೃಶವಾಗಿ ಮತ್ತೆ ಅದು ಚಿಗುರಿಕೊಂಡು ಅದರ ನಿಮಗೆ ಲಾಭ ಆಗುವಂಥದ್ದು ಇಂತಹ ಘಟನೆಗಳು ಆಗಲಿವೆ. 21, 22, 23, 24, 25 ಸಾಮಾನ್ಯ ದಿನ. ಇಲ್ಲಿ ಸ್ವಲ್ಪ ವಿಚಾರಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಕಷ್ಟ ನಷ್ಟಗಳ ಸಾಧ್ಯತೆ, ಬಂಧು ಮಿತ್ರರಲ್ಲಿ ಜಗಳ, ಪತಿ ಪತ್ನಿಯರಿಗೆ ಕಲಹ, ವಾಗ್ವಾದಗಳು ಆಗುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ಆದಂತಹ ಒಂದು ಸಣ್ಣ ಕಿಡಿಯು ದೊಡ್ಡ ಜ್ವಾಲೆಯಾಗಿ ಅಂದರೆ ದೊಡ್ಡ ಮಟ್ಟದ ಒಂದು ಜಗಳ ಕಲಹ ಆಗುವಂತಹ ಸಾಧ್ಯತೆ. ಮಾತು ನಡವಳಿಕೆ ಬಗ್ಗೆ ಎಚ್ಚರ, ಇತರರ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರ, ಅನಾವಶ್ಯಕವಾದ ನಿಮ್ಮ ಇತರರ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಇತರರಿಗೆ ನೀತಿ ಪಾಠ ಹೇಳೋದಾಗಲಿ ಇದ್ದ ಒಳ್ಳೆಯದಲ್ಲ. ಅದು ನಿಮಗೆ ತಿರುಗುಬಾಣ ಆಗ್ಬೋದು. 24, 25 ಆ ಬಳಿಕ 26, 27, 28 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರ್ತಾಯಿದೆ. ನಿರಂತರವಾಗಿ ಚಂದ್ರ ನಿಮಗೆ 26, 27, 28ರಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ನಿಮ್ಮ ರಾಶಿಯಲ್ಲಿ ಮತ್ತೊಮ್ಮೆ ಬಂದಂಥ ಆರಂಭದಲ್ಲಿ 1ನೇ ತಾರೀಕಿಗೆ ಅಲ್ಲಿ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದ. ಈಗ ಕೊನೆಯ ಭಾಗದಲ್ಲಿ ಸಹ ನಿಮಗೆ ಆ ಒಂದು 26, 27, 28ರಲ್ಲಿ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದು ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಅಪೂರ್ವವಾದ ಹಲವಾರು ಅವಕಾಶಗಳು ಬರಲಿವೆ. ವಿದ್ಯಾರ್ಥಿ ಯುವಕರಿಗೂ ಉತ್ತಮ, ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಪತಿ ಪತ್ನಿಯರ ಬಾಂಧವ್ಯ ಸಹ ಉತ್ತಮಗೊಳ್ಳುವಂಥದ್ದು. 29, 30 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. 29, 30ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ಹಣವನ್ನು ನಷ್ಟ ಆಗುವಂಥದ್ದು, ಆಕಸ್ಮಿಕ ನಿಮಗೆ ಖರ್ಚುಗಳು ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿರುದ್ಧ ಅಥವಾ ಉಲ್ಟಾ ಆಗುವಂಥದ್ದು, ಅಥವಾ ಇತರರು ನಿಮಗೆ ಸುಳ್ಳು ನಂಬಿಸಿ ನಿಮಗೆ ಮೋಸ ಮಾಡುವಂಥದ್ದು, ಅಥವಾ ಯಾವುದೇ ನೀವು ಅತಿರೇಕವಾದ ಒಂದು ಹೂಡಿಕೆಯನ್ನು ಮಾಡಿ ಅದು ನಿಮ್ಮದೇ ಸ್ವಯಂಕೃತ ಅಪರಾಧದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಕೊಡುಕೊಳ್ಳುವಿಕೆ ಅವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ 29, 30 ಇರಬೇಕು. ಇನ್ನು ಕೊನೆಯ ದಿನ 31, ಅಕ್ಟೋಬರ್ 31 ನಿಮ್ಮ ಪಾಲಿಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾಯಿದೆ. ಇಷ್ಟಾರ್ಥ ಸಿದ್ಧಿದೆ, ಲಾಭ ವೃದ್ಧಿದೆ. ತೃತೀಯ ಸ್ಥಾನದ ಚಂದ್ರನು ನಿಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳಿಗೆ ಆತನು ಪೂರಕವಾಗಿ ಸ್ಪಂದನೆ ಮಾಡುವಂಥದ್ದು. ಬಂಧು ಮಿತ್ರರ ಸಹಕಾರ ಜೊತೆಗೆ ನಿಮಗೆ ಜನಪ್ರಿಯತೆ, ಅದು ಯಾವುದೇ ರೀತಿಯ ಪ್ರಶಸ್ತಿ ಪುರಸ್ಕಾರ ಕೆಲವೊಬ್ಬರಿಗೆ, ಯುವಕರಿಗೆ, ಸಾಧಕರಿಗೆ ಬರುವಂಥದ್ದು ತುಂಬ ಉತ್ತಮ ಅವಕಾಶ ಬಂದಿದೆ. ಇವೆಲ್ಲವೂ ನಿಮಗೆ ಚಂದ್ರನ ನಮಗೆ ಅನುಕೂಲತೆ ಯಾವುದು ಇದೆ ಅಂಥೇಳಿ ಯಾವ್ಯಾವ ದಿನಗಳಲ್ಲಿ ಇದನ್ನು ಗಮನದಲ್ಲಿಟ್ಕೊಂಡು ಉಪಯೋಗ ಮಾಡಿಕೊಳ್ಳುವಂಥದ್ದು. ಸುಮಾರು 16 ದಿನಗಳಲ್ಲಿ ನಿಮಗೆ ಚಂದ್ರನು ಪೂರಕವಾಗಿ ಬರ್ತಾ ಇದ್ದಾನೆ. ಅಲ್ಲದೆ ಉಳಿದ ದಿನಗಳಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಆ ಹೆಚ್ಚಿನ ಗ್ರಹಗಳು ಅಂದರೆ 6 ಅಥವಾ 7 ಗ್ರಹಗಳು ಸಹ ಉಳಿದ ದಿನಗಳಲ್ಲಿ ನಿಮಗೆ ಪೂರಕವಾದ ಒಂದು ಉತ್ತಮವಾದ ಫಲವನ್ನು ಕೊಡಲಿವೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಅದೃಷ್ಟಶಾಲಿ ಬಣ್ಣಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ದಿನಗಳಲ್ಲಿ ಬದಲಾಗ್ತಾ ಇರುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ ಮತ್ತು ಸಂಖ್ಯೆ 1. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1, ನಂಬರ್ 1. ಇದನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅಂದರೆ ವರ್ಷದಲ್ಲಿ 1 ಬಾರಿ ಮಾತ್ರ ಸಿಗುವಂಥ ಅವಕಾಶ. ತಿಂಗಳ ಪೂರ್ತಿ ಸೂರ್ಯನು ಪೂರಕವಾಗಿರೋದು. ಇಲ್ಲಾಂದರೆ ಕೆಲವೊಂದು ತಿಂಗಳಲ್ಲಿ 15 ದಿನಗಳಷ್ಟೇ ನಿಮಗೆ ಅವಕಾಶ ಸಿಗುತ್ತೆ. ಈ ತಿಂಗಳಲ್ಲಿ ತಿಂಗಳ ಪೂರ್ತಿ, ಮಾಸ ಪೂರ್ತಿ ರವಿಯ ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಮಂಗಳನ ಅನುಗ್ರಹ ಅಪೂರ್ವವಾಗಿ ಅವಕಾಶ. ಇದನ್ನು ಹಾಗೆ ಅತ್ಯಪೂರ್ವದಲ್ಲಿ ಮಂಗಳನ ಅನುಗ್ರಹ ಭಾಗ್ಯಸ್ಥಾನದಲ್ಲಿ ಬಂದಿದೆ. ಹಾಗಾಗಿ 26ರವರೆಗೂ ನೀವು ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ. 26ರವರೆಗೂ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9, ನಂಬರ್ 9 26ರವರೆಗೂ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5, ನಂಬರ್ 5, ಗ್ರೀನ್ ಮತ್ತು ನಂಬರ್ 5 ನಿಮಗೆ ಅಲ್ಲಿ ಬುಧನ ಅನುಗ್ರಹ 24ರವರೆಗೆ ಇರುತ್ತೆ. ಅಕ್ಟೋಬರ್ 24ರವರೆಗೂ ಈ ಗ್ರೀನ್ ಮತ್ತು ನಂಬರ್ 5 24ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6, ನಂಬರ್ 6 ಆ್ಯಂಡ್ ವೈಟ್ ಇದನ್ನು ನೀವು ನಿಮಗೆ 9ನೇ ತಾರೀಕು ಅಕ್ಟೋಬರ್ವರೆಗೂ ಶುಕ್ರನ ಅನುಗ್ರಹ ಇರುತ್ತೆ. 9ರ ಬಳಿಕ ಇರುವುದಿಲ್ಲ. ಹಾಗೆ 9ರವರೆಗೂ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6, ನಂಬರ್ 6 ಬಳಸಿಕೊಳ್ಳುವಂಥದ್ದು. ಇನ್ನು ಈ ಗ್ರೇ ಅಥವಾ ಬೂದು ಬಣ್ಣ ಅದು ರಾಹುವಿನ ಸಂಕೇತ. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4, ನಂಬರ್ 4 ಇದನ್ನು ನೀವು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ರಾಹು ಪೂರಕವಾಗಿ ಅನುಕೂಲಕರವಾಗಿ ಇದ್ದಾನೆ. ಇವೆಲ್ಲವೂ ನಿಮಗೆ ಬಳಸುವಂಥ ಬಣ್ಣಗಳು. ಆದರೆ ಚಂದ್ರನ ಅನುಗ್ರಹ ಇರುವಂಥ 16 ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಇದರ ಜೊತೆಗೆ ಆ ಒಂದು ಚಂದ್ರನ ಸಂಕೇತವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2, ನಂಬರ್ 2 ಮತ್ತು ಆ ಸ್ನೋ ಬಣ್ಣವನ್ನು ನೀವು ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಒಟ್ಟಿನಲ್ಲಿ 6+1 ಅಂದರೆ 6 ಮತ್ತು ಚಂದ್ರನ ಸೇರಿದಾಗ 7 ಗ್ರಹಗಳ ಅನುಕೂಲತೆ ಈ ತಿಂಗಳಲ್ಲಿ ಒದಗಿ ಬರಲಿವೆ. ಯಾರಿಗೂ ಸಿಗದಂಥ ಒಂದು ಅಪೂರ್ವವಾದ ಅವಕಾಶ ಈ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಪ್ರಮುಖವಾದ ನಿರ್ಧಾರಗಳು, ಪ್ರಮುಖವಾದ ಜೀವನದ ಏನಾದರೂ ಘಟ್ಟಗಳಿದ್ರೆ, ಯಾವುದಾದ್ರೂ ನಿಮಗೆ ಗುರಿಯನ್ನು ತಲುಪಲಿಕ್ಕೆ ಈ ತಿಂಗಳಲ್ಲಿ ನೀವು ನಿಮ್ಮ ನಿಷ್ಠಾವಂತ ಪ್ರಯತ್ನ ಮಾಡಿದರೆ ಖಂಡಿತ ಗ್ರಹಗಳು ನಿಮಗೆ ಅನುಕೂಲವಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಏನು ಸಣ್ಣ ಪುಟ್ಟ ಗ್ರಹಗಳ ದೋಷ ನಿವಾರಣೆಗಾಗಿ ನೀವು ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮದೇವತೆನೋ ಅಥವಾ ಗಣೇಶ, ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ಮಹಾಲಕ್ಷ್ಮೀ ದೇವಿ ಅಥವಾ ನಿಮ್ಮ ಕುಲದೇವಿ, ನರಸಿಂಹಸ್ವಾಮಿ ಮುಂತಾದ ದೇವತೆಗಳ ಭಕ್ತಿ ಮಾಡುವಂಥದ್ದು. ವಿಶೇಷವಾದ ವಿಜಯದಶಮಿ ಪರ್ವಕಾಲದಲ್ಲಿ ಯಾವುದೇ ಒಂದು ದೇವತಾ ಶ್ಲೋಕ ಅಥವಾ ಅಮ್ಮನವರ ಶ್ಲೋಕ, ದುರ್ಗಾದೇವಿಯ ಅಷ್ಟೋತ್ತರ, ಲಲಿತಾ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡಿ ತಮಗೆಲ್ಲರಿಗೂ ಈ ಆಶ್ವೀಜ ಮಾಸ, ಕಾರ್ತಿಕ ಮಾಸದ ಕಾಲವು ಅನೇಕ ಶುಭ ಫಲಗಳನ್ನು ಸಿದ್ಧಿಯನ್ನು ಕೊಡಲಿ. ಅಕ್ಟೋಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮಕರ ರಾಶಿಗೆ ಅಕ್ಟೋಬರ್ ತಿಂಗಳು ಆಶಾದಾಯಕವಾಗಿಯೇ ಇದೆ. ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಆರಂಭದಲ್ಲಿ ಒತ್ತಡ, ಚಿಂತೆ, ಮಧ್ಯದಿಂದ ಸುಖ, ಸಮೃದ್ಧಿ, ಶಾಂತಿ ಎಂಬ ಒಂದು ವಾಕ್ಯ ಬಂದಿದೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ, ಚಿಂತೆ, ಆತಂಕ ಎಲ್ಲ ಇರುತ್ತೆ. ಮಧ್ಯಭಾಗದಲ್ಲಿ ನಿಮಗೆ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಆಗುವಂತಹ ಘಟನೆಗಳು ಜರಗಲಿವೆ. ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ 5 ಅಥವಾ 6 ಗ್ರಹಗಳು ಒಂದು ಹಂತದಲ್ಲಿ ಉತ್ತಮವಾದ ಫಲವನ್ನು ಕೊಡಲು. ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ. ಆರಂಭದಲ್ಲಿ ಸ್ವಲ್ಪ ನಿಧಾನವಾದ ಅಭಿವೃದ್ಧಿ ಆಗುವಂಥದ್ದಾಗಲಿ, ಸಣ್ಣ ಪುಟ್ಟ ಒತ್ತಡ, ಚಿಂತೆಗಳು ಬರೋದಾಗಲಿ ಅಥವಾ ಕೌಟುಂಬಿಕ ಮತ್ತು ವೈಯಕ್ತಿಕವಾದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಆರಂಭದಲ್ಲೇ ಬರುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಜರುಗುವಂಥ ಒಂದು ಅಪರೂಪದ ಘಟನೆ ಗುರುವಿನ ಅತಿಚಾರ, ಅಂದರೆ ಅಪರೂಪದಲ್ಲಿ ಜರುಗುವಂಥ 100 ವರ್ಷಗಳ ಬಳಿಕ ಬರುವಂಥ ಒಂದು ಗುರುವಿನ ಅತಿಚಾರ ಅಂದರೆ ಗುರು ಒಂದು ರಾಶಿಯಿಂದ ಒಂದೇ ವರ್ಷದಲ್ಲಿ ಮುಂದಿನ ರಾಶಿಗೆ ಹೋಗುವಂತಹ ಘಟನೆ. ಈಗ ಸದ್ಯದಲ್ಲಿ ಅಲ್ಲಿ ಮಿಥುನದಲ್ಲಿರುವಂಥ ಗುರು ಅಲ್ಲಿ 19ನೇ ತಾರೀಕು ಅಂದರೆ 18ರ ರಾತ್ರಿ ಬಳಿಕ ಆತನೊಂದು ರಾಶಿ ಪರಿವರ್ತನೆ ಆಗುವಂಥದ್ದು, ಅಲ್ಲಿ ಕಟಕ ರಾಶಿಗೆ ಪ್ರವೇಶಿಸುವುದು. ಆವಾಗ ನಿಮಗೆ ತಾತ್ಕಾಲಿಕವಾದ ಗುರುಬಲ ಬರುತ್ತೆ. ತಾತ್ಕಾಲಿಕವಾದ ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಗುರುವಿನ ಅತಿಚಾರದ ಅದರಲ್ಲಿ ಯಾವ ರಾಶಿಗೆ ಈಗ ತಾತ್ಕಾಲಿಕ ಗುರುಬಲ ಬರುತ್ತೆ, ಯಾವ ರಾಶಿಗೆ ತಾತ್ಕಾಲಿಕವಾಗಿ ಗುರುಬಲ ಇಲ್ಲದಾಗತ್ತೆ, ಅದು ನಿವಾರಣೆ ಗುರುಬಲ ನಿಮಗೆ ನಷ್ಟ ಆಗುತ್ತೆ ಅನ್ನೋದರ ವಿಚಾರಣೆ ಇರುತ್ತೆ. ಹಾಗಾಗಿ ಇಲ್ಲಿ ಈ ಗುರುಬಲವನ್ನು ಪಡೆಯುವಂತಹ ಒಂದು ರಾಶಿಯಲ್ಲಿ ಮಕರ ರಾಶಿಯು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಭಾಗ್ಯೋದಯ ಆಗುವಂಥದ್ದು. ಅದೇ ರೀತಿ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಮಧ್ಯಭಾಗದ ಬಳಿಕ ಬರಲಿವೆ. ಇವೆಲ್ಲವೂ ಗಮನಿಸಿದಾಗ ಅಲ್ಲಿ ಪ್ರಭಾವಶಾಲಿಯಾದ 2 ಗ್ರಹಗಳ ಒಂದು ಬೆಂಬಲ ನಿಮಗೆ ಅಲ್ಲಿ ಮಧ್ಯಭಾಗದ ಬಳಿಕ ಸಿಗುವ ಕಾರಣ ನೀವು ವಿಶೇಷವಾಗಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ಆತಂಕ, ಒತ್ತಡಗಳಿದ್ದರೂ ಮಧ್ಯಭಾಗದ ಬಳಿಕ 17, 18ರಿಂದ ನಿಮಗೆ ವಿಶೇಷವಾದ ಲಾಭ, ಸುಖ, ಜಯಗಳು, ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪವಾಡ ಸದೃಶವಾದ ಬದಲಾವಣೆಗಳು ಆಗುವಂಥದ್ದು. ಇನ್ನು ಹಲವಾರು ಮಕರ ರಾಶಿಯವರು ಅಲ್ಲಿ ಪ್ರಶ್ನೆಗಳನ್ನು ನಮಗೆ ಮಾಡ್ತಾ ಇರ್ತಾರೆ. ನಮಗೆ ಸಾಡೆ ಸಾತಿ ಮುಗಿದಿದೆ, ಸಾಡೆ ಸಾತಿ ಮುಗಿದ ಮೇಲೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ, ಸಾಡೆ ಸಾತಿ ಮುಗಿದ್ರೆ ಎಲ್ಲ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳಿದ್ದಾರೆ. ಅದು ಯಾಕೆ ನಮಗೆ ಇನ್ನೂ ಸಹ ತೊಂದರೆಗಳು ಮಧ್ಯೆ ಬರ್ತಾ ಇರ್ತವೆ. ಅಲ್ಲಿ ಮಕರ ರಾಶಿ ಇರ್ಬೋದು ಅಥವಾ ಯಾವುದೇ ರಾಶಿ ಇರ್ಬೋದು, ಅಲ್ಲಿ ಈ ಗೋಚಾರ ಫಲದಲ್ಲಿ ವ್ಯತ್ಯಾಸ ಆಗುವಂಥದ್ದು ಗ್ರಹಚಾರ ಅಂತ ಹೇಳ್ತೇವೆ. ಅದು ಯಾವುದೇ ಒಬ್ಬ ಜ್ಯೋತಿಷ್ಯ ಕೈಯಲ್ಲಾಗಲಿ ಅಥವಾ ಯಾವುದೇ ಒಂದು ನಿರಂತರವಾದ ಒಂದು ನಿಘಂಟುಗಳಾಗಲಿ ಪುಸ್ತಕಗಳಾಗಲಿ ಅದನ್ನು ದಾಖಲಿಸುವಂಥ ಯಾವುದೇ ರೀತಿಯ ನಿಯಂತ್ರಣಗಳಿಲ್ಲ. ಆ ನಿಯಂತ್ರಣವು ಎಲ್ಲವೂ ಇರುವಂಥದ್ದು ಪ್ರಕೃತಿ ಅಥವಾ ಪರಮಾತ್ಮನ ಒಂದು ಅದ್ಭುತವಾದ ಶಕ್ತಿಯಲ್ಲಿ. ಪರಮಾತ್ಮನು ಈ ಒಂದು ನವಗ್ರಹಗಳ ವ್ಯವಸ್ಥೆಯನ್ನು ಅಂದರೆ ಆರ್ಗನೈಜೇಷನ್ ಅಂತ ಹೇಳ್ತೇವೆ, ಯಾವುದೋ ಆರ್ಗನೈಜೇಷನ್ ಚಾರ್ಟ್ ಅಂತ ಇರುತ್ತೆ ಯಾವುದೋ ಒಂದು ಸಂಸ್ಥೆಗೆ. ಅದೇ ರೀತಿ ಈ ನವಗ್ರಹಗಳಿಗೆ ತನ್ನದೇ ಆದ ಒಂದು ಜವಾಬ್ದಾರಿಯನ್ನು ಕೊಟ್ಟು ತನ್ನದೇ ಆದ ಪ್ರಭಾವವನ್ನು ಒಂದು ಜೀವಿಗಳ ಮೇಲೆ ಬೀರುವಂತೆ ಅದಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರ ಯಾವುದೇ ಜ್ಯೋತಿಷಿಯಿಂದ ಅದನ್ನು ತಪ್ಪಿಸಲಿಕ್ಕಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗಳಿಂದ ಅದನ್ನು ತಡೆ ಹಿಡಿಲಿಕ್ಕಾಗಲಿ. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮಗೆ ಎಲ್ಲ ರಾಶಿಗೆ ಬರುವಂತೆ ಮಕರ ರಾಶಿಗೂ ಬರುತ್ತೆ, ಎಲ್ಲ ರಾಶಿಗೂ ಆಗುವಂತೆ ಗ್ರಹಗಳ ಏರುಪೇರಿನ ಪ್ರಭಾವ ಅಂದರೆ ಗ್ರಹದ ಚಾರಗಳು ಎಲ್ಲರಿಗೂ ಅನುಕೂಲವಾಗುತ್ತೆ. ಹಾಗಾಗಿ ಇಲ್ಲಿ ಈ ತಿಂಗಳಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಇದ್ದರೂ ನಂತರ ನಿಮಗೆ ಬಹಳ ಉತ್ತಮವಾದ ಪರಿಣಾಮ ಬರಲಿದೆ. ಹಾಗಾಗಿ ಈಗ ರವಿಯಿಂದ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ರವಿಯ ಬೆಂಬಲದ ಕೊರತೆ ಇರುವ ಕಾರಣ ನಿಮಗೆ ಅಲ್ಲಿ 16ರವರೆಗೂ ರವಿ ವಿರುದ್ಧವಾಗಿರ್ತಾನೆ. 16ರವರೆಗೂ ಕನ್ಯಾ ರಾಶಿಯಲ್ಲಿರುವಾಗ ನಿಮಗೆ ನವಮಸ್ಥನಾಗಿರುವ ಕಾರಣ ಅಲ್ಲಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಕಲಹ, ಮಾತಿನ ಚಕಮಕಿ, ವಿರುದ್ಧವಾದ ಘಟನೆಗಳು ಆಗುವಂಥದ್ದು, ನಿಮ್ಮದೇ ರಿಲೇಟಿವ್ಗಳ ಮಧ್ಯೆಗೆ ನಿಮಗೂ ಏನಾದರೂ ಭೂಮಿಯ ವಿಚಾರ, ಹಣದ ವಿಚಾರ, ಮಾತಿನ ಚಕಮಕಿ ಬರುವಂಥದ್ದು ಅಥವಾ ಅವರು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗಲಿ ಅಥವಾ ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನ ಮಾಡುವಂಥ ಘಟನೆ ಇತ್ಯಾದಿಗಳು ಆರಂಭದಲ್ಲಿ ಆಗ್ಬೋದು. ಅಕ್ಟೋಬರ್ 16ರವರೆಗೂ ನಿಮಗೆ ಸೂರ್ಯನು ವಿರುದ್ಧವಾಗಿದ್ದಾನೆ, ಗಮನದಲ್ಲಿಟ್ಟುಕೊಳ್ಳಿ. ಆದರೆ ಯಾವಾಗ ಆತನು 17ನೇ ತಾರೀಕು ತುಲಾರಾಶಿಗೆ ಪ್ರವೇಶ ಮಾಡ್ತಾನೋ ಅಂದಿನಿಂದ ನಿಮಗೆ ಸೂರ್ಯ ಭಗವಂತನಿಂದ ವಿಶೇಷವಾದ ಲಾಭ, ಸುಖ, ಜಯ ಬರಲಿದೆ. ಜೊತೆಗೆ ಯಾವುದೇ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಸಂಬಂಧ ದಾಖಲೆ, ಪಿತ್ರಾರ್ಜಿತವಾದ ಆಸ್ತಿಯನ್ನು ಪಡೆಯುವಂಥ ವಿಚಾರ ಇರ್ಬೋದು ಅಥವಾ ಏನಾದರೂ ಕೋರ್ಟ್ಗಳಲ್ಲಿ ದೀರ್ಘಕಾಲದ ಇದ್ದಂಥ ಕೇಸುಗಳ ವಿಚಾರ ಅವೆಲ್ಲವೂ ಅದನ್ನು ಈಗ ಸಾಲ್ವ್ ಮಾಡಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಪರವಾಗಿ ಜಯವನ್ನು ಪಡೀಲಿಕ್ಕೆ 17ರಿಂದ ನಿಮಗೆ ಸೂರ್ಯ ಭಗವಂತರು ಆಶೀರ್ವಾದ ಮಾಡ್ತಾರೆ. ಮುಂದೆ 1 ತಿಂಗಳ ಕಾಲ ಅಂದರೆ ಸುಮಾರು ನವೆಂಬರ್ 16ರವರೆಗೂ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ 17ರಲ್ಲಿ ಬರುವಂತಹ ಈ ಸೂರ್ಯನ ವಿಶೇಷವಾದ ಅಪರೂಪದ ಅವಕಾಶ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಂತರು ಬಂದಿದ್ದಾರೆ. ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡಲಿದ್ದಾರೆ. ಜೊತೆಗೆ ಆರ್ಥಿಕವಾಗಿಯೂ, ಉದ್ಯೋಗದಲ್ಲಿಯೂ, ವೃತ್ತಿಯಲ್ಲೂ ನಿಮಗೆ ತುಂಬ ಪ್ರಗತಿ ಬರ್ಬೋದು. ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದು, ಕೆಲವರಿಗೆ ಸನ್ಮಾನಗಳು ಆಗುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ಸರ್ಕಾರದ ಹುದ್ದೆಗೆ ಅಥವಾ ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಈ 17ರಿಂದ ವಿಶೇಷವಾಗಿ ಸೂರ್ಯ ಭಗವಂತರು ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಇನ್ನು ಮಂಗಳ ಗ್ರಹದ ವಿಚಾರ, ಸೂರ್ಯನ ಬಳಿಕ ನಾವು ಗಮನಿಸುವಂಥ ಮಂಗಳ ಗ್ರಹದ ನಿಮಗೆ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಮಂಗಳವು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಮಂಗಳದಿಂದ ನಿಮಗೆ ಯಾವುದೇ ಅಷ್ಟೊಂದು ಪ್ರಯೋಜನಗಳಿಲ್ಲ. ಅಲ್ಲಿ ನಿಮಗೆ ದಶಮದಲ್ಲಿರುವ ಕಾರಣ ಈ ಕಾಲದಲ್ಲಿ ನಿಮಗೆ ಜಗಳ ಆಡುವಂಥ ಪ್ರವೃತ್ತಿ, ಕಲಹ ಆಗುವಂಥ ಪ್ರವೃತ್ತಿ, ಜೊತೆಗೆ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರ, ಅನಾಚಾರ ಅಥವಾ ಕ್ರೈಮ್ ಅಂತ ಅಪರಾಧ ಕೃತ್ಯ ಮುಂತಾದವುಗಳಲ್ಲಿ ಒಲವು ಬರ್ಬೋದು. ಅಥವಾ ಇಂತಹ ಕೃತ್ಯ ಅಥವಾ ಕೆಲಸಗಳನ್ನು ಮಾಡುವವರ ಒಂದು ಫ್ರೆಂಡ್ಶಿಪ್ ಆಗುವಂಥದ್ದಾಗಲಿ, ಅಥವಾ ಅವರ ಹತ್ರ ನೀವೇನಾದರೂ ಅವರ ಒಂದು ಜೊತೆಗೆ ಕೈ ಜೋಡಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಗಮನಿಸಿ. ಜೊತೆಗೆ ಯಾವುದೇ ರೀತಿಯ ಈ ಅಡ್ಡದಾರಿ ಅಂತ ಹೇಳ್ತೇವೆ, ಶಾರ್ಟ್ ಕಟ್ಟನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಆ ಅಡ್ಡದಾರಿಯನ್ನು ಹಿಡಿದ್ರಿಂದ ನಿಮ್ಮ ಮೇಲೆ ಏನಾದರೂ ಒಂದು ಅಪರಾಧಗಳು ಬರ್ಬೋದು, ಅಥವಾ ಕೇಸುಗಳು ಬರುವಂಥದ್ದು, ಅಥವಾ ಇಂಥ ಒಂದು ಯಾವುದೇ ವಿವಾದಗಳಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಬರುತ್ತೆ. ಜೊತೆಗೆ ಯಾವುದೋ ಸರ್ಕಾರಿ ಕೆಲಸದಲ್ಲಿ ಇದ್ದವರು, ಅಥವಾ ಸರ್ಕಾರ ಹುದ್ದೆಯಲ್ಲಿ ಇದ್ದವರು, ಅಥವಾ ಸರ್ಕಾರ ಮೂಲದ ಕಾಂಟ್ರಾಕ್ಟ್ ಮಾಡೋರು, ಇವರಿಗೆ ಸಹ ಹಾಗೆ ನಿಮ್ಮ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕೆ ಬರ್ಬೋದು, ಅಥವಾ ಭ್ರಷ್ಟಾಚಾರದ ಆರೋಪದಲ್ಲಿ ನಿಮಗೆ ಏನಾದರೂ ನಿಮ್ಮ ಮೇಲೆ ಕೇಸ್ ದಾಖಲಾಗ್ಬೋದು. ಇನ್ನು ಕೆಲವರಿಗೆ ಇಂತಹ ಒಂದು ವಿಚಾರದಲ್ಲಿ ಶಿಕ್ಷೆ ಆಗುವಂಥ ಘಟನೆಗಳು ಸಹ ಆಗ್ಬೋದು. ಹಾಗಾಗಿ ಮಂಗಳನು ನಿಮಗೆ ಆರಂಭದಲ್ಲಿ ವಿರುದ್ಧವಾಗಿದ್ದಾನೆ. 27ರಿಂದ ನಿಮಗೆ ಮಂಗಳನು ಪೂರಕವಾಗಿ 27ರಿಂದ ಮಂಗಳನು ನಿಮಗೆ ಪೂರಕವಾಗಿ ಬರ್ತಾನೆ. ಆವಾಗ ನಮಗೆ ಆತನು ಲಾಭಸ್ಥಾನಕ್ಕೆ ಬರುವ ಕಾರಣ ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳನಿಂದ ನಿಮಗೆ ಮುಂದೆ 1.5 ತಿಂಗಳ ಕಾಲ ಮಂಗಳನು ಪೂರಕವಾಗಿ ಇರಲಿದ್ದಾನೆ. ಹಾಗೆ 27ಕ್ಕೆ ಆಗುವಂಥ ಮಂಗಳನ ಪರಿವರ್ತನೆ ನಿಮಗೆ ಲಾಭವು, ಜಯವನ್ನು, ಸುಖವನ್ನು ಕೊಳ್ಳಿದೆ. ಭೂಮಿ ಸಂಬಂಧ ಕೆಲಸ, ಸರ್ಕಾರ ಸಂಬಂಧ ಕೆಲಸ, ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಅಥವಾ ಮನೆಯನ್ನು ರಿನೋವೇಷನ್ ಮಾಡುವಂಥ ವಿಚಾರ ಮುಂತಾದಕ್ಕೆ ಚಾಲನೆ ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳನಿಂದ ಆಗಲಿವೆ. ಹಾಗಾಗಿ ಮೊದಲು ನಿಮಗೆ ಅಮಂಗಳಕರವಾಗಿದ್ದ ಮಂಗಳನು ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳಕರವಾಗಿ ಪರಿವರ್ತನೆ ಆಗಿದ್ದಾನೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಅಪರೂಪದ ಘಟನೆ ನಿಮಗೆ ಇದೆ. ಯಾಕಂದರೆ ಬುಧನು ಹೆಚ್ಚಾಗಿ ಕ್ಷಿಪ್ರವಾಗಿ ರಾಶಿ ಬದಲು ಮಾಡ್ತಾನೆ. ಆತನು ರಾಶಿ ಪರಿವರ್ತನೆ ಮಾಡುವಾಗ ಕೆಲವೊಮ್ಮೆ ಮಧ್ಯಭಾಗದವರೆಗೂ ಉತ್ತಮ, ಆ ಬಳಿಕ ಕೆಟ್ಟ ಫಲ. ಆದರೆ ಈ ತಿಂಗಳು ನಿಮಗೆ ಆ ಮಂಗಳನು ಅದೃಷ್ಟದಾಯಕನಾಗಿದ್ದಾನೆ. ತಿಂಗಳ ಪೂರ್ತಿ ಮಂಗಳನ ಆಶೀರ್ವಾದ ನಿಮಗೆ ಮೊದಲು ಕರ್ಮಸ್ಥಾನದಲ್ಲೂ, ಆ ಬಳಿಕ ಆತನು ಬಂದಾಗ ನಿಮಗೆ ಲಾಭಸ್ಥಾನದಲ್ಲೂ ಕೊಳ್ಳಿದ್ದಾನೆ. ಹಾಗಾಗಿ 24ರವರೆಗೂ ನಿಮಗೆ ಕರ್ಮಸ್ಥಾನದ ಬುಧನು, 24ರಿಂದ ನಿಮಗೆ ಅಲ್ಲಿ ಲಾಭಸ್ಥಾನದ ಬುಧನು ಕೊಡೋರ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಬದೆ. ಸ್ವಂತವಾದ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ, ಲಾಭ ಹೆಚ್ಚಳ ಬರುತ್ತೆ. ಮತ್ತು ಯಾವುದೇ ರೀತಿಯ ವೃತ್ತಿಯಲ್ಲಿರುವಂಥ ಅವರ ವೃತ್ತಿಯಲ್ಲಿ ಪ್ರಗತಿ ಬರುವಂಥದ್ದು. ಡಾಕ್ಟರ್ ಇರ್ಬೋದು, ಇಂಜಿನಿಯರು, ಕನ್ಸಲ್ಟೆಂಟು, ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ವಿಸ್ ಪ್ರೊವೈಡರ್ಗಳು ಎಲ್ಲರಿಗೂ ಉತ್ತಮ ಫಲ ಬರುತ್ತೆ. ಅದೇ ರೀತಿ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡೋದು, ರಿಟೇಲ್ಗಳಲ್ಲಿ ಇರುವಂಥ ಮಾರ್ಕೆಟಿಂಗ್, ಸೇಲ್ಸ್, ಫೈನಾನ್ಸ್ನಲ್ಲಿ ಇರೋರಿಗೆ ಸಹ ಉತ್ತಮವಾದ ಒಂದು ಲಾಭ, ಆದಾಯ ಬರುತ್ತೆ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹೊಸ ಬ್ರ್ಯಾಂಚ್ ಆರಂಭ ಮಾಡುವಂಥ ಅವಕಾಶ ಎಲ್ಲ ಬರುತ್ತೆ. ಅದೇ ರೀತಿ ಉದ್ಯೋಗದಲ್ಲಿರೋ ಉದ್ಯೋಗಗಳಿಗೂ ಈಗ ಬಡ್ತಿ, ಪ್ರಮೋಷನ್, ಅಥವಾ ಹಿಂದೆ ನಿಮಗೆ ತಡೆ ಹಿಡಿಯಲ್ಪಟ್ಟಂತಹ ಒಂದು ಯಾವುದೇ ರೀತಿಯ ಬೆನಿಫಿಟ್ಗಳು, ಅದರ ನಮಗೆ ಪ್ರಯೋಜನಗಳು ಅವೆಲ್ಲ ಈಗ ಬೇಗನೆ ಸಿಗುವಂಥದ್ದು. ಇಂಥ ಕೆಲಸ ಕಾರ್ಯಗಳು ಬುಧನ ಅನುಗ್ರಹದಿಂದ ತಿಂಗಳ ಪೂರ್ತಿ ಆಗಲಿವೆ. ಅಪರೂಪದ ಬುಧನ ಅನುಗ್ರಹನ ಸದುಪಯೋಗಪಡಿಸಿಕೊಳ್ಳುವಂಥ ಮಕರ ರಾಶಿಯವರು. ಇನ್ನು ಗುರುವಿನ ವಿಚಾರ ಆಗಲೇ ಹೇಳಿದ್ದೇನೆ, ನಿಮಗೆ ಆರಂಭದಲ್ಲಿ ಗುರುವಿನ ಬೆಂಬಲ ಇರುವುದಿಲ್ಲ, ಅಲ್ಲಿ ಷಷ್ಠದಲ್ಲಿರುವಂಥ ಗುರು. ಆದರೆ ಅಪರೂಪದ ಘಟನೆಯ ಕಾರಣವಾಗಿ ಗುರುವಿನ ಅತಿಚಾರದಿಂದ ನಿಮಗೆ ಲಾಭ ಆಗಲಿದೆ. ಯಾವಾಗಂದರೆ 19ರಿಂದ 18ರ ರಾತ್ರಿ ಗುರುವಿನ ಒಂದು ಅತಿಚಾರದ ಪರಿವರ್ತನೆ ಆಗಲಿದೆ. ಹಾಗಾಗಿ ನಿಮಗೆ ವಿಶೇಷವಾಗಿ 19ರಿಂದ ಗುರುವಿನ ಬಲ ಬರುವಂಥದ್ದು. ಹಾಗೆ ಗುರುವಿನ ಅನುಕೂಲವಾಗಿರೋ ಕಾರಣ ನಿಮಗೆ ಲಾಭ, ಜಯ, ಸುಖ ಇದೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ. ವಿದ್ಯಾರ್ಥಿಗಳಿಗೆ ಅಪೂರ್ವವಾದ ಅವಕಾಶ ಬರುವಂಥದ್ದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದರಲ್ಲಿ ನಿಮಗೆ ಉತ್ತಮವಾದ ಸ್ಥಾನಮಾನ ಬರುವಂಥದ್ದು. ಯಾವುದೇ ರೀತಿಯ ವಿದೇಶಕ್ಕೆ ಶಿಕ್ಷಣ, ವಿದೇಶದ ಉದ್ಯೋಗ, ಅಥವಾ ವಿದೇಶದಲ್ಲಿ ಏನಾದರೂ ವಾಸ್ತವ್ಯ ಮುಂತಾದಕ್ಕೆ ಪ್ರಯತ್ನ ಮಾಡೋರಿಗೆ ಅಂಥ ಅವಕಾಶಗಳು ಒದಗಿ ಬರುವಂಥದ್ದು. ಜೊತೆಗೆ ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ. ಇನ್ನು ಮದುವೆ, ಮುಂಜಿ ಇತ್ಯಾದಿ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಮನೆ, ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಚಾಲನೆ ಸಿಗಲಿದೆ. ಹಾಗಾಗಿ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ತಾತ್ಕಾಲಿಕವಾಗಿ ಬಂದಂತಹ ಗುರುಬಲ ನಿಮಗೆ 19ರಿಂದ ಅನುಕೂಲವಾಗಿ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಗ್ರಹದ ವಿಚಾರ. ಶುಕ್ರ ಅಂದರೆ ಧನದಾಯಕ, ಹಣವನ್ನು ಪೂರೈಕೆ ಮಾಡುವಂಥ ಒಂದು ಜವಾಬ್ದಾರಿಗಳಂಥ ಗ್ರಹ. ಆದರೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿಯೇ ಇದೆ. 8, 9 ಅಷ್ಟಮ ಮತ್ತು ನವಮದಲ್ಲಿ ಇರುವಂಥ ಕಾರಣ ಭಾಗ್ಯಸ್ಥಾನದಲ್ಲಿರುವಂತಹ ನಿಮಗೆ ಶುಕ್ರನು ಲಾಭ, ಜಯ, ಸುಖವನ್ನು ಕೊಳ್ಳಿದ್ದಾನೆ. ಆಕಸ್ಮಿಕ ಧನಲಾಭ ಆಗಲಿದೆ. ನೀವು ನಡೆಸುವಂಥ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ಯಾವುದರಲ್ಲಿ ಅದರಲ್ಲಿ ನಿಮಗೆ ಅತಿಶಯವಾದ ಉತ್ತಮ ಲಾಭಗಳು ಬರಲಿವೆ. ಹಿಂದೆ ನಷ್ಟ ಆಗಿದ್ದಂಥ ವಿಚಾರಗಳು ಈಗ ಲಾಭವಾಗಿ ಪರಿವರ್ತನೆ ಆಗುವಂಥದ್ದು. ಹೊಸ ರೀತಿಯ ನಿಮಗೆ ಲಾಭದ ಯೋಜನೆಗಳು ಕೈಗೆ ಇಟ್ಟುಕೊಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯ ಸಕಾಲದಲ್ಲಿ ಸಿಗುವಂಥದ್ದು. ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿ, ದಾಂಪತ್ಯ ಸುಖ ಸಹ ಬಹಳ ಚೆನ್ನಾಗಿರುತ್ತೆ. ಇನ್ನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಬೇಗನೆ ಯಶಸ್ಸು ಸಿಗಲಿದೆ. ತುಂಬ ಕಾಲದಿಂದ ನಿಮಗೆ ವಿವಾಹಕ್ಕೆ ಪ್ರಯತ್ನ ಮಾಡಿ ವಿವಾಹ ಫಿಕ್ಸ್ ಆಗುವಂಥದ್ದು. ಪ್ರೇಮಿಗಳಿದ್ರೆ ಪ್ರೇಮ ಪ್ರಕರಣದಲ್ಲಿ ಸಫಲತೆ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳು ಶುಕ್ರನು ಕೊಡಲಿದ್ದಾನೆ. ಇನ್ನು ಶನಿ ಮಹಾರಾಜರು ಈಗಾಗಲೇ ಅವರು ವಕ್ರಗತಿಯಲ್ಲಿದ್ದಾರೆ. ಜೊತೆಗೆ ನಿಮಗೆ ಶನಿ ಮಹಾರಾಜರು ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಮಾಡುವಂಥ ಸ್ಥಾನದಲ್ಲಿಲ್ಲ. ಅವರು ನಿಮಗೆ ಲಾಭ, ಸೇವಾ, ಸುಖವನ್ನು ಕೊಡಲಿದ್ದಾರೆ. ಅವರಿಂದ ನಿಮಗೆ ಕೆಲವೊಂದು ಸಕಾರಾತ್ಮಕ ಪರಿವರ್ತನೆಗಳು ಆಗ್ಬೋದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಗಿದ್ದ ಕೆಲವು ಪಿತ್ರಾರ್ಜಿತವಾದ ಏನಾದರೂ ವಿವಾದಗಳು, ಆಸ್ತಿ ವಿವಾದಗಳು, ಅಥವಾ ಸರ್ಕಾರಿ ವಿವಾದ ಇತ್ಯಾದಿಗಳಿದ್ರೆ ಅದು ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಅವಕಾಶ ಬರುತ್ತೆ ಶನಿ ಮಹಾರಾಜರ ಅನುಗ್ರಹದಿಂದ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದರೆ
ನಿಮಗೆ ರಾಹುಕೇತುಗಳು ಅಷ್ಟೊಂದು ಪೂರಕವಾಗಿರೋದಿಲ್ಲ. ರಾಹು ನಿಮಗೆ ಅಲ್ಲಿ ಧನಸ್ಥಾನದಲ್ಲಿ ಇರುವ ಕಾರಣ, ಕುಂಭದಲ್ಲಿರುವಂಥ ರಾಹು ನಿಮಗೆ ಸ್ವಲ್ಪ ಎಚ್ಚರವನ್ನು ಮಾಡ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ಒಂದು ನೀವು ಆಸೆಗೆ ಅಥವಾ ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಅಥವಾ ತಪ್ಪು ಜನರ ಜೊತೆಗೆ ವ್ಯವಹಾರ ಮಾಡಿದರೆ ಜೊತೆಗೆ ನಿಮಗೂ ನಷ್ಟವನ್ನು ಉಂಟು ಮಾಡುತ್ತದೆ. ಅದು ಯಾವುದೇ ರೀತಿಯ ನಿಮಗೆ ಅಪರಿಚಿತರಲ್ಲಿ ಅಥವಾ ನಂಬಿಕೆಗೆ ಅರ್ಹರಾದಲ್ಲಿ ಏನಾದರೂ ನೀವು ಹಣಕಾಸಿನ ಹೂಡಿಕೆ ಮಾಡಿದಾಗಲೇ ಅಥವಾ ಅವರಿಗೆ ಹಣವನ್ನು ನೀವು ವ್ಯಯ ಮಾಡುವಂತೆಲ್ಲ ಅದನ್ನು ನಿಮಗೆ ಅಪವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತೆರುವಂಥ ಒಂದು ಆತುರದ ನಿರ್ಧಾರ ನಿಮಗೆ ನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆ ರಾಹು ಮಾಡ್ಬೋದಾಗಿದೆ. ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಎಲ್ಲ ವಿಚಾರವನ್ನು ಆತುರದಲ್ಲಿ ಮಾಡಿದ್ರೆ ಸ್ವಲ್ಪ ನೀವು ಅಳೆದು ತೂಗಿ ಮಾಡುವಂಥ ವಿಚಾರ ಒಳ್ಳೆಯದಾಗುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ, ಕೇತು ನಿಮಗೆ ಅಷ್ಟಮದಲ್ಲಿರುವ ಕಾರಣ ತಿಂಗಳು ಪೂರ್ತಿ ಕೇತುವಿನ ನಿಮಗೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಆತ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗೆ ಕಾರಣ ಆಗ್ಬೋದು. ಆಹಾರ, ನೀರು ಮತ್ತು ಗಾಳಿಗೆಯಿಂದ ಆಗುವಂತಹ ನಿಮಗೆ ದೂಷಣೆಯಿಂದ ಏನಾದರೂ ತೊಂದರೆಗಳಾಗುವಂಥದ್ದು, ಅಜೀರ್ಣ ಸಮಸ್ಯೆಗಳು ಕಾಣ್ಬೋದು. ಅಥವಾ ಕೆಲವೊಮ್ಮೆ ಹೊಟ್ಟೆಗೆ ಸಂಬಂಧಿತವಾದ ಏನಾದರೂ ನಿಮಗೆ ಶಸ್ತ್ರಚಿಕಿತ್ಸೆ ಅಥವಾ ಹೊಟ್ಟೆಗೆ ಸಂಬಂಧಿತ ನೋವು ಇತ್ಯಾದಿಗಳು ಕೆಲವರಿಗೆ ಕಾಣಿಕೊಳ್ಳುವಂಥದ್ದು. ಈಗಾಗಲೇ ಹೊಟ್ಟೆಗೆ ಸಂಬಂಧಿತ ನೋವು ಇತ್ಯಾದಿಗಳಿದ್ದರೆ ಆ ಬಗ್ಗೆ ಸ್ವಲ್ಪ ಎಚ್ಚರ. ಆಹಾರದ ಬಗ್ಗೆ ಗಮನವನ್ನು ಗಮನಿಸಬೇಕು. ಜೊತೆಗೆ ಕಳಪೆ ಆಹಾರ, ಅಶುದ್ಧ ಆಹಾರ ಅಥವಾ ಮಲಿನ ನೀರನ್ನು ನೀವು ಸೇವನೆ ಮಾಡುವಂತೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಗಮನಿಸಬೇಕು. ಕೇತುವಿನಿಂದ ನಿಮಗೆ ಅಡ್ಡ ಪರಿಣಾಮ ಇರುತ್ತೆ. ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗೆ ನಿಮಗೆ 8 ಗ್ರಹಗಳಿಂದ ಯಾವ ರೀತಿ ಈ ಅಕ್ಟೋಬರ್ ತಿಂಗಳಲ್ಲಿ ಸಹಾಯ ಆಗಲಿವೆ ಅಥವಾ ಯಾವ ಗ್ರಹಗಳು ನಿಮಗೆ ವಿರುದ್ಧವಾಗಿ ಇದೆ ಅನ್ನೋದನ್ನು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದಾಗಿದೆ. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡತಕ್ಕಂಥ ಚಂದ್ರನಿಂದ ನಿಮಗೆ ಈ ಅಕ್ಟೋಬರ್ನಲ್ಲಿ ಯಾವ ರೀತಿ ಫಲಿತಾಂಶಗಳು ಬರ್ಬೋದು ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ. ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ನಿಮಗೆ ಯಾವ ದಿನಗಳಲ್ಲಿ ಉತ್ತಮವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ಇದೇ ಗಮನದಲ್ಲಿಟ್ಟುಕೊಂಡು ನೋಡಿ. ಆರಂಭದ ಅಕ್ಟೋಬರ್ 1 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಧನುರಾಶಿಯಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟಗಳ ನಷ್ಟ ಭಾವದಲ್ಲಿರುವಂಥ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಇದಕ್ಕೆ ಯಾವುದೇ ರೀತಿಯನ್ನು ಕೆಲಸ ಕಾರ್ಯಗಳ ವಿಘ್ನ ಅಡೆತಡೆಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಅಥವಾ ಏನಾದರೂ ಒಂದು ಅಶುಭ ವಾರ್ತೆಗಳು, ದುಃಖದ ವಾರ್ತೆಗಳನ್ನು ಕಿವಿ ಕೇಳುವಂಥ ಒಂದು ಅವಕಾಶಗಳು ಬರ್ಬೋದು. ಈ ಅಕ್ಟೋಬರ್ 1ರಂದು ಅಷ್ಟೊಂದು ಉತ್ತಮವಾಗಿಲ್ಲ. ಆದರೆ ಅಕ್ಟೋಬರ್ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಬರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಅಲ್ಲಿ ವಿಜಯದಶಮಿಯ ಪರ್ವಕಾಲ ಅಕ್ಟೋಬರ್ 2, 3ರಲ್ಲಿ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಬರಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಆಕಸ್ಮಿಕ ಧನಲಾಭ ಆಗಲಿದೆ. ನೀವು ಹಿಂದೆ ಕಂಡಂಥ ಕನಸುಗಳು 2, 3ರಂದು ನಿಮಗೆ ನನಸಾಗುವಂಥದ್ದು. ಬಹಳ ಕಾಲದ ಭೇಟಿಯಾಗದೇ ಇದ್ದ ಬಂಧುಗಳನ್ನು, ಮಿತ್ರರನ್ನು ಈಗ ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳ ಸಿದ್ಧತೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರದ ಬಂಧುಗಳಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆಗಳು ಸಿಗುವಂಥದ್ದು. ಹಾಗಾಗಿ ಅಕ್ಟೋಬರ್ 2, 3 ನಿಮಗೆ ಬಹಳ ಅದ್ಭುತವಾದ ಫಲವನ್ನು ಕೊಳ್ಳಿದೆ. ಇನ್ನು 4, 5 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 4, 5ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರ್ಥಿಕವಾದ ವಿಚಾರದಲ್ಲಿ, ಹಣಕಾಸಿನ ಬಂದು ಕೊಡುಕೊಳ್ಳುವ ವಿಚಾರದಲ್ಲಿ, ಜೊತೆಗೆ ನಿಮ್ಮ ಯಾವುದೇ ರೀತಿಯ ವಸ್ತು, ಒಡವೆ, ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದಲ್ಲಿ ಸಹ ಸ್ವಲ್ಪ ಬದ್ಧತೆಯಾಗಿ ಇರಬೇಕು. ಆರೋಗ್ಯದಲ್ಲಿ ಆಹಾರ ಮತ್ತು ನೀರಿನಿಂದ ಏನಾದರೂ ವಾದಗಳಲ್ಲಿ ವ್ಯತ್ಯಾಸಗಳು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಉಳಿದಂತೆ ನಿಮಗೆ ಇತರ ಗ್ರಹಗಳ ಉತ್ತಮ ಫಲ ಖಂಡಿತ ಇದ್ದಿರುತ್ತೆ. ಇಲ್ಲಿ ಚಂದ್ರನಿಂದ ಆಗುವಂಥ ಪ್ರಭಾವವನ್ನು ಅಷ್ಟೇ ನಾವೀಗ ವಿಶ್ಲೇಷಣೆ ಮಾಡುವಂಥದ್ದು. ಹಾಗಾಗಿ 4, 5ರಲ್ಲಿ ಹಣ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ. ಇನ್ನು 6, 7 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. 6, 7ರಲ್ಲಿ ನಿಮಗೆ ವಿಶೇಷವಾಗಿ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ ಚಂದ್ರನು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಇದೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರ ಬಂಧುಗಳಿಗೆ ಸಹಕಾರಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನಗಳಿಗೆ ಈಗ ಸಫಲತೆ ಸಿಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಉದ್ಯೋಗ, ವ್ಯಾಪಾರ, ಉದ್ಯಮದಲ್ಲಿ ಮಾಡುವಂಥವರಿಗೆ ಅದರಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅಪೂರ್ವವಾದ ಅವಕಾಶಗಳು ಬರುವಂಥದ್ದು, ಜೊತೆಗೆ ಇತರ ನಿಮಗೆ ಈ ಕಾಲದಲ್ಲಿ ಅವರಿಂದ ಒಂದು ಮೆಚ್ಚುಗೆ ಮಾತುಗಳಾಗಲಿ, ಕೆಲವೊಬ್ಬರಿಗೆ ಬಹುಮಾನ, ಪ್ರಶಸ್ತಿ, ಪುರಸ್ಕಾರಗಳು ಬರುವಂಥದ್ದು ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಇದೆ. ಕೌಟುಂಬಿಕವಾಗಿ ಸಹ ಉತ್ತಮ ವಾತಾವರಣ, ದಾಂಪತ್ಯದಲ್ಲಿ ಸಹ ಉತ್ತಮವಾದ ಫಲಗಳು 6, 7ರಲ್ಲಿ ಬರಲಿವೆ. ಇನ್ನು 8, 9 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಕ್ಟೋಬರ್ 8, 9ರಲ್ಲಿ ಮಿಶ್ರ ಫಲಗಳು. ಬಂಧುಗಳ ಜೊತೆಗೆ ವೈರತ್ವ, ಮಾತಿನ ಚಕಮಕಿ, ಹಿಂದೆ ಯಾವುದೇ ಒಂದು ಘಟನೆಗಳನ್ನು ಉದ್ಧರಿಸಿ ಬಂಧುಗಳು ನಿಮ್ಮ ಏನಾದರೂ ಮಾತಿನ ಚಕಮಕಿ ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದ್ರು ಮಾತಿನ ಕಿಡಿ ದೊಡ್ಡ ಒಂದು ಜ್ವಾಲೆಯಾಗಿ ಆಗುವಂಥದ್ದು, ಮನಸ್ಸಿಗೆ ಚಿಂತೆ, ಆತಂಕ, ಬೇಜಾರಾಗುವಂಥ ಘಟನೆ, ಹಣಕಾಸಿನ ಹರಿವು ಸ್ವಲ್ಪ ನಿಧಾನಗತಿ ಆಗ್ಬೋದು 8, 9ರಲ್ಲಿ. 10, 11 ಹಾಗೆ ನಿಮಗೆ ಅಷ್ಟೇನು ಉತ್ತಮವಾದ ಪರಿಣಾಮಗಳು ಬರ್ತಾಯಿಲ್ಲ. 10, 11ರಲ್ಲಿ ಕಿರಿಯರ ಜೊತೆ ಕಲಹ, ಅವಮಾನಕರ ಘಟನೆಗಳು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಯಾವುದೇ ನಿಮಗೆ ದಂಡನೆ, ಪೆನಾಲ್ಟಿಗಳು ಬೀಳುವಂಥದ್ದು, ಈ ರೀತಿ ಸಾಧ್ಯತೆ ಇರುತ್ತೆ 10, 11ರಲ್ಲಿ. ಆ ಬಗ್ಗೆ ಎಚ್ಚರ. 12, 13 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಲಾಭ, ಸುಖ, ಜಯ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳಂದರೆ ಇಂದು ಮಾಡ್ಬೋದು. ಯಾವುದೇ ಕೊಡುಕೊಳ್ಳುವಿಕೆ, ಅವರು ಆರ್ಥಿಕವಾದ ಒಪ್ಪಂದ, ಅಗ್ರಿಮೆಂಟು ಸಹಿ ಮಾಡುವಂಥದ್ದು ಮುಂತಾದೆಲ್ಲ 12, 13ರಲ್ಲಿ ಮಾಡಿದ್ರೆ ಬಹಳ ಸಫಲತೆ ಬರುತ್ತೆ. ಇನ್ನು 14, 15, 16 3 ದಿನಗಳು ನಿಮಗೆ ನಿರಂತರವಾಗಿ ಚಂದ್ರನ ಬೆಂಬಲ ಮತ್ತೊಮ್ಮೆ ಸಪ್ತಮದಲ್ಲಿ ಬರ್ತಾ ಇದೆ. ಹಾಗಾಗಿ ಆರೋಗ್ಯ, ಸುಖ, ಜಯ, ಲಾಭ, ಶಾಂತಿ ಇರುತ್ತೆ.
ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು. ಜೊತೆಗೆ ಯಾರಾದರೂ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸರ್ಕಾರದ ಯೋಜನೆಗಳ ಲಾಭನೋ, ಯಾವುದೇ ಪ್ರಶಸ್ತಿ ಪುರಸ್ಕಾರನೋ, ಸನ್ಮಾನನೋ ಯಾವುದೇ ಸಿಗುವಂಥದ್ದು. ಇನ್ನು ಕ್ರೀಡಾ ರಂಗ, ಸ್ಪೋರ್ಟ್ ರಂಗ, ಸಾಹಿತ್ಯ ರಂಗ ಅಥವಾ ಕಲಾರಂಗದಲ್ಲಿ ಇರುವವನಿಗೆ ಭಾಳ ಅವಕಾಶಗಳು. ಕಲಾವಿದರು, ಮಾಧ್ಯಮ, ಟಿವಿ, ಸಿನಿಮಾ ಕ್ಷೇತ್ರದಲ್ಲಿರುವ ಅನೇಕ ರೀತಿಯ ಅವಕಾಶಗಳು 14, 15, 16ರಲ್ಲಿ ಬರ್ಬೋದಾಗಿದೆ. ಬಹಳ ಉತ್ತಮ ಫಲ. ಇನ್ನು 17, 18 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರ ನಿಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ಏರ್ಪೇರು ಬರುತ್ತೆ, ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ಹವಾಮಾನ ವೈಪರೀತ್ಯದಿಂದ, ಗಾಳಿಯಿಂದ, ನೀರಿನಿಂದ ಆಗುವಂಥ ಇದು ವೈಪರೀತ್ಯದಿಂದ ನಿಮ್ಮ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದಾಗಿದೆ. ಜೊತೆಗೆ ಆಲಸ್ಯ, ಸೋಮಾರಿತನ ಸಹ ಕಾಡ್ಬೋದಾಗಿದೆ 17, 18ರಲ್ಲಿ. 19, 20 ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಉತ್ತಮವಿದ್ದಿಲ್ಲ, ಖರ್ಚುಗಳು ಬರ್ತವೆ, ಆಕಸ್ಮಿಕ ಖರ್ಚುಗಳು. 19, 20ರಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಏನಾದರೂ ಔಷಧಿಗಳಿಗೋ, ಆಸ್ಪತ್ರೆಗಳು ಅಥವಾ ಇನ್ನಿತರ ಏನಾದರೂ ದಂಡ, ಪೆನಾಲ್ಟಿ ಪಾವತಿ ಮಾಡಲಿಕ್ಕೋ ಮುಂತಾದೆಲ್ಲ ಅವಕಾಶಗಳು ಬರ್ಬೋದು. ಜೊತೆಗೆ ಸಾಲದ ವಿಚಾರವಾಗಿ ಏನಾದರೂ ನಿಮಗೆ ಕಲಹ, ವಾಗ್ವಾದಗಳು ಆಗ್ಬೋದು ಅಥವಾ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಬೇಜಾರಾಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಬೇಕು. ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಸಹ ನೀವು ಮಾತಿನ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಇನ್ನು 21, 22, 23 ನಿರಂತರವಾಗಿ 3 ದಿನಗಳು ನಿಮಗೆ ಕರ್ಮಸ್ಥಾನದ ಚಂದ್ರ ನಿಮಗೆ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಒಂದು ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಹೊರದಲ್ಲಿ ನಿಮ್ಮ ಪರವಾಗಿ ಲಾಭಗಳು ಆಗಲಿವೆ. ಸರ್ಕಾರದ ಯೋಜನೆಗಳ ಲಾಭ ಕೆಲವರಿಗೆ ಸಿಗ್ಬೋದು. ಮನೆ, ಭೂಮಿ, ಯಂತ್ರ ಕೊಳ್ಳುವಂಥ ಅವಕಾಶ ಒದಗಿ ಬರ್ಬೋದಾಗಿದೆ. ಇನ್ನು ಯಾವುದೇ ರೀತಿಯ ವೃತ್ತಿಪರರಿಗೆ, ಉದಾಹರಣೆಗೆ ಲಾಯರ್ಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿರೋರಿಗೆ ಆ ವೃತ್ತಿಪರರಿಗೆ ಅವರ ಒಂದು ವೃತ್ತಿಯಲ್ಲಿ ಮಹತ್ತರವಾದ ಬದಲಾವಣೆಗಳು ಅಥವಾ ಅವರ ಒಂದು ವೃತ್ತಿಗೆ ಪೂರಕವಾದ ಕೆಲವೊಂದವರಿಗೆ ವಿಶಿಷ್ಟವಾದ ಅಂಶಗಳು, ಲಾಭಗಳು ಆಗುವಂಥ ಸಾಧ್ಯತೆ ಇರುತ್ತೆ 22, 23ರಲ್ಲಿ. 24, 25 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದ ಚಂದ್ರ ಲಾಭದಾಯಕವಾಗಿ ನಿಮಗೆ ಲಾಭದಾಯಕವನ್ನು ಅನೇಕ ರೀತಿಯಲ್ಲಿ ವಿಶಿಷ್ಟವಾದ ಲಾಭವನ್ನು ಕೊಡುವಂತಾಗಲಿ. ವಿವಿಧ ಮೂಲಗಳಿಂದ ಹಣಕಾಸು ಬದ್ದು ಕೈ ಸೇರುವಂಥದ್ದು. ಹಿಂದೆ ಪ್ರಯತ್ನಪಟ್ಟು ಆಗದೇ ಇದ್ದಂಥ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಇಂದು ಆಗಬಹುದು. ಅನಿರೀಕ್ಷಿತ ಧನ ಆಗಮ ಇದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು 24, 25ರಲ್ಲಿ ಪಡೆಯುವಂಥದ್ದು. 26, 27, 28 ಮಿಶ್ರ ಫಲಗಳ ಸೂಚನೆ. ನಷ್ಟದಲ್ಲಿರುವಂತಹ ಚಂದ್ರನ ಕಾರಣವಾಗಿ ಆಕಸ್ಮಿಕ ನಷ್ಟ ಆಗ್ಬೋದು. ನಮ್ಮಲ್ಲಿ 24, 25 ಆಕಸ್ಮಿಕ ಲಾಭ ಬರುತ್ತೆ. ಆದರೆ 26, 27, 28 ಆಕಸ್ಮಿಕ ನಷ್ಟವೂ ಆಗ್ಬೋದು. ಹಾಗಾಗಿ ಈ ಗ್ರಹಚಾರ ಅಂದರೆ ಹಾಗೇನೆ, ಒಂದೊಂದು ಹಂತದಲ್ಲಿ ತುಂಬ ಲಾಭ ಬರುತ್ತೆ, ಒಂದೊಂದು ಹಂತದಲ್ಲಿ ಸ್ವಲ್ಪ ನಷ್ಟ ಬರ್ಬೋದು. ಹಾಗಾಗಿ ಈ ಕೊಡುವಂಥ ಒಂದು ಮುನ್ನೆಚ್ಚರಿಕೆ ಈ ಗ್ರಹಚಾರದ ಒಂದು ಭವಿಷ್ಯ ವಿಶ್ಲೇಷಣೆ ಆಗಿರುತ್ತೆ. ಹಾಗಾಗಿ 26, 27, 28ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರ್ಥಿಕವಾಗಿಯೂ, ವೈಯಕ್ತಿಕವಾಗಿಯೂ, ಮಾತಿನ ವಿಚಾರ, ಹಣಕಾಸಿನ ವಿಚಾರ ಎಚ್ಚರಿಕೆ. ಇನ್ನು 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನು ಬರ್ತಾ ಇದ್ದಾನೆ. 29, 30ರಲ್ಲಿ ಆರೋಗ್ಯ, ಸುಖ, ಜಯ, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ ಬರಲಿವೆ. ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಫಲ ಇಂದು ಸಫಲತೆ ಆಗ್ಬೋದು. ಅದು ಹಿಂದೆ ಫೇಲಿಯರ್ ಆಗಿದ್ದ ವಿಚಾರಗಳು ಇದ್ದು ಅದು ತಕ್ಷಣವೇ ಅದು ಉತ್ತೀರ್ಣ ಅಥವಾ ಪಾಸ್ ಆಗುವಂಥ ಘಟನೆಗಳು. ಇನ್ನು ಯಾರಾದ ರೀತಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರ ಒಂದು ಪ್ರತಿಭಾ ಪುರಸ್ಕಾರಗಳು ಅವರಿಗೆ ಸಿಗ್ಬೋದು 29, 30ರಲ್ಲಿ. ಇನ್ನು ಕೊನೆಯ ದಿನ 31 ಮಿಶ್ರ ಫಲಗಳ ಸೂಚನೆ. ಇನ್ನು ಆರ್ಥಿಕವಾಗಿಯೂ ಎಚ್ಚರಬೇಕು, ಆರೋಗ್ಯವಾಗಿಯೂ ಎಚ್ಚರಬೇಕು. ಆರ್ಥಿಕವಾಗಿ ಕಷ್ಟಗಳಾಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ಕೊನೆಯ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಆಯಾ ಡೇಟ್ಗಳಲ್ಲಿ, ಆಯಾ ದಿನಾಂಕಗಳಲ್ಲಿ ನಿಮಗೆ ಯಾವ ರೀತಿ ಚಂದ್ರನ ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ನಿಮಗೆ ವಿರುದ್ಧವಾದ ಫಲಗಳು ಚಂದ್ರನಿಂದ ಆಗಬಹುದು ಅನ್ನೋದು. ಇನ್ನು ನಿಮಗೆ ಆಗಲೇ ಹೇಳಿದಂತೆ ದೀರ್ಘಚಾರಿ ಗ್ರಹಗಳಿಂದ ಸಿಗ್ಬೋದಾದ ಉತ್ತಮ ಫಲ ಖಂಡಿತ ಸಿಗುತ್ತೆ. ಉದಾಹರಣೆಗೆ ಸೂರ್ಯನ ಇರ್ಬೋದು, ಮಂಗಳ ಇರ್ಬೋದು, ಅದು ಗುರು ಅಥವಾ ರಾಹು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಗ್ರಹಗಳು ಇರ್ಬೋದು. ಅವೆಲ್ಲ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಖಂಡಿತ ಕೊಡುತ್ತೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಬುಧನು ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಇವೆಲ್ಲದನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ, ಅಂದರೆ ಅಲ್ಲಿ ಯಾವ ಸಮಯದಲ್ಲಿ ಯಾವ ಬಣ್ಣಗಳನ್ನು ಉಪಯೋಗ ಮಾಡ್ಬೋದು ಅನ್ನೋದು. ಉದಾಹರಣೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಅದು ಬುಧನ ಸಂಕೇತ ಆಗಿರುತ್ತೆ. ಹಾಗಾಗಿ ಗ್ರೀನ್ ಆ್ಯಂಡ್ ನಂಬರ್ 5 ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಬುಧನ ಸಂಕೇತವಾಗಿ. ಇನ್ನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಶುಕ್ರನ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆ 6 ನಂಬರ್ 6. ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ನಂಬರ್ 6 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ಮತ್ತು 8 ನೀಲಿ ಬಣ್ಣ ಮತ್ತು ನಂಬರ್ 8. ಹಾಗಾಗಿ ಆ 8 ಸಂಖ್ಯೆ ನಂಬರ್ 8 ಮತ್ತು ನೀವು ಆ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಅಲ್ಲಿ ರೆಡ್ ಅಥವಾ ಕೆಂಪು ಬಣ್ಣ ಅನ್ನೋದು ಮಂಗಳನ ಸಂಕೇತ ಆಗಿರುತ್ತೆ ಮತ್ತು ಸಂಖ್ಯೆ 9 ಸಹ ಮಂಗಳನ ಸಂಕೇತವಾಗಿರುತ್ತೆ. ಅದನ್ನು ನಿಮಗೆ ಅಲ್ಲಿ ಯಾವಾಗ ಮಂಗಳನ ಪರಿವರ್ತನೆ 27ರಿಂದ ನಿಮಗೆ ಆಗುತ್ತೆ. ಹಾಗಾಗಿ ಅಕ್ಟೋಬರ್ 27ರಿಂದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಬಳಸಿಕೊಳ್ಳುವಂಥದ್ದು. ಇನ್ನು ಅಪರೂಪಕ್ಕೆ ಸಿಗುವಂಥ ಗುರುವಿನ ಅತಿಚಾರದ ಗುರುಬಲದ ಬೆಂಬಲ ನಿಮಗೆ ಅಲ್ಲಿ 19ರಿಂದ ಸಿಗ್ತಾಯಿದೆ. ಹಾಗೆ 19ರಿಂದ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಯೆಲ್ಲೋ ಆ್ಯಂಡ್ ನಂಬರ್ 3 ಇದನ್ನು 19ನೇ ತಾರೀಕಿನಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 16 ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸ್ನೋ ಕಲರ್ ಅಥವಾ ನಂಬರ್ 2 ಇದನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು.
ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ 6+1 ಅಂದರೆ 7 ಗ್ರಹಗಳ ಬೆಂಬಲ ಸಿಗುವಂಥ ಅವಕಾಶ ಬರುತ್ತೆ. ಅಲ್ಲಿ ಬುಧ, ಶುಕ್ರ, ಆಮೇಲೆ ಶನಿ ಮಹಾರಾಜರು, ಮಂಗಳ, ಜೊತೆಗೆ ಗುರುವಿನ ಒಂದು ಅಪರೂಪದ ಬೆಂಬಲ ಸಿಗುವಂಥದ್ದು, ಸೂರ್ಯನ ಬೆಂಬಲ ಸಿಗುವಂಥದ್ದು. ಹಾಗಾಗಿ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 17ರಿಂದ ಬಳಸ್ಕೊಳ್ಳುವಂಥದ್ದು. ಆರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ 1 ಅಥವಾ 1 ಸಂಖ್ಯೆಯನ್ನು ನೀವು 17ರಿಂದ ನಿಮಗೆ ಸೂರ್ಯನ ಅನುಗ್ರಹ ಬರುತ್ತೆ, ಆವಾಗಲೂ ಅದನ್ನು ಬಳಸಿಕೊಳ್ಳುವಂಥದ್ದು. ಹೀಗಾಗಿ ಈ ಷಡ್ಗ್ರಹ ಅಥವಾ ಸಪ್ತಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳ ಅಪರೂಪಕ್ಕೆ ಸಿಗಲಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರಂಭದಲ್ಲಿ ಸ್ವಲ್ಪ ಏರ್ಪೇರು ಬರುತ್ತೆ. ಆರಂಭದ 1 ವಾರ ನಿಮಗೆ ಸ್ವಲ್ಪ ಹಿನ್ನಡೆ, ಸ್ಲೋನೆಸ್ ಎಲ್ಲ ಅನುಭವ ಆಗ್ಬೋದು. ಆದರೆ ನಂತರ ಎಲ್ಲ ಸ್ಪೀಡ್ಗಳು ಪಿಕಪ್ ಆಗಿ ಭಾಳಷ್ಟು ಉತ್ತಮ ಫಲಗಳು ಆಗ್ಬೋದಾಗಿದೆ. ಇನ್ನು ವಿಶೇಷ ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ದೋಷಗಳ ನಿವಾರಣೆಗೆ ಗಣೇಶನ ಭಕ್ತಿ ಮಾಡ್ಬೋದು, ಶಿವನ ಭಕ್ತಿ ಮಾಡ್ಬೋದು, ಅಮ್ಮನವರ ದೇವಿ ಭಕ್ತಿ ಮಾಡುವಂಥದ್ದು, ಮನೆ ದೇವರ ಅಥವಾ ಕುಲದೇವರ ಭಕ್ತಿ ಮಾಡುವಂಥದ್ದು, ನರಸಿಂಹಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ದೇವತೆಗಳ ಭಕ್ತಿ ಮಾಡೋದು. ಯಾಕಂದರೆ ನಿಮಗೆ ರಾಹು ಕೇತುಗಳು ತಿಂಗಳ ಪೂರ್ತಿ ವಿರುದ್ಧವಾಗಿರಿದ್ದಾರೆ. ಹಾಗಾಗಿ ಗಣೇಶ, ಸುಬ್ರಹ್ಮಣ್ಯ, ದೇವಿ, ನರಸಿಂಹಸ್ವಾಮಿ ಮುಂತಾದ ಭಕ್ತಿ ಮಾಡೋದ್ರಿಂದ ಆ ರಾಹು ಕೇತು ದೋಷಗಳು ಸಹ ನಿವಾರಣೆ ಆಗ್ತವೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಪೂರ್ವದ ಅವಕಾಶಗಳು ಬರಲಿವೆ. ಜೀವಮಾನದ ಹಲವಾರು ಸಾಧನೆಯ ಉನ್ನತ ಘಟನೆಗಳು ಆಗಲಿವೆ. ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಶುಭ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಪರಿಣಾಮವಾಗಲಿದೆ. ಅವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವೇದ ಸಿಗಲಿದೆ, ಜಯಲಾಭಗಳು ಸಿದ್ಧಾಗಲಿ. ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಅಕ್ಟೋಬರ್ ತಿಂಗಳು ಸ್ವಲ್ಪ ಸವಾಲು ಮತ್ತು ಸಂಕಷ್ಟಗಳ ಒಂದು ಸೂಚನೆ ಕಂಡುಬಂದಿದೆ. ಯಾವ ರೀತಿ ಈ ಗ್ರಹಚಾರ ಅಥವಾ ಗೋಚಾರ ಫಲದಲ್ಲಿ ಗ್ರಹಗಳು ಒಂದೊಂದು ಹಂತದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು, ಕೆಲವೊಂದು ಹಂತದಲ್ಲಿ ಮಿಶ್ರ ಫಲವನ್ನು, ಕೆಲವೊಂದು ಬಾರಿ ಸ್ವಲ್ಪ ಸಂಕಷ್ಟದ ಫಲವನ್ನು ಕೊಡಬಲ್ಲವಾಗಿವೆ. ಹಾಗಾಗಿ ಈ ಕುಂಭರಾಶಿಯ ವಿಚಾರ ಗಮನಿಸಿದಾಗ ಅಲ್ಲಿ ಗ್ರಹ ಬಲ ಕಡಿಮೆಯಾಗಲಿದೆ, ಪೀಡೆ ಸಂಕಷ್ಟಗಳ ಹೆಚ್ಚಳಾಗದೆ ಅಂತ, ಪೀಡೆ ಮತ್ತು ಸಂಕಷ್ಟ ಇತ್ಯಾದಿಗಳು ಹೆಚ್ಚಳ ಆಗಬಹುದು ಅನ್ನೋ ಒಂದು ಸೂಚನೆ ಬಂದಿದೆ. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಈ ನವಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅಂಥ ಒಂದು ಗ್ರಹಗಳ ವೈರುಧ್ಯ ಬಂದಾಗ ನಮಗೆ ವೈಯಕ್ತಿಕವಾಗಿಯೂ, ಜೊತೆಗೆ ದೈಹಿಕವಾಗಿ ಅಂದರೆ ಆರೋಗ್ಯದ ಮೇಲೂ, ಜೊತೆಗೆ ಆರ್ಥಿಕತೆ ಅಂದರೆ ನಮ್ಮ ಉದ್ಯೋಗ, ವ್ಯಾಪಾರ, ವೃತ್ತಿಗಳ ಮೇಲೂ, ಆರ್ಥಿಕತೆ ಮೇಲೂ, ಹಣದ ಮೇಲೂ ಎಲ್ಲ ಪ್ರಭಾವ ಆಗುವಂಥದ್ದು. ಅದೇ ರೀತಿ ಕೌಟುಂಬಿಕ ಜೀವನದಲ್ಲೂ ಸಹ ಸ್ವಲ್ಪ ಏರುಪೇರಿನ ಘಟನೆಗಳು ಈ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರಬಹುದಾಗಿದೆ. ಈಗ ನಿಮಗೆ ಗುರುಬಲದ ಒಂದು ಅನುಕೂಲತೆ ಸದ್ಯ ಶನಿ 7.5 ಜೊತೆಗೆ ಗುರುಬಲದ ಅನುಕೂಲತೆ ಇರೋದ್ರಿಂದ ಅಷ್ಟೊಂದು ತೊಂದರೆಗಳು ಗೊತ್ತಾಗಿರಲಿಲ್ಲ. ಅಂದರೆ 7.5 ಒಂದು ಅಂತಿಮ ಪರ್ವದಲ್ಲಿದ್ದೀರ ನೀವು. ಈಗ ಶನಿ ಮಹಾರಾಜರು ಮೀನರಾಶಿಯಲ್ಲಿ ಹಾಗೆ ವಕ್ರವಾಗಿದ್ದಾರೆ. ಹಾಗಾಗಿ ಒಂದನೇದಾಗಿ ವಕ್ರಗತಿ ಇದ್ದು, ಇನ್ನೊಂದನೇದಾಗಿ ನಿಮಗೆ ಗುರುಬಲವು ಇದ್ದ ಕಾರಣ ಕಳೆದ ತಿಂಗಳುಗಳಲ್ಲಿ ಅಷ್ಟೊಂದು ನಿಮಗೆ ಏರುಪೇರಿನ ಅನುಭವ ಆಗಿರಲಿಲ್ಲ. ಆದರೆ ಈ ತಿಂಗಳಲ್ಲಿ ಒಂದು ವಿಶಿಷ್ಟವಾದ ಘಟನೆ ಜರಗಲಿದೆ. ಶತಮಾನದ ಅಪೂರ್ವದ ಘಟನೆ ಗುರುವಿನ ಅತಿಚಾರ. ಅಂದರೆ ಗುರು ನಿಮಗೆ ಇದ್ದಂತಹ ಗುರುಬಲ ಈಗ 18ನೇ ತಾರೀಕು ಬಳಿಕ ಗುರುಬಲ ನಿವಾರಣೆ ಆಗುತ್ತೆ. ಗುರುಬಲ ನಿಮಗೆ ಅಲ್ಲಿಂದ ಇರೋದಿಲ್ಲ, ಸ್ವಲ್ಪ ತಾತ್ಕಾಲಿಕವಾಗಿ. ಈ ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರೋ ವೀಕ್ಷಿಸಿಲ್ಲ ಅಲ್ಲಿ ಗಮನಿಸಿಕೊಂಡು, ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರು ಆ ಗುರು ಅತಿಚಾರದ ವಿಡಿಯೋನ ಗಮನಿಸಿಕೊಳ್ಳಿ. ನಿಮಗೆ ಎಲ್ಲಿವರೆಗೆ ಗುರುಬಲ ಇರುವುದಿಲ್ಲ, ಎಲ್ಲಿವರೆಗೆ ನಿಮಗೆ ಗುರುವಿನ ಅತಿಚಾರದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗಲಿದೆ, ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ಆ ವಿಡಿಯೋದಲ್ಲಿ ವಿಶೇಷವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಗುರುವಿನ ಬಲ ಅಲ್ಲಿ ಕೊರತೆ ಆಗುವಂಥದ್ದು ಮತ್ತೊಂದು ಘಟನೆ. ಅದೇ ರೀತಿ ದೀರ್ಘಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ರವಿಯು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿ ಇರುವುದಿಲ್ಲ. ಅದೇ ರೀತಿ ಶುಕ್ರನ ಅನುಗ್ರಹ ಸಹ ನಿಮಗೆ ಆರಂಭದಲ್ಲಿ ಸ್ವಲ್ಪ ದಿನಗಳು ಇರುವುದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳು ಸಹ ನಿಮಗೆ ನಿರಂತರವಾಗಿ ವಿರುದ್ಧವಾಗಿಯೇ ಇರ್ತಾರೆ. ಹಾಗಾಗಿ 6-7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಘಟನೆ. ಮಂಗಳನು ನಿಮಗೆ ವಿರುದ್ಧವಾಗಿಯೇ ಇದ್ದಾನೆ ತಿಂಗಳು ಪೂರ್ತಿ. ಇವೆಲ್ಲವೂ ಗಮನಿಸಿದಾಗ ಈ ಕುಂಭರಾಶಿಗೆ ಅನೇಕ ರೀತಿಯ ಒಂದು ಇರಿಸುಮುರಿಸಿನ ಘಟನೆ, ಏರುಪೇರಿನ ಘಟನೆ, ಕಷ್ಟ ಮತ್ತು ನಷ್ಟಗಳ ಘಟನೆಗಳು ಆಗ್ಬೋದು. ಆರೋಗ್ಯದ ಏರುಪೇರುಗಳು, ಕೌಟುಂಬಿಕವಾದ ಭಿನ್ನಾಭಿಪ್ರಾಯಗಳು, ಕಲಹವಾಗುವಾದ ಮುಂತಾದ ಹಲವಾರು ಸಮ್ಮಿಶ್ರವಾದ ಫಲಗಳು ಅಕ್ಟೋಬರ್ ತಿಂಗಳಲ್ಲಿ ಆರಂಭಕ್ಕೆ ಬರ್ಬೋದಾಗಿದೆ. ಮೊದಲನೇದಾಗಿ ಸೂರ್ಯನಿಂದ ಗಮನಿಸಿದಾಗ ಸೂರ್ಯನ ವಿಚಾರ ನಿಮಗೆ ಈ ಆರಂಭದಲ್ಲಿ 16ರವರೆಗೆ ಆ ಕನ್ಯಾ ರಾಶಿಯಲ್ಲಿದ್ದಾಗ ಅಷ್ಟಮದ ಸೂರ್ಯನು, 17ರಿಂದ ಆತನು ತುಲಾರಾಶಿಗೆ ಪ್ರವೇಶಿಸ್ತಾನೆ. ಆವಾಗ ನಿಮಗೆ ನವಮದ ಸೂರ್ಯನು ಆಗಿರೋ ಕಾರಣ ಸೂರ್ಯನಿಂದ ನಿಮಗೆ ಅನೇಕವಾದ ಅಡೆತಡೆಗಳು ಬರ್ಬೋದು. ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದಾಗಲಿ, ಅಥವಾ ಜೀರ್ಣಕ್ರಿಯೆ, ಹೊಟ್ಟೆ ನೋವು, ತಲೆನೋವು ಮುಂತಾದ ಅನ್ನೋ ರೋಗಗಳು ಕಾರಣುವಂಥದ್ದು. ಅದು ಈಗಾಗಲೇ ಇದ್ದಂಥ ನಿಮಗೆ ಯಾರಿಗೆ ಆರ್ಥರೈಟಿಸ್, BP, ಶುಗರು ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದವರಿಗೆ ಈ ಅಕ್ಟೋಬರ್ನಲ್ಲಿ ಅವೆಲ್ಲವೂ ಸ್ವಲ್ಪ ಜಾಸ್ತಿ ತೋರಿಸುವಂಥದ್ದು, ಅಥವಾ ಜಾಸ್ತಿ ಅದರಿಂದ ತೊಂದರೆಗಳಾಗುವಂಥದ್ದು.
ಅದೇ ರೀತಿ ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಸಣ್ಣ ಪುಟ್ಟ ಅವಘಡಗಳು ಸಹ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಒಂದು ಆರೋಗ್ಯದ ವಿಚಾರ ಮತ್ತು ಯಂತ್ರ ವಾಹನ ಪ್ರಯಾಣ ಕಾಲದಲ್ಲಿ ಮುನ್ನೆಚ್ಚರಿಕೆ ಅವಕಾಶ ಕುಂಭರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಸೂರ್ಯನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ. ಜೊತೆಗೆ ಇನ್ನು ಆತನು ಅಲ್ಲಿ 17ರಿಂದ ಆತನ ರಾಶಿ ಪರಿವರ್ತನೆ ತುಲಾರಾಶಿಗೆ ಬಂದಾಗಲೂ ಹಾಗೆ ಸೂರ್ಯನು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ನಿಮಗೆ ಅತೃಪ್ತಿಯ ಕಾಡುವಂಥದ್ದು, ಬಂಧು ಮಿತ್ರರ ಜೊತೆ ಕಲಹ ವಾಗ್ವಾದಗಳು ಆಗುವಂಥದ್ದು, ಆಸ್ತಿ ಭೂಮಿ ವಿಚಾರಗಳು ವಾಗ್ವಾದ ಆಗುವಂಥದ್ದು, ಅದು ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಿದ್ರೆ ಅವೆಲ್ಲವೂ ಈಗ ಬೇಗನೆ ಸಾಲ್ವ್ ಆಗದೆ ಮತ್ತಷ್ಟು ಅದು ಮುಂದಕ್ಕೆ ಹೋಗುವಂಥದ್ದು, ಅಥವಾ ಕೆಲವೊಂದು ನಿಮ್ಮ ವಿರುದ್ಧವಾಗಿ ಅದರ ತೀರ್ಪುಗಳು ಬರುವಂಥದ್ದು ಮುಂತಾದ ಅನೇಕ ರೀತಿಯ ಅತೃಪ್ತಿ ಮತ್ತು ಹತಾಶೆಯ ಘಟನೆಗಳು ರವಿಯಿಂದಾಗಿ ಆಗ್ಬೋದಾಗಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಸೂರ್ಯನು ತಿಂಗಳ ಪೂರ್ತಿ ವಿರುದ್ಧವಾದ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ನಿಮಗೆ 9 ಮತ್ತು 10ರ ಸ್ಥಾನದಲ್ಲಿ ಇರುವಂತಹ ಮಂಗಳನು ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಕಲಹ ವಾಗ್ವಾದಗಳಿಗೆ ಕಾರಣ ಆಗ್ತಾನೆ. ಜೊತೆಗೆ ಅದೃಷ್ಟ ಕೈ ಕೊಡುವಂಥದ್ದು ಅಂದರೆ ಕೊನೆಯ ಹಂತದಲ್ಲಿ ಯಾವುದೇ ನಿಮ್ಮ ಫಲಿತಾಂಶಗಳು ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು, ತುಂಬ ಒಂದು ಹೋಪ್ಸ್ ಇಟ್ಕೊಂಡಂಥ ವಿಚಾರಗಳು ಕೊನೆಯ ಲಾಸ್ಟ್ ಮೊಮೆಂಟಿಗೆ ಅದು ನಿಮ್ಮ ಉಲ್ಟಾ ಹೊಡೆಯುವಂಥದ್ದು, ಅದೆಲ್ಲ ಆಗುವಂಥದ್ದು. ಅದೇ ರೀತಿ ಅಥವಾ ಕೆಲವೊಂದು ನೀವು ತುಂಬ ಆಸೆ ಪಟ್ಟು ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳು ಅದು ರದ್ದಾಗುವಂಥ ಕ್ಯಾನ್ಸಲೇಷನ್ ಆಗುವಂಥ ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಮಂಗಳನ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅದೇ ರೀತಿ ನಿಮಗೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಆಗಲೇ ಹೇಳಿದ್ದೇನೆ ಸೂರ್ಯನು ಸಹ ಈಗ ವಿರುದ್ಧವಾಗಿದ್ದಾನೆ. ಈಗ ಮಂಗಳನ ವಿರುದ್ಧವಾಗಿದೆ. ಇಂಥ ಕೆಲಸ ಕಾರ್ಯಗಳು ಈಗ ನಿಮ್ಮ ವಿರುದ್ಧವಾಗಿ ಆಗ್ಬೋದು, ಅಥವಾ ಆ ಒಂದು ದಾಖಲೆ ಪತ್ರ ಇತ್ಯಾದಿಗಳು ನಿಮಗೆ ಕೈ ಸೇರದೆ ಹೋಗ್ಬೋದು. ಅದೇ ರೀತಿ ಇತರ ಒಂದು ನಿಮಗೆ ಈ ಕಾಲದಲ್ಲಿ ಈ ಒಂದು ಅನೈತಿಕ ವಿಚಾರಗಳು, ಅಪರಾಧ ಪ್ರವೃತ್ತಿ, ದುಷ್ಟರ ಸಹವಾಸ, ಜೊತೆಗೆ ಯಾವುದೇ ರೀತಿ ಭ್ರಷ್ಟಾಚಾರ ಮುಂತಾದವುಗಳಲ್ಲಿ ಕೈದೊಳಿಸುವಂಥದ್ದು, ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡುವಂಥದ್ದು ಮುಂತಾದ ಆಸಕ್ತಿ ಬರ್ಬೋದು, ಅಥವಾ ಅಂತಹ ಕೆಲಸ ಮಾಡುವಂಥವ್ರ ಒಂದು ಫ್ರೆಂಡ್ಶಿಪ್ ಅಂಥವ್ರೊಂದು ಮೈತ್ರಿ ನಿಮಗೆ ಆಗಬಹುದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಏನಾದರೂ ಕೇಸುಗಳು ಸಹ ದಾಖಲಾಗುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವಾಗ ಈ ಸೂರ್ಯ ಮತ್ತು ಮಂಗಳ ವಿರುದ್ಧವಾಗಿರ್ತಾರೋ ಅಲ್ಲಿ ನಮಗೆ ಸಾರ್ವಜನಿಕವಾದ ಜೀವನದಲ್ಲಿ ಏನಾದರೂ ಕಪ್ಪು ಚುಕ್ಕೆ ಬರುತ್ತೆ, ನಮ್ಮ ವಿರುದ್ಧ ಏನಾದರೂ ಕೇಸ್ ಆಗುವಂಥದ್ದು, ನಮ್ಮ ವಿರುದ್ಧ ವಿವಾದ ಏರ್ಪಡುವಂಥದ್ದು. ಜೊತೆಗೆ ಯಾರು ಈ ಸೆಲೆಬ್ರಿಟಿಗಳು ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರ್ತಾರೋ ಅವರಿಗೆ ಈ ಕಾಲದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಎಲ್ಲೋ ನಿಮಗೆ ಅವಮಾನಕರ ಘಟನೆ, ನಿಮ್ಮ ವಿರುದ್ಧ ಸಂಚು, ವಿವಾದಾತ್ಮಕ ಘಟನೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ಬುಧನು ನಿಮಗೆ ವಿರುದ್ಧವಾಗಿ ಇರ್ತಾನೆ. 23ರವರೆಗೂ ನಿಮಗೆ ಬುಧನ ಬೆಂಬಲ ಇರುವುದಿಲ್ಲ, ಗಮನಿಸ್ಕೊಳ್ಳಿ. ಆಗಲೇ ಅಲ್ಲಿ ಸೂರ್ಯನು ನಿಮಗೆ ವಿರುದ್ಧವಾಗಿದ್ದಾನೆ, ಮಂಗಳನು ವಿರುದ್ಧವಾಗಿದ್ದಾನೆ, ಬುಧನೂ ಸಹ ನಿಮಗೆ 23ರವರೆಗೂ ನಿಮಗೆ ವಿರುದ್ಧವಾಗಿಯೇ ಇದ್ದಾನೆ. ಹಾಗಾಗಿ ನಿರಂತರವಾಗಿ ಅಲ್ಲಿ 3 ಗ್ರಹಗಳಿಂದ ನಿಮಗೆ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ಬುಧನ ವೈರುಧ್ಯದಿಂದ ನಿಮಗೆ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆಗಳು, ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು, ತಂದೆ ಮತ್ತು ಮಕ್ಕಳ ಮಧ್ಯೆ ವೈರುಧ್ಯ, ತಾಯಿ ಮತ್ತು ಮಕ್ಕಳ ಮಧ್ಯೆ ವೈರುಧ್ಯ, ಬಂಧುಗಳಲ್ಲಿ ವೈರುಧ್ಯ, ಮಿತ್ರರಲ್ಲಿ ವೈರುಧ್ಯ. ಅಂದರೆ ಈ ಕಾಲದಲ್ಲಿ ನಿಮಗೆ ಎಲ್ಲರೂ ನಿಮ್ಮನ್ನು ವಿರೋಧ ಮಾಡುವಂಥ ಘಟನೆಗಳು ಆಗುತ್ತವೆ. ಯಾರು ನಿಮ್ಮ ಒಂದು ಪರವಾಗಿ ನಿಲ್ಲುವಂಥವ್ರು ಯಾರೂ ಇಲ್ಲ, ಅಥವಾ ನಿಮ್ಮದೇ ಸ್ವಜನರೇ ನಿಮಗೆ ವಿರುದ್ಧವಾಗಿ ನಡೆಯುವಂತಹ ಘಟನೆಗಳು ಆಗ್ಬೋದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ತಕ್ಷಣಕ್ಕೆ ಯಾವುದೇ ಕೆಲಸ ಆಗೋದಿಲ್ಲ. ಆಗಲೇ ಸೂರ್ಯನು ಇದೇ ಪರಿಣಾಮ ಕೊಡ್ತಾನೆ, ಮಂಗಳನು ಇದೇ ಪರಿಣಾಮ ಕೊಡ್ತಿದ್ದಾನೆ, ಅದಕ್ಕೆ ಪೂರ್ವಕವಾಗಿ ಬುಧನು ಸಹ ಇದೇ ಪರಿಣಾಮವನ್ನು ಕೊಡುವ ಕಾರಣ ಸ್ವಲ್ಪ ಪರಿಸ್ಥಿತಿ ಗಂಭೀರದ ಮಟ್ಟಿಗೆ ಹೋಗ್ಬೋದಾಗಿದೆ. ಹಾಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಕುಂಭರಾಶಿಯವರು. ವೈಯಕ್ತಿಕ ವಿಚಾರ ಇರ್ಬೋದು, ಸಾರ್ವಜನಿಕ ವಿಚಾರ ಇರ್ಬೋದು, ಅಥವಾ ಕೌಟುಂಬಿಕ ವಿಚಾರ ಇರ್ಬೋದು, ಯಾವುದರಲ್ಲೂ ಅತಿರೇಕದ ಒಂದು ನಿರ್ಧಾರ ತೆಗೆದುಕೋಬೇಡಿ. ಜೊತೆಗೆ ಒಂದು ಆತುರದ ನಿರ್ಧಾರ, ಸಿಟ್ಟಿನ ನಿರ್ಧಾರದಿಂದ ನಿಮಗೆ ನೀವೇ ಹಾನಿ ಮಾಡಿಕೊಂಡಂತಹ ಘಟನೆಗಳು ಆಗ್ಬೋದಾಗಿದೆ. ಇನ್ನು 24ರಿಂದ ಅಲ್ಲಿ ಬುಧನ ಪರಿವರ್ತನೆ ನಿಮಗೆ ಆದಾಗ ಅಲ್ಲಿ ಬುಧನ್ ನಿಮಗೆ 24ರ ಬಳಿಕ ಸ್ವಲ್ಪ ಒಳ್ಳೆಯದನ್ನು ಕೊಡ್ತಾನೆ. ಆವಾಗ ಬುಧನಿಂದ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಬರ್ಬೋದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಜೊತೆಗೆ ಯಾವುದೇ ವ್ಯಾಪಾರ ಉದ್ಯಮದಲ್ಲಿ ಲಾಭದ ಕಡೆಗೆ ತರುವಂಥ ಘಟನೆಗಳು ಜರಬಹುದು. 24ರಿಂದ ಬುಧ ಅನುಗ್ರಹ ಬರುತ್ತೆ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದರೆ ಗುರುವಿನ ಒಂದು 18ರ ಬಳಿಕ ಆಗುವಂಥ ಅತಿಚಾರದಿಂದ ನಿಮಗೆ ಇಷ್ಟು ದಿನ ಇದ್ದಂಥ ಪಂಚಮದ ಗುರುಗಳ 18ರವರೆಗೆ ಮಾತ್ರ ಇರುತ್ತೆ. 18ರವರೆಗೆ ಗುರುಬಲ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ 10ರ ಒಳಗೆ ಮುಗಿಸುವಂಥದ್ದು. ಯಾಕಂದರೆ ಆ ಬಳಿಕ ನಿಮಗೆ ಅಲ್ಲಿ ಗುರುವಿನ ಬಲನೂ ಇಲ್ಲದಾಗುವಾಗ ಅಲ್ಲಿ ಪ್ರಮುಖವಾಗಿ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿರುವುದಿಲ್ಲ. ಕೇವಲ ಚಂದ್ರನ ಒಂದು ಅನುಗ್ರಹವನ್ನು ನೀವು ನಂಬಿಕೊಂಡಿರಬೇಕಾಗತ್ತೆ. ಒಂದು ಹಂತದಲ್ಲಿ ಶುಕ್ರನು ಸಹ ನಿಮಗೆ ವಿರುದ್ಧ ಆಗುವಂಥ ಘಟನೆ ಇದೇ ತಿಂಗಳಲ್ಲಿ ಆಗಲಿದೆ. 10ನೇ ತಾರೀಕು ಬಳಿಕ ನಿಮಗೆ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ. ಹಾಗಾಗಿ ನೀವು ಅಲ್ಲಿ ಏಕಾಂಗಿತನ, ಒಂಟಿತನ, ಖಿನ್ನತೆಗೆ ಹೋಗುವಂಥ ಘಟನೆಗಳು ಈ 18ರ ಬಳಿಕ ಆಗ್ಬೋದಾಗಿದೆ. ಹಾಗಾಗಿ 18ರಿಂದ ನೀವು 18ರ ಒಳಗೆ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಮಾಡೋದು ಒಳ್ಳೆಯದು. ಆ ಬಳಿಕ ನಿಮಗೆ ತಾತ್ಕಾಲಿಕವಾಗಿ ಗುರುಬಲವನ್ನು ಇರೋದಿಲ್ಲ. ಇತರ 5-6 ಗ್ರಹಗಳು ಸಹ ನಿಮಗೆ ಯಾವುದೇ ನಿಮ್ಮ ಪರವಾಗಿ ಇರೋದಿಲ್ಲ.
ಜೊತೆಗೆ ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಚಂದ್ರನೂ ಸಹ ವಿರುದ್ಧವಾಗುವ ದಿನಗಳು ಸಹ ಮಧ್ಯೆ ಮಧ್ಯೆ ಬರಲಿವೆ. ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಗುರುಬಲ ಇರುವಂಥ 18ರೊಳಗೆ ಏನಾದರೂ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಹಣಕಾಸಿನ ಒಪ್ಪಂದ, ಕೊಡುಕೊಳ್ಳುವಂಥದ್ದು, ಯಾವುದೇ ರೀತಿ ಜಾಯಿನ್ ಆಗುವಂಥದ್ದು, ಅದು ಯಾರನ್ನ ಪ್ರಮುಖವಾದ ವ್ಯಕ್ತಿಗಳನ್ನ ಭೇಟಿಯಾಗುವಂಥದ್ದು ಮುಂತಾದ ಕೆಲಸ ಕಾರ್ಯಗಳು ರಾಷ್ಟ್ರೊಳಗೆ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. 19ರಿಂದ ನಮಗೆ ಗುರುಬಲ ಕೊರತೆಯಾದಾಗ ಏನು ತೊಂದರೆ ಆಗುತ್ತೆ ಅಂದರೆ ಮನಸ್ಸಿಗೆ ಒತ್ತಡ, ಚಿಂತೆ, ಭಯ, ಆತಂಕ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಜೊತೆಗೆ 2 ಅಥವಾ 3 ಸಮಸ್ಯೆಗಳು ಅಂದರೆ ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಜೊತೆಗೆ ಜಗಳದ ಅಥವಾ ಕಲಹದ ಸಮಸ್ಯೆ, ಕೌಟುಂಬಿಕವಾಗುವುದ, ಪತಿ ಪತ್ನಿಯರ ಜಗಳ ಮುಂತಾದ ಎಲ್ಲ ಒಂದೇ ಟೈಮಿಗೆ ಒಟ್ಟೊಟ್ಟಾಗಿ ಬರ್ಬೋದಾಗಿದೆ. ಸರಮಾಲೆ ಅಂತ ಹೇಳ್ತೀವಲ್ಲ, ಅಂತಹ ಸಂಕಷ್ಟಗಳ ಸರಮಾಲೆ ಅವೆಲ್ಲವೂ ನಿಮಗೆ 19ರಿಂದ ಇನ್ನಷ್ಟು ಅನುಭವಕ್ಕೆ ಬರ್ಬೋದಾಗಿದೆ. ಆ ಬಗ್ಗೆ ಗುರುವಿನಿಂದಾಗಿ ನೀವು ಸ್ವಲ್ಪ ಎಚ್ಚರ ಗಮನಿಸಬೇಕು. ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ 9ನೇ ತಾರೀಕುವರೆಗೆ ಅಲ್ಲಿ ಶುಕ್ರನ ಅನುಗ್ರಹ ಇರೋದಿಲ್ಲ. ಅಲ್ಲಿ 10ನೇ ತಾರೀಕಿನ ಸ್ವಲ್ಪ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಆರಂಭದಲ್ಲಿ ಶುಕ್ರ ನಿಮಗೆ ಹಣಕಾಸಿನ ವಿಚಾರಕ್ಕೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆ ಬಳಿಕ ಅಲ್ಲಿ 10ನೇ ತಾರೀಕಿನಿಂದ ಸ್ವಲ್ಪ ಮಟ್ಟಿಗೆ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಬರೋದು ಕಾರಣ ಹಣಕಾಸಿಗೆ ಮಧ್ಯೆ ಮಧ್ಯೆ ಹಣಕಾಸಿನ ಸರಬರಾಜು ಆಗುತ್ತೆ. ಆದರೆ ಏನಾಗುತ್ತೆ ಅಂದರೆ ಇತರ ಗ್ರಹಗಳನ್ನು ವೈರುಧ್ಯದಿಂದ ನಿಮಗೆ ಹಣಕಾಸಿನಲ್ಲಿ ಖರ್ಚುಗಳು ಜಾಸ್ತಿ ಬರ್ಬೋದು. ಆದಾಯಕ್ಕಿಂತ ಖರ್ಚು ಹೆಚ್ಚು ಬರುತ್ತದೆ ಅಥವಾ ಆದಾಯ ಕ್ಷೀಣವಾಗಿ ಖರ್ಚುಗಳು ಹೆಚ್ಚಲಾಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆದರೆ ಕೆಲವೊಮ್ಮೆ ಮರ್ಯಾದೆ ಹೋಗುವಂಥ ಪ್ರಸಂಗ ಅಥವಾ ಕೊನೆಯ ಕ್ಷಣದಲ್ಲಿ ನಿಮಗೆ ಯಾವುದೇ ಒಂದು ಮೂಲದಿಂದ ಹಣ ಕೈಗೆ ಬರುವಂಥದ್ದು ಶುಕ್ರನ ಅನುಗ್ರಹದಿಂದ ಆಗುವಂಥ ಘಟನೆಗಳು ಈ ತಿಂಗಳಲ್ಲಿ ಆಗ್ಬೋದು. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ಸಾಡೆ ಸತಿಯ ಪರ್ವದಲ್ಲಿ ಧನಸ್ಥಾನದಲ್ಲಿ ಇರುವಂಥವರು ಈಗ ಸದ್ಯಕ್ಕೆ ಮಹಾರಾಜರು ವಕ್ರಗತಿಯಲ್ಲಿ ಇರುವ ಕಾರಣ ಹೆಚ್ಚಿನ ಅವರಿಂದ ತೊಂದರೆಗಳನ್ನು ಬರೋದಿಲ್ಲ. ಆದರೆ ಅವರಿಂದ ನಿಮಗೆ ಲಾಭಗಳು ಈಗ ಸದ್ಯಕ್ಕೆ ಆಗುವಂಥ ಸ್ಥಿತಿಯಲ್ಲಿ ನೀವು ಇಲ್ಲ. ಅವರಿಂದ ತುಂಬ ಲಾಭ ಏನೂ ಆಗೋದಿಲ್ಲ. ಜೊತೆಗೆ ಗುರುಬಲನು ಕೊರತೆ ಇದ್ದ ಕಾಲದಲ್ಲಿ ಅಲ್ಲಿ ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿ ಹೆಚ್ಚಿನ ಬೆನಿಫಿಟ್ ಅಂತ ಏನು ಸಿಗೋದಿಲ್ಲ. ಕೆಲವೊಮ್ಮೆ ತಾತ್ಕಾಲಿಕವಾದ ಸಣ್ಣ ಪುಟ್ಟ ರಿಲೀಫ್ಗಳು ಸಿಗ್ಬೋದು ಹೊರತು ಹೆಚ್ಚಿನ ನೀವು ತುಂಬ ಒಂದು ಊಹೆ ಅಥವಾ ಎಕ್ಸ್ಪೆಕ್ಟೇಷನ್ ಈಗ ಇಟ್ಟುಕೊಳ್ಳೋದಿಲ್ಲ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಜನ್ಮದಲ್ಲಿ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇತು. ರಾಹು ಕೇತುಗಳು ನಿರಂತರವಾಗಿ ಈ ತಿಂಗಳಲ್ಲೂ ಅಥವಾ ತಿಂಗಳುಗಳಲ್ಲೂ ಮುಂದಿನ ಪರಿವರ್ತನೆವರೆಗೂ ರಾಹು ಕೇತುಗಳಿಗೆ ವಿರುದ್ಧವಾಗಿಯೇ ಇರ್ತಾರೆ. ಅವರೇನು ಕ್ಷಿಪ್ರವಾಗಿ ತನ್ನ ರಾಶಿಯನ್ನು ಬದಲಿಸೋದಿಲ್ಲ. ಹಾಗಾಗಿ ವರ್ಷ ಪೂರ್ತಿನೂ ನಿಮಗೆ ರಾಹು ಕೇತುಗಳ ಕಾಟ ಇದ್ದೇ ಇರುತ್ತೆ. ಅದರಲ್ಲೂ ಈ ತಿಂಗಳಲ್ಲಿ ಯಾವಾಗ ಗುರುಬಲದ ಅಲ್ಲಿ ಕೊರತೆ ಆಗುತ್ತೋ 18ರ ಬಳಿಕ ರಾಹು ಕೇತುಗಳ ಪ್ರಭಾವ ನಿಮಗೆ ಹೆಚ್ಚಳಾಗುತ್ತೆ. ಜೊತೆಗೆ ಅಲ್ಲಿ ಆಗಲೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಇರುವಂಥ ಗ್ರಹಣಗಳ ಪ್ರಭಾವ ಸಹ ನಿಮಗೆ ಸ್ವಲ್ಪ ಇನ್ನಷ್ಟು ಆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ರಾಹು ಕೇತುಗಳಿಂದ ನಿಮಗೆ ಸ್ವಲ್ಪ ಆಲಸ್ಯ, ಜೊತೆಗೆ ಸೋಮಾರಿತನ ಬರುವಂಥದ್ದು, ದುಷ್ಟ ಮಿತ್ರರ ಸಹವಾಸ, ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಅಡ್ಡ ದಾರಿಯಲ್ಲಿ ಹೋಗುವಂಥದ್ದು, ಕಾನೂನು ವಿರೋಧಿಸುವಂಥ ಕೆಲಸಕ್ಕೆ ಮಾಡುವಂಥದ್ದು ಅಥವಾ ಭ್ರಷ್ಟಾಚಾರ, ಅನಾಚಾರ ಮುಂತಾದವುಗಳಿಗೆ ಕೈ ಜೋಡಿಸುವಂಥದ್ದು, ಅದನ್ನು ಮಾಡಲಿಕ್ಕೆ ಹೋಗಿ ಅದರಲ್ಲಿ ಸಹ ಸೋಲು ಅಥವಾ ಅದರಲ್ಲಿ ನಷ್ಟ ಅಥವಾ ಕಷ್ಟವನ್ನು ಅವಮಾನವನ್ನು ಅನುಭವಿಸುವಂಥ ಘಟನೆಗಳು ಆಗ್ಬೋದು. ಇವೆಲ್ಲ ಸಾಡೆ ಸಾತಿಯ ಪರ್ವದಲ್ಲಿ ಬರುವಂಥ ಇತರ ವಿಚಾರಗಳಿಗೆ ಇತರ ಗ್ರಹಗಳಿಂದ ನಿಮಗೆ ಕೊಡುಗೆ. ಅಂದರೆ ಯಾವಾಗ ನಮ್ಮ ಸಾಡೆ ಸಾತಿಯ ಪರ್ವದಲ್ಲಿ ಇರ್ತವೋ ಆವಾಗ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮ ಡಬಲ್ ಆಗುತ್ತೆ. ಹಾಗಾಗಿ ಈಗ ನಿಮಗೆ ಆ ಡಬಲ್ ಅಡ್ಡ ಪರಿಣಾಮ ಈ ತಿಂಗಳಲ್ಲಿ ರಾಹು ಕೇತುಗಳಿಂದ ಸಹ ಆಗ್ಬೋದು. ಕೇತುನು ಹಾಗೆ ನಿಮಗೆ ಅನೇಕ ರೀತಿಯ ಆರೋಗ್ಯದ ಮೇಲೋ, ಹಣಕಾಸಿನ ಮೇಲೋ, ವೈಯಕ್ತಿಕ ಜೀವನದ ಮೇಲೋ ಅಡ್ಡ ಪರಿಣಾಮ ಬೀರ್ತಾನೆ. ಹಾಗಾಗಿ ಇಲ್ಲಿ ಒಟ್ಟಿಗೆ ಗಮನಿಸಿದಾಗ ನಿಮಗೆ ಹೆಚ್ಚಿನ ಯಾವುದೇ ಗ್ರಹಗಳು ಈ ತಿಂಗಳಲ್ಲಿ ಪೂರಕವಾಗಿ ಇರೋದಿಲ್ಲ. ಕೇವಲ ಆರಂಭದ 18ರವರೆಗೆ ಗುರುಬಲ, ಮಧ್ಯೆ 24ರಿಂದ ಬರೋದಕ್ಕಂಥ ಬುಧನ ಸ್ವಲ್ಪ ಮಟ್ಟಿನ ಬೆಂಬಲ, ಜೊತೆಗೆ 10ನೇ ತಾರೀಕಿನಿಂದ ಬಳಿಕ ಬರೋಕೆ ಸ್ವಲ್ಪ ಶುಕ್ರನ ಬೆಂಬಲ, ಇವೆಲ್ಲವೂ ಸ್ವಲ್ಪ ನಿಮಗೆ ಮಧ್ಯೆ ಸ್ವಲ್ಪ ಟೆಂಪರರಿ ರಿಲೀಫ್ ಅಂದರೆ ತಾತ್ಕಾಲಿಕವಾದ ಪರಿಹಾರ ಅಷ್ಟೇ ಕೊಡ್ಬೋದು ಹೊರತು ನಿಮಗೆ ತಿಂಗಳಲ್ಲಿ ಅನೇಕ ರೀತಿಯ ಏರುಪೇರನ್ನು ನೀವು ಖಂಡಿತ ಎದುರಿಸಲು, ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು, ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಭದ್ರವಾಗಿ ಇಟ್ಕೋಬೇಕಾಗತ್ತೆ. ಇವೆಲ್ಲವೂ ಸೂರ್ಯನಿಂದ ರಾಹು ಕೇತುಗಳವರೆಗೆ ಗಮನಿಸಿದಂಥ 8 ಗ್ರಹಗಳ ವಿಚಾರ ನೋಡಿದಾಯಿತು. ಇನ್ನು 9ನೇದಾಗಿ ಕ್ಷಿಪ್ರ ರಾಶಿ ಪರಿವರ್ತಕನಾದಂಥ ಚಂದ್ರ, ಅಂದರೆ 2 ದಿನಕ್ಕೂ ಆತನ ರಾಶಿ ಪರಿವರ್ತನೆ ಆಗಿರೋ ಕಾರಣ ಆ 2 ದಿನಕ್ಕೂ ರಾಶಿಯ ಪರಿಣಾಮ ಬೇರೆ ಆಗಿರುತ್ತೆ. ಹಾಗಾಗಿ ಆ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ವಿರುದ್ಧವಾಗಿರುತ್ತೆ ಅನ್ನೋದನ್ನು ಗಮನಿಸೋಣ. ಅಕ್ಟೋಬರ್ ಆರಂಭದ ದಿನ ಅಕ್ಟೋಬರ್ 1. ಅಕ್ಟೋಬರ್ 1ರಲ್ಲಿ ನಿಮಗೆ ಅಲ್ಲಿ ಲಾಭಸ್ಥಾನದಲ್ಲಿ ಚಂದ್ರನು ಬರ್ತಿದ್ದಾನೆ. ಧನುರಾಶಿಯಲ್ಲಿರುವಂಥ ಚಂದ್ರನು ಅಲ್ಲಿ ಅಕ್ಟೋಬರ್ 1ರಂದು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಯಶಸ್ಸನ್ನು ಕೊಡ್ತಾನೆ. ಹಾಗಾಗಿ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ ಅಂತ ಗೊತ್ತಿರುತ್ತೋ ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸದುಪಯೋಗಪಡಿಸಿಕೊಳ್ಳೋದು. ಹಾಗೆಯೇ 1ನೇ ತಾರೀಕನ್ನು ಸದುಪಯೋಗಪಡಿಸಿಕೊಳ್ಳಿ. ಲಾಭ, ಜಯ, ಸುಖ, ಯಶಸ್ಸು ಇದೆ. 2, 3ರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಅಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ವಿರೋಧಿಗಳ ಕಾಟ, ಜೊತೆಗೆ ಮನೆಯಲ್ಲಿ ಸಹ ಮನಸ್ತಾಪದ ಘಟನೆಗಳು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆತಂಕ, ಭಯ ನಿರ್ಮಾಣ ಆಗುವಂಥ ಘಟನೆ 1, 2, 3ರಲ್ಲಿ ಆಗುತ್ತೆ. ಇನ್ನು ಅಕ್ಟೋಬರ್ 4, 5 ನಿಮ್ಮ ಪಾಲಿಗೆ ಉತ್ತಮ ದಿನ. 4, 5ರಲ್ಲಿ ಉತ್ತಮವಾದ ಫಲಿತಾಂಶ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ 4, 5ರಲ್ಲಿ ಬರಲಿವೆ. ಆಮೇಲೆ 6, 7 ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. 6, 7ರಲ್ಲಿ ಹಣಕಾಸಿನ ನಷ್ಟ ಆಗ್ಬೋದು.
ಹಣಕಾಸಿನ ಒಂದು ಕೊರತೆ ಆಗ್ಬೋದು. ಜೊತೆಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥ ಘಟನೆಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಹಿಂದೆ ಮಾಡಿದಂಥ ಆರ್ಥಿಕವಾದ ಒಪ್ಪಂದಗಳು ಈಗ ಮುರಿದು ಬೀಳುವಂಥ ಘಟನೆ ಅಂತ ಕ್ಯಾನ್ಸಲೇಷನ್ ಆಗುವಂಥದ್ದು ಮುಂತಾದೆಲ್ಲ ಘಟನೆ 6-7ರಲ್ಲಿ ಆಗ್ಬೋದು. ಹಾಗಾಗಿ ಆರ್ಥಿಕವಾಗಿ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸಹ ಹಾಗೆ ಕಣ್ಣು ನೋವು, ಕಿವಿ ನೋವು ಅಥವಾ ಗಂಟಲು ಮುಂತಾದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಅಲರ್ಜಿ ನೋವುಗಳೆಲ್ಲ ಕಾಣಿಸ್ಬೋದಾಗಿದೆ. ಹಾಗಾಗಿ ಹಣ ಮತ್ತು ಆರೋಗ್ಯದ ಬಗ್ಗೆ ಗಮನ ಬೇಕು 6-7ರಲ್ಲಿ. ಇನ್ನು 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುವಂಥ 2 ದಿನಗಳು 8-9ರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಅವರ ಶುಭ ಪರಿಣಾಮಗಳು ಬರುವಂಥದ್ದು, ಅವರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಸಹ ಬರ್ಬೋದು. ಯುವಕರು ಸಾಧಕರು ಉದ್ಯೋಗ ಅಪೇಕ್ಷೆ ಪಡುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟು ಭಾಳ ಉತ್ತಮ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಬೇಗನೆ ಮುಗಿಸಿಕೊಳ್ಳಿ. ಯಾಕಂದರೆ ಆಗಲೇ ಹೇಳಿದರೆ 18ರ ಬಳಿಕ ನಿಮಗೆ ಮತ್ತೆ ಎಲ್ಲ ಗ್ರಹಗಳ ಬಾಗಿಲು ಮುಚ್ಚಿರುತ್ತೆ ಅಂಥೇಳಿ. ಅಲ್ಲಿ ನಿಮಗೆ ಈಗ ಇಂಥ ಅವಕಾಶಗಳು ಯಾವಾಗ ಚಂದ್ರ ಮತ್ತು ಅಲ್ಲಿ ಗುರುವಿನ ಬೆಂಬಲ ಬರುತ್ತೋ ಆ ದಿನಗಳನ್ನು ಆಯ್ಕೆ ಮಾಡ್ಕೊಂಡು 8-9ರಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಮಾಡ್ಕೋಬೋದು. ಇನ್ನು 10-11ರಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಬಂಧು ಕಲಹ, ಮಾತಿನ ಚಕಮಕಿ, ಮನೆಯಲ್ಲಿ ಸಹ ಕಲಹದ ವಾತಾವರಣ, ಪತಿ ಪತ್ನಿಯರ ಮಧ್ಯೆ ಕಲಹ, ತಂದೆ ಮಕ್ಕಳ ಮಧ್ಯೆ ಕಲಹಗಳು ಬರ್ಬೋದು. ಇದಕ್ಕೆ ಆಕಸ್ಮಿಕ ನಷ್ಟ, ಮನಸ್ಸಿಗೆ ಚಿಂತೆ ಆಗುವಂಥ, ಆತಂಕ ಆಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು. ಮೇಲಾಧಿಕಾರಿಗಳ ಕಿರುಕುಳ ಹೆಚ್ಚಳ ಆಗ್ಬೋದು 10-11ರಲ್ಲಿ. 12-13 ಮಿಶ್ರ ಫಲಗಳ ಸೂಚನೆ. ಕಿರಿಯರಿಂದ ಕಲಹ, ಕಿರಿಯರಿಂದ ನಿಮಗೆ ವಾಗ್ವಾದ, ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹಗಳು ಬರ್ಬೋದು. ಅಥವಾ ವೃತ್ತಿ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳಿಂದ ನಿಮಗೆ ಉಪಟಳಗಳು ಅಥವಾ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ, ಅವರ ಒಂದು ನಿಮಗೆ ಭಿನ್ನಾಭಿಪ್ರಾಯದಿಂದ ಏನಾದರೂ ಆರ್ಥಿಕವಾಗಿ ಸಹ ತೊಂದರೆಗಳು ಆಗುವಂಥದ್ದು. ಜೊತೆಗೆ ಹಣದ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥ ಘಟನೆ 12-13ರಲ್ಲಿ ಬರುತ್ತೆ. ಇನ್ನು 14ರಿಂದ 16, 14, 15, 16 3 ದಿನಗಳು ನಿಮಗೆ ಉತ್ತಮ ಫಲಿತಾಂಶ. ಜ್ಞಾಪಕದಲ್ಲಿಟ್ಕೊಳ್ಳಿ, ಇದು ನಿಮಗೆ ಮತ್ತೆ ಒತ್ತಿ ಹೇಳುವಂಥದ್ದು 18ರ ಬಳಿಕ ಸಿಗುವಂಥದ್ದು ಭಾಳ ಕಷ್ಟ ಇದೆ. ಹಾಗಾಗಿ 14, 15, 16 ನೀವು ಮನದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಿಶೇಷವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ ಮಾಡೋದಿದ್ದರೆ, ಸರ್ಕಾರ ಕೋರ್ಟ್ ಕಚೇರಿ ಕೆಲಸಗಳಿದ್ದರೆ, ಪ್ರಮುಖವಾದ ಒಪ್ಪಂದ ಸಹಿ ಮಾಡೋದು, ಏನಾದರೂ ಒಂದು ಪ್ರಮುಖವಾದ ವಿಚಾರವನ್ನು ಕೊಳ್ಳಲಿಕ್ಕೆ, ಉತ್ತಮವಾದ ಏನಾದರೂ ದೇವಾಲಯಗಳ ಸಂದರ್ಶನ ಅಥವಾ ಇನ್ನಿತರ ಮಿತ್ರರ ಸಂದರ್ಶನ ಮಾಡಲಿಕ್ಕೆ, ಇನ್ನು ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಸಹಿ ಒಪ್ಪಂದ ಅಗ್ರಿಮೆಂಟ್ ಮಾಡೋದು ಏನೋ ಇದ್ದರೆ ಈ ದಿನಗಳಲ್ಲಿ ಮಾಡಿಕೊಳ್ಳಿ. 14, 15, 16 ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದ್ದೇವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಪ್ರಮುಖವಾದ ಯೋಜನೆಗಳ ಒಂದು ಚಾಲನೆ ಸಿಗಲಿದೆ. ಯಾವುದೇ ಪ್ರಯತ್ನದಲ್ಲಿ ಸಕ್ಸಸ್ ರೇಟ್ ಅಂದರೆ ಸಫಲತೆ ಭಾಳ ಉತ್ತಮವಾಗಿರುತ್ತೆ ಈ 3 ದಿನಗಳಲ್ಲಿ. ಆ ಬಳಿಕ 17, 18 ಇದು ಮತ್ತೊಮ್ಮೆ ಕೊನೆಯ ಅವಕಾಶವಾಗಿ 17, 18 ಸಹ ನಿಮಗೆ ಚಂದ್ರನು ಉತ್ತಮವಾದ ಸುಖ ಶಾಂತಿಯನ್ನು ಲಾಭವನ್ನು ಕೊಳ್ಳಿದ್ದಾನೆ. ಯಾವುದೇ ಪೆಂಡಿಂಗಿದ್ದ ಕೆಲಸ ಕಾರ್ಯನ ಇಂದು ಮಾಡಿ ಮುಗಿಸುವಂಥದ್ದು. ದೂರ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಇದೆ. ವಿದೇಶಕ್ಕೆ ಹೋಗಲಿಕ್ಕೆ, ವಿದೇಶ ಯಾತ್ರೆ, ವಿದೇಶದ ಉದ್ಯೋಗಗಳಿಗೆ ಸಹ ಒಂದು ಸಾವಕಾಶವಾದ ಅವಕಾಶಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ಶುಭ ಸೂಚನೆಗಳು, ಶುಭ ಶಕುನಗಳು 17, 18 ಆಗಲಿವೆ. ಹಾಗಾಗಿ ನಿಮಗೆ ಆ ಒಂದು ಗುರುಬಲ ಹೋಗುವ ಮುಂಚೆ 14, 15, 16, 17, 18 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರ ಭಗವಂತರು ಆಶೀರ್ವಾದ ಗುರುವಿನ ಜೊತೆಗೇ ಕೊಡ್ತಾ ಇರುವ ಕಾರಣ ಅದನ್ನು ಪ್ರಮುಖವಾಗಿ ನೀವು ಜೀವನದಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ನಿಮಗೆ 1-2 ತಿಂಗಳುಗಳ ಕಾಲ ಸ್ವಲ್ಪ ಮಿಶ್ರ ಫಲಗಳು ಅಥವಾ ಅನೇಕ ರೀತಿ ಸಂಕಷ್ಟ ಫಲಗಳು ಎದುರಿಸುವಂಥ ಸಮಯ ಬರುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಕೊಂಡು ಉಪಯೋಗ ಮಾಡಿಕೊಳ್ಳಿ. 19, 20 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಚಿಕ್ಕ ಅಥವಾ ನಿಮಗಿಂತ ಕಿರಿಯರ ಜೊತೆ ಕಲಹ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಯಾವುದೇ ರೀತಿಯ ನಮ್ಮ ಕಾಯಿಲೆ ಅಥವಾ ತೊಂದರೆಗಳಿದ್ದರೆ ಅದು ಹಿಂದೆ ಮರುಕಳಿಸ್ಬೋದು. ಅಂದರೆ ಉದಾಹರಣೆಗೆ ಹಿಂದೆ BP ಇದ್ದರೆ, ಶುಗರ್ ಇದ್ದರೆ ಅಥವಾ ಬೆನ್ನದು ಜಾಯಿಂಟ್ ಪೇನ್ ಇದ್ದರೆ, ಆರ್ಥರೈಟಿಸ್ ಇದ್ದರೆ ಅದು ಈಗ ಮತ್ತೆ ಕಾಣಿಸಿಕೊಳ್ಳುವಂಥದ್ದು. ಇಂಥ ಘಟನೆಗಳು ಆಗ್ಬೋದು 19, 20ರಲ್ಲಿ. 21, 22, 23 ಅದನ್ನು ಹಾಗೆ 3 ದಿನಗಳು ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ನಾನಾ ರೀತಿಯ ಖರ್ಚುಗಳು ಬರುತ್ತೆ. ವಾಗ್ವಾದ, ಕಲಹ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಎಲ್ಲಿ ಹೋದರೂ ಅಲ್ಲಿ ಕಲಹ ಅಥವಾ ವಾಗ್ವಾದ ಆಗುವಂಥ ಘಟನೆ ನಿಮಗೆ ಆಗುತ್ತೆ. ಅಥವಾ ನೀವು ಎಲ್ಲಿ ಹೋದರೂ ನಿಮಗೆ ಎಲ್ಲರೂ ನಿಮ್ಮನ್ನು ವಿರೋಧಿಸುವಂಥವರು ಅಥವಾ ನಿಮ್ಮ ವಿರುದ್ಧವಾದ ಒಂದು ನಡೆಯನ್ನು ಅಲ್ಲಿ ಆಗುವಂಥದ್ದು. ಜೊತೆಗೆ ಯಾವುದೇ ಕೆಲಸಗಳಲ್ಲಿ ಅಲ್ಲಿ ಫೇಲಿಯರ್ಗಳು ಆಗುವಂಥದ್ದು ಅಥವಾ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು ಅನುಭವ ನಿಮಗೆ ಬರ್ಬೋದಾಗಿದೆ. ಯಾಕಂದರೆ ಅಲ್ಲಿ ನಿಮಗೆ ಯಾವುದೇ ಗ್ರಹಗಳು ಈಗ ಸದ್ಯಕ್ಕೆ ನಿಮ್ಮ ಪರವಾಗಿ ಇರೋದಿಲ್ಲ. ಅಲ್ಲಿ ಗುರುಬಲದ ಕೊರತೆ ಆಗಲೇ ಆಗಿದೆ. ಚಂದ್ರನು ಈಗ ಪೂರಕವಾಗಿರೋದಿಲ್ಲ. ರವಿ, ಮಂಗಳ, ಬುಧ ಅವರು ಸಹ ನಿಮಗೆ ವಿರುದ್ಧವಾಗಿಯೇ ಇದ್ದಾರೆ. ಹಾಗೆ 21, 22, 23 ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಯಂತ್ರ ವಾಹನ ಚಲನೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 24, 25 ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಲ್ಲಿ ತಾತ್ಕಾಲಿಕವಾಗಿ ಚಂದ್ರನ ಬೆಂಬಲ ನಿಮಗೆ 2 ದಿನಗಳ ಮಟ್ಟಿಗೆ ಚಂದ್ರನ ನಿಮಗೆ ಪೂರಕವಾಗಿ ಬರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಇದರೆಲ್ಲ ಉತ್ತಮ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ ಕೆಲವರಿಗೆ ಬರಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಉತ್ತಮವಾದ ಅವಕಾಶ 24, 25ರಲ್ಲಿ ಬರಲಿದೆ.
ಇನ್ನು 26, 27, 28 ಇಲ್ಲಿ ನಿಮಗೆ ಲಾಭದಲ್ಲಿ ಬರುವಂತಹ ಚಂದ್ರನು ಈ 3 ದಿನಗಳಲ್ಲಿ ಸಹ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಬಾಕಿ ಇದ್ದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ, ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ನೀವು ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ ಸ್ವಲ್ಪ ಉತ್ತಮವಾದ ಫಲಿತಾಂಶವನ್ನು ಕೊಳ್ಳಿದೆ ಈ 26, 27, 28ರಲ್ಲಿ. 29, 30 ಅಷ್ಟೇನು ಉತ್ತಮವಿಲ್ಲ. ಚಂದ್ರನ ನಿಮಗೆ ನಷ್ಟದಲ್ಲಿ ಇರುವ ಕಾರಣ ಹಣಕಾಸಿನ ಕಷ್ಟ ನಷ್ಟಗಳ ಸಾಧ್ಯತೆ, ವ್ಯಾಪಾರ ವೃತ್ತಿಯಲ್ಲಿ ಎಲ್ಲ ಕೊರತೆ ಬರುವಂಥದ್ದು, ಯಾವುದೇ ನಿರ್ಧಾರದಲ್ಲಿ ನಿಮಗೆ ಮೋಸ ಹೋಗುವಂಥ ಘಟನೆ ಅಥವಾ ನಂಬಿಸಿ ಮೋಸ ಮಾಡುವಂಥ ವಂಚಕರ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು ಮುಂತಾದ ಆಕಸ್ಮಿಕ ನಷ್ಟ ಅಥವಾ ಕಷ್ಟದ ಘಟನೆಗಳು 29, 30ರಲ್ಲಿ ಆಗ್ಬೋದು. ತುಂಬ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ ದಿನ 31ನೇ ತಾರೀಕು ನಿಮಗೆ ಪರವಾಗಿಲ್ಲ. ಮತ್ತೊಮ್ಮೆ ಅಲ್ಲಿ ನಿಮ್ಮ ರಾಶಿಗೆ, ಜನ್ಮರಾಶಿಗೆ ಅಲ್ಲಿ ಚಂದ್ರನು ಬರಲಿದ್ದಾನೆ. ಹಾಗಾಗಿ ಜನ್ಮರಾಶಿಗೆ ಬಂದಂತಹ ಚಂದ್ರನು ನಿಮಗೆ 31ರಂದು ಆರೋಗ್ಯವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಿದ್ದೇನೆ. ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆ, ಸುಖ, ಶಾಂತಿ, ಆರೋಗ್ಯದ ಘಟನೆಗಳು 31ರಂದು ಆಗಲಿವೆ. ಇವೆಲ್ಲವೂ ಈ ಚಂದ್ರನ ಕ್ಷಿಪ್ರವಾದ ಚಲನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರಣೆ ನೋಡಿದ್ದಾಯಿತು. ಒಟ್ಟಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ ತುಂಬ ಒಂದು ಕ್ಷೀಣವಾದ ಗ್ರಹಬಲ, ಅಂದರೆ ತುಂಬ ವೀಕ್ ಇದೆ, ಗ್ರಹಬಲ ತುಂಬ ವೀಕ್ ಆಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆ ಬೇಕು. ಮತ್ತು ಯಾವುದೇ ರೀತಿಯಲ್ಲಿ ಆತುರ ಬೇಡ, ನಿಧಾನಗತಿಯಲ್ಲಿ ಮುಂದುವರಿಯಿರಿ. ಜೊತೆಗೆ ಯಾವುದೇ ರೀತಿಯ ಒಂದು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳೋದನ್ನು ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಮಾಡೋದು ಒಳ್ಳೆಯದು. ಈಗ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಂಥ ಉತ್ತಮವಾದ ಸಮಯ ಆಗಿರೋದಿಲ್ಲ. ಇನ್ನು ನೀವು ನಿಮ್ಮ ಗ್ರಹಬಲಕ್ಕೆ ಅನುಕೂಲವಾಗಿ ಬಳಸುವಂಥ ಬಣ್ಣಗಳು ಅಂತ ಗಮನಿಸಿದಾಗ ಅಲ್ಲಿ ನಿಮಗೆ ಶುಕ್ರನ ಬೆಂಬಲ ಇರುವಂಥದ್ದು 10ನೇ ತಾರೀಕಿನಿಂದ, ಅಂದರೆ ನೀವು ಈ ಅಕ್ಟೋಬರ್ 10ರಿಂದ ಈ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ನಂಬರ್ 6, ನಂಬರ್ 6 10ರಿಂದ ಬಳಸ್ಕೊಳ್ಬೋದು. ಈಗಾಗಲೇ ಹೇಳಿದ್ದೇನೆ, ಗುರುವಿನ ಬೆಂಬಲ ನಿಮಗೆ 18ರವರೆಗೆ ಅಷ್ಟೇ ಇರುವಂಥದ್ದು. ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3, ನಂಬರ್ 3 ನೀವು 18ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು, ಎಲ್ಲೋ ಮತ್ತು ನಂಬರ್ 3. ಇನ್ನು ನಿಮಗೆ ಬುಧನ ಬೆಂಬಲ ಆರಂಭವಾಗುವಂಥದ್ದು 24ರಿಂದ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5, ನಂಬರ್ 5 ನೀವು 24ರಿಂದ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಇನ್ನು ಆಗಲೇ ಹೇಳಿದ್ದೇನೆ, ನಿಮಗೆ ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕ ದಿನಗಳು ಅಂತ, ಆ ದಿನಗಳನ್ನು ಹೇಳಿದಂತೆ ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಗಮನಿಸ್ಕೊಂಡು ಚಂದ್ರನ ಬೆಂಬಲ ಇರುವಂಥ ಸುಮಾರು 18 ದಿನಗಳು ನಿಮಗೆ ಸಿಗ್ತಾ ಇರ್ತವೆ. ಹಾಗಾಗಿ 18 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ಕಾರಣ ಅಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2, ನಂಬರ್ 2 ಬಳಸ್ಬೋದು. ಹಾಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಕ್ಷೀಣವಾದ ಗ್ರಹಬಲ ಇರುವ ಕಾರಣ ಅಲ್ಲಿ ಕೆಲವೊಮ್ಮೆ ಚಂದ್ರ, ಕೆಲವೊಮ್ಮೆ ಬುಧ ಅಥವಾ ಕೆಲವೊಮ್ಮೆ ನಮಗೆ ಶುಕ್ರ, ಜೊತೆಗೆ ಆರಂಭದಲ್ಲಿ ಗುರು ಅಷ್ಟೇ ಒಂದೊಂದು ಅಥವಾ ಬಿಡಿಯಾಗಿ ಅಥವಾ 1 ಅಥವಾ 2 ಗ್ರಹಗಳಷ್ಟೇ ನಿಮಗೆ ಈ ತಿಂಗಳಲ್ಲಿ ಕಾಪಾಡಬೇಕು. ಉಳಿದ 7 ಅಥವಾ 8 ಗ್ರಹಗಳು ಸಹ ನಿಮಗೆ ಒಂದು ಹಂತದಲ್ಲಿ ನಿಮ್ಮ ವಿರುದ್ಧವಾಗಿ ಇರ್ತವೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಶತ್ರು ಪೀಡೆಗಳ ಬಗ್ಗೆ, ಜೊತೆಗೆ ಆಗುವಂಥ ಏನಾದರೂ ಆಕಸ್ಮಿಕ ಘಟನೆಗಳ ಬಗ್ಗೆ ಸ್ವಲ್ಪ ತನು ಮನ ಧನದ ಎಚ್ಚರಿಕೆಯನ್ನು ಖಂಡಿತ ಈ ಕುಂಭರಾಶಿಯವರು ವಹಿಸ್ಕೋಬೇಕು. ಇನ್ನು ಇರತಕ್ಕಂಥ ಈ 7 ಅಥವಾ 8 ಗ್ರಹಗಳ ವೈರುಧ್ಯದ ದೋಷ ನಿವಾರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಣೇಶನ ಭಕ್ತಿ ಮಾಡಿ, ಕುಲದೇವರ ಅಥವಾ ಇಷ್ಟದೇವರ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ದೇವಿಯ ಸ್ತೋತ್ರ ಅಥವಾ ವಿಷ್ಣು ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ ಮಾಡುವಂಥದ್ದು, ಅದು ಯಾವುದೇ ದೇವರ ಅಷ್ಟೋತ್ತರ ಓದುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಇಂಥ ಯಾವುದೇ ಭಕ್ತಿ ಮಾರ್ಗವನ್ನು, ಧರ್ಮ ಮಾರ್ಗವನ್ನು, ದೇವಾಲಯಗಳ ಸಂದರ್ಶನ ಮಾರ್ಗವನ್ನು ಅನುಸರಿಸಿ ಮಾಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ಬೇಕಿದ್ರೆ ದಾನ ಕೊಡುವಂಥದ್ದು ಮುಂತಾದನ್ನು ಮಾಡೋದು, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದಿಂದ ಇರತಕ್ಕಂಥ ಈ ಗ್ರಹಗಳ ದೋಷವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಮುಂದೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳು ಬರಲಿವೆ. ಎಲ್ಲ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳ ಸುದ್ದಿಯಾಗಲಿ. ಅಕ್ಟೋಬರ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಅಕ್ಟೋಬರ್ ತಿಂಗಳು ಮಿಶ್ರ ಫಲಗಳ ಒಂದು ಸೂಚನೆ ಬರ್ತಾ ಇದೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಶನಿ ಪರೀಕ್ಷೆ ಇನ್ನೂ ಮುಗಿದಿಲ್ಲ ಎಂಬ ಒಂದು ವಾಕ್ಯ ನಿಮಗೆ ಬಂದಿದೆ. ಹಾಗಾಗಿ ಇಲ್ಲಿ ಸವಾಲುಗಳು ಇವೆ, ಏರುಪೇರುಗಳು ಇವೆ ಅಥವಾ ಸಮ್ಮಿಶ್ರವಾದ ಅನುಭವಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಗೆ ಬರಲಿವೆ. ದೀರ್ಘಕಾಲದಿಂದ ಸಡೆಸತಿಯ ಪ್ರಭಾವದಲ್ಲಿ ನೀವು ಇದ್ದೀರಾ. ಅದರ ಜೊತೆಗೆ ನಿಮಗೆ ಗುರುಬಲದ ಕೊರತೆಯೂ ಇರುವಂಥ ರಾಶಿ ನಿಮ್ಮದು. ಹಾಗೆಯೇ ಅಲ್ಲಿ ದೀರ್ಘಚಾರಿ ಗ್ರಹಗಳಾದ ಈ ತಿಂಗಳಲ್ಲಿ ನಿಮಗೆ ಸೂರ್ಯನಾಗಲಿ ಮಂಗಳನಾಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಹಾಗೆಯೇ ಈ ವಿಶೇಷವಾದ ಹಣಕಾಸಿಗೆ ಸಂಬಂಧಪಟ್ಟ ಫಲವನ್ನು ಕೊಡುವಂಥ ಶುಕ್ರ ಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಅಂಥ ವಾಕ್ಯ ಬಂದಿದೆ, 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ ಅಂಥೇಳಿ. ಹಾಗಾಗಿ ಅನೇಕ ರೀತಿಯ ಒಂದು ನೀವು ವೈಯಕ್ತಿಕವಾಗಿಯೂ, ಆರ್ಥಿಕವಾಗಿಯೂ, ಜೊತೆಗೆ ಇನ್ನಿತರ ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿಯೂ ಮುನ್ನೆಚ್ಚರಿಕೆಯನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ವಹಿಸ್ಕೋಬೇಕಾಗತ್ತೆ. ಅದರಲ್ಲಿ 18ರ ಆಗುವಂಥ ಒಂದು ಗುರುವಿನ ಅತಿಚಾರದ ಪರಿವರ್ತನೆ ಅಂತ ಅನ್ನೋದು ಅದು ನಿಮಗೆ 18ರ ಬಳಿಕ ಸ್ವಲ್ಪ ಮಟ್ಟಿಗೆ ರಿಲೀಫ್, ಅಂದರೆ ಟೆಂಪರರಿ ರಿಲೀಫ್, ಅಂದರೆ ತಾತ್ಕಾಲಿಕವಾಗಿ ಗುರುಬಲ ಬರುವಂಥ ಒಂದು ಅವಕಾಶ ಈ ತಿಂಗಳ 19ರಿಂದ ಬರಲಿದೆ. ಅದೊಂದು ನಿಮಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಥವಾ ಅದೊಂದು ನಿಮಗೆ ಒಂದು ಖುಷಿ ಪಡುವಂಥ ವಿಚಾರ. 19ರಿಂದ ತಾತ್ಕಾಲಿಕವಾದ ಗುರುಬಲ ಬರಲಿದೆ.
ಆ ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರುತ್ತೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ಅತಿಚಾರದ ಫಲವನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮ್ಮ ರಾಶಿಗೆ ಅಥವಾ ಪ್ರತಿಯೊಂದು ರಾಶಿಗೂ ಅನುಗುಣವಾಗಿ ಈ ಗುರುವಿನ ಅತಿಚಾರದಿಂದ ಯಾವ ರೀತಿ ಒಳ್ಳೆಯ ಫಲ ಬರುತ್ತೆ, ಇನ್ನು ಯಾವ ರಾಶಿಗೆ ಗುರುಬಲ ನಷ್ಟ ಆಗುತ್ತೆ ಅನ್ನೋದನ್ನು ಅಲ್ಲಿ ನೀವು ಈ ಗುರುವಿನ ಅತಿಚಾರದಿಂದ ಲಾಭ ಪಡೆಯುವಂಥ ರಾಶಿಯಲ್ಲಿ ಈ ಮೀನರಾಶಿಯು ಒಂದಾಗಿರುವಂಥದ್ದು ಅದೊಂದು ಸಮಾಧಾನದ ವಿಚಾರ ಆಗಿರುತ್ತೆ. ಅದರ ಹೊರತು ನಿಮಗೆ ಇತರ 6 ಅಥವಾ 7 ಗ್ರಹಗಳು ಈ ತಿಂಗಳಲ್ಲಿ ವಿರುದ್ಧವಾಗುವಂಥ ಘಟನೆಗಳು ಜರುಗುತ್ತವೆ. ಹಾಗಾಗಿ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾದ್ರೆ ನಿಮಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಅಥವಾ ನಿಮ್ಮ ಒಂದು ಮನಸ್ಸಾಕ್ಷಿಗೆ, ಆತ್ಮಸಾಕ್ಷಿಗೆ ಕೆಲವು ಸವಾಲಾಗುವಂಥ ಘಟನೆಗಳು ಈ ಅಕ್ಟೋಬರ್ ತಿಂಗಳಲ್ಲಿ ನಡೆಯಬಹುದಾಗಿದೆ. ಮೊದಲನೇದಾಗಿ ರವಿ ಅಥವಾ ಸೂರ್ಯನಿಂದ ಗಮನಿಸುವಾಗ ಗ್ರಹರಾಜರಾದಂಥ ಸೂರ್ಯರು, ಭಗವಂತರು ನಿಮಗೆ ಈ ಅಕ್ಟೋಬರ್ನಲ್ಲಿ ವಿರುದ್ಧವಾಗಿಯೇ ಇರ್ತಾರೆ. ಮೊದಲು ಸಪ್ತಮದಲ್ಲಿಯೂ ಆಮೇಲೆ ಅಷ್ಟಮದಲ್ಲಿಯೂ, ಅಂದರೆ 16ವರೆಗೂ ಕನ್ಯಾ ರಾಶಿಯವರೆಗೂ ನಿಮ್ಮ ರಾಶಿಯಿಂದ ಸಪ್ತಮಕ್ಕೂ, ಆಮೇಲೆ ಅವರೊಂದು ತುಲಾ ಪ್ರವೇಶ ಆಗ್ತಿದ್ದ 17ರಿಂದ ನಿಮಗೆ ಅಲ್ಲಿ ಅಷ್ಟಮದಲ್ಲಿ ಒಂದು ಸೂರ್ಯನ ಒಂದು ಪರಿವರ್ತನೆಗಳು ನಿಮಗೆ ಇರ್ತವೆ. ಹಾಗಾಗಿ ಈ 2 ಸ್ಥಾನಗಳಲ್ಲಿ ನಿಮಗೆ ಸೂರ್ಯನಿಂದ ವೈರುಧ್ಯಗಳು ಬರ್ಬೋದು. ನಿಮಗೆ ಕೌಟುಂಬಿಕ ಕಲಹ, ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯದ ಕೊರತೆ, ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಆಗುವಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಕುತ್ತು ಕೆಲವರಿಗೆ ಬರುವಂಥದ್ದು, ಅಥವಾ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಆ ಕಿರುಕುಳಕ್ಕೆ ಬೇಸತ್ತು ಕೆಲವರು ತಮ್ಮ ಒಂದು ಜಾಬನ್ನು ಬಿಡುವಂಥದ್ದು ಮುಂತಾದ ಹಲವಾರು ಆಕಸ್ಮಿಕವಾದ ಘಟನೆಗಳು ಆಗ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಆರ್ಥಿಕವಾದ ಪ್ರಯತ್ನಗಳಲ್ಲಿ ಅಲ್ಲಿ ನಿಧಾನಗತಿ ಅಥವಾ ಫೇಲಿಯರ್ಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಸಹ ಒಂದು ಅಸಮಾಧಾನಕರವಾದ ವಾತಾವರಣ, ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಕಾಣ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯಗಳು ಅಂದರೆ ಹೊಟ್ಟೆ ನೋವು, ಅಜೀರ್ಣ ನೋವು, ಅಲ್ಸರು ಅಥವಾ ಜಾಯಿಂಟ್ ಪೈನು, ಶುಗರು, BP ಇರ್ಬೋದು, ಅವೆಲ್ಲವೂ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಸೂರ್ಯ ನಿಮಗೆ ತಿಂಗಳಿಡೀ ಪೂರಕವಾಗಿರೋದಿಲ್ಲ. ಇನ್ನು ಆತನ ಒಂದು 17ರ ಬಳಿಕ ಚಲನ ಹಾಗೆ ನಿಮಗೆ ಆರೋಗ್ಯದಲ್ಲೂ, ಮನಸ್ಸಿನಲ್ಲೂ, ಜೊತೆಗೆ ಹಣದ ಮೇಲೂ ಅಡ್ಡ ಪರಿಣಾಮ ಸೂರ್ಯನ ನಿಮಗೆ ಬೀರ್ಬೋದಾಗಿದೆ ಅಕ್ಟೋಬರ್ನಲ್ಲಿ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಇನ್ನು ಸೂರ್ಯನ ಬಳಿಕ ನಾವು ಗಮನಿಸುವಂಥದ್ದು ಮಂಗಳ ಗ್ರಹವು ಸಹ ಹಾಗೆ ನಿಮಗೆ ಆರಂಭದಲ್ಲಿಯೂ ಅಷ್ಟಮದಲ್ಲಿಯೂ ಆಮೇಲೆ ಭಾಗ್ಯಸ್ಥಾನಾಗಿ ಇರುವಂಥ ಮಂಗಳನು ನಿಮಗೆ ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮರುಕಳಿಸುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಕಲಹ, ಅಥವಾ ಬಂಧುಗಳ ಜೊತೆಗೆ ಅಥವಾ ಸಹೋದರರ ಜೊತೆ ಕಲಹಗಳು ಆಗುವಂಥದ್ದು, ಅಥವಾ ಇತರರ ನಿಮ್ಮ ವಿರುದ್ಧ ಅವರು ನಿಮ್ಮನ್ನು ಸಂಚಿನಲ್ಲಿ ಸಿಲುಕಿಸಿಕೊಳ್ಳುವಂಥದ್ದು, ನೀವು ಸುಮ್ಮನಿದ್ದರೂ ನಿಮ್ಮನ್ನು ಆರಿಸಿಕೊಂಡು ಬರುವಂಥದ್ದು ಮುಂತಾದ ಅಪೂರ್ವವಾದ ಘಟನೆಗಳು ಜರಗಲು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗೋದು, ಮನೆಯಲ್ಲಿಯೂ ನೀವು ವೃತ್ತಿ ಜಾಗದಲ್ಲೂ ಜರಗಬಹುದು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದಾನೆ. 23ರವರೆಗೂ ಬುಧನ ನಿಮಗೆ ಆಶೀರ್ವಾದ ಚೆನ್ನಾಗಿರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಪ್ರಗತಿಗಳು ಬರ್ತವೆ. ಅನೇಕ ರೀತಿಯ ಪ್ರಯತ್ನಗಳ ಸಫಲತೆ, ಆರ್ಥಿಕವಾದ ಲಾಭಗಳು ಕೆಲವರಿಗೆ ಆಗ್ಬೋದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಬುಧನ ನಿಮಗೆ ಅವಕಾಶ ಅಷ್ಟಮದಲ್ಲಿರುವಂಥ ಕಾರಣ ಆತನ ಒಂದು ಅನುಭವ ನಿಮಗೆ 23ರವರೆಗೂ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥದ್ದು. ಹಾಗಾಗಿ ಆಶಾದಾಯಕ ಗ್ರಹ ಅಂತ ಹೇಳ್ಬೋದು. ನಿಮಗೆ ಈ ತಿಂಗಳಲ್ಲಿ ಆಶಾದಾಯಕ ಗ್ರಹವಾಗಿ ಬುಧ ಗ್ರಹವು ಬಂದಿದೆ. ಹಾಗೆ ಬುಧನಿಂದ ಆಗುವಂಥ ಉತ್ತಮ ಪರಿಣಾಮವನ್ನು ಗಮನಿಸಿಕೊಳ್ಳಿ. ಆದರೆ ಆ 24ರಿಂದ ಆತನ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಅದನ್ನು ನಿರಾಸೆ ಆಗುವಂಥ ಘಟನೆಗಳಾಗ್ತವೆ. ಎಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಒಂದು ವಿಚಾರಗಳು ಅಲ್ಲಿ 24ರ ಬಳಿಕ ಬುಧನ ಒಂದು ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ನಿಮಗೆ ಆರ್ಥಿಕವಾಗಿ ಕಷ್ಟ ನಷ್ಟ, ಬಂಧುಗಳಲ್ಲಿ ವೈರುಧ್ಯಗಳು ಬರುವಂಥದ್ದು, ಅಥವಾ ಮನೆಯಲ್ಲಿ ಸಹ ಒಂದು ಅಸಮಾಧಾನ ವಾತಾವರಣ, ಯಾವುದೇ ಪ್ರಯತ್ನದಲ್ಲಿ ವಿಫಲತೆಗಳು ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ 24ರ ಬಳಿಕ ಬುಧನ ಆಶೀರ್ವಾದ ನಿಮಗೆ ಇರುವುದಿಲ್ಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ಗುರುವಿನ ಬೆಂಬಲ ಇದ್ದಿರಲಿಲ್ಲ. ಆದರೆ ಈ ಬಾರಿ ನಡೆಯುವಂಥ ಅತಿಚಾರದ ಘಟನೆ, ಅತಿಚಾರದ ಒಂದು ಪ್ರತ್ಯೇಕ ವಿಡಿಯೋನ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ನೀವು ಯಾವ ರಾಶಿಗೆ ಈ ಅತಿಚಾರದಿಂದ ಪ್ರಯೋಜನ ಆಗುತ್ತೆ, ಯಾವ ರಾಶಿಗೆ ಗುರುಬಲ ನಷ್ಟ ಆಗುತ್ತೆ ಅನ್ನೋದರ ಸಂಪೂರ್ಣ ವಿವರ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ನೀವು ಅದನ್ನು ವೀಕ್ಷಿಸಿಕೊಳ್ಳಿ. ಈ ಬಾರಿ ನಿಮಗೆ 19ರಿಂದ ತಾತ್ಕಾಲಿಕವಾದ ಗುರುಬಲ ಬರುವಂಥ ರಾಶಿಗಳಲ್ಲಿ ನಿಮ್ಮ ಮೀನರಾಶಿಯು ಒಂದಾಗಿರುತ್ತೆ. ಗುರುಬಲದ ಅನುಕೂಲತೆ ಬಂದಾಗ ಕೆಲವರಿಗೆ ಸ್ಥಾನಮಾನ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಬರುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ, ಮದುವೆ ಮುಂದೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು, ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ವಿದ್ಯಾರ್ಥಿಗಳು ಇದ್ದರೆ ಮೀನರಾಶಿಯವರು, ಆ ವಿದ್ಯಾರ್ಥಿಗಳಿಗೆ ಈ 19ರಿಂದ ಬರುವಂಥ ಫಲಿತಾಂಶಗಳು ಅವರ ಪರವಾಗಿ ಪೂರಕವಾಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶಗಳಿಗೆ ಬರುವಂಥದ್ದು, ಈ ರೀತಿ ಹಲವಾರು ಖುಷಿ ಕೊಡುವಂತಹ ಘಟನೆಗಳು 19ರಿಂದ ನಿಮಗೆ ಗುರು ಅನುಗ್ರಹದಿಂದ ಬರಲಿವೆ. ತಾತ್ಕಾಲಿಕವಾಗಿ ಸಿಗುವಂಥ ಪಂಚಮದ ಗುರುವಿನ ಬೆಂಬಲವು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು, ಕೀರ್ತಿಯನ್ನು ಕೊಡಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ತಿಂಗಳಿಡೀ ವಿರುದ್ಧವಾಗಿ ಇರ್ತಾನೆ. 6 ಮತ್ತು 7ರ ಸ್ಥಾನವು ಶುಕ್ರನು ವಿರುದ್ಧ ಫಲವನ್ನು ಕೊಡುವಂಥ ಸ್ಥಾನ. ಹಾಗಾಗಿ ಆರಂಭದಲ್ಲಿ ಆತನು 9ನೇ ತಾರೀಕುವರೆಗೂ ಸಿಂಹದಲ್ಲಿ ಇರುವ ಕಾರಣ ನಿಮಗೆ ಶತ್ರು ಪೀಡೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಆರ್ಥಿಕ ಮೂಲಗಳಿಗೆ ತೊಂದರೆಗಳು ಬರುವಂಥದ್ದು, ಅಥವಾ ಆದಾಯದ ಕೊರತೆ ಬರುವಂಥದ್ದು ಮುಂತಾದ ಆರ್ಥಿಕವಾದ ಏರುಪೇರಿನ ಘಟನೆಗಳು ಆಗುವಂಥದ್ದು.
ಆದರೆ ಆತನ ಒಂದು ಪರಿವರ್ತನೆ ಮತ್ತೊಮ್ಮೆ 9ನೇ ತಾರೀಕು ಬೆಳಗ್ಗೆ 10ನೇ ತಾರೀಕು ಆಗುತ್ತೆ. ಆವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ. ಕನ್ಯಾ ರಾಶಿಯಲ್ಲಿ ಬಂದಾಗಲೂ ಅಷ್ಟೇ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವ ಕಾರಣ ಅನೇಕ ರೀತಿಯ ಕಲಹವಾಗುವುದಾಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ಇದು ಪ್ರೇಮಿಗಳ ಮಧ್ಯೆ ಕಲಹಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು, ವಿಳಂಬಗಳು ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ವೈಫಲ್ಯಗಳು ಕಾಣುವಂಥದ್ದು ಮುಂತಾದ ಹಲವಾರು ಅಶುಭವಾದ ಅದು ಘಟನೆಗಳು ಶುಕ್ರನಿಂದ ಆಗ್ಬೋದು. ಆರಂಭದಲ್ಲೂ ಅಷ್ಟೇ, ಜೊತೆಗೆ 10ನೇ ತಾರೀಕು ಬೆಳಕು ಶುಕ್ರನ ವಿರುದ್ಧವಾಗಿ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಶನಿ ಮಹಾರಾಜರ ವಿಚಾರ ಆಗಲೇ ಗೊತ್ತಿರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಶನಿ ಮಹಾರಾಜ ಸ್ಥಿತರಾಗಿದ್ದಾರೆ. ಆದರೆ ಇವರಿಗೆ ಈಗ ಇರುವಂತಹ ತಾತ್ಕಾಲಿಕ ವಕ್ರಗತಿಯ ಕಾರಣವಾಗಿ ಆ ವಕ್ರಗತಿಯಿಂದಾಗಿ ನಿಮ್ಮ ಮೇಲೇನು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಸಾಂಕೇತಿಕವಾದ ಕೆಲವು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದಾಗಿದೆ ಶನಿ ಮಹಾರಾಜರಿಂದ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದರೆ ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ನಷ್ಟದಲ್ಲಿ ಇರುವಂಥ ರಾಹು ನಿಮಗೆ ನಷ್ಟವನ್ನು ಕಷ್ಟವನ್ನು ಕೊಡಬಲ್ಲನಾಗಿದ್ದಾನೆ. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಕೊನೆ ಕ್ಷಣದಲ್ಲಿ ರದ್ದು ಅಥವಾ ಕ್ಯಾನ್ಸಲೇಷನ್ ಆಗುವಂಥ ಮುಂತಾದ ಘಟನೆಗಳು ಜರುಗುತ್ತವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ಆ ಬಗ್ಗೆ ಮುನ್ನೆಚ್ಚರಿಕೆ ರಾಹುವಿನಿಂದ ನಿಮಗೆ ಕೊಟ್ಟಲ್ಪಟ್ಟಿದೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ತಿಂಗಳಡಿ ಪೂರಕವಾಗಿರ್ತಾನೆ. ಅವರು 1.5 ವರ್ಷಕ್ಕೂ ಒಮ್ಮೆ ಅಷ್ಟೇ ರಾಶಿಯನ್ನು ಬದಲಿಸ್ತಾರೆ ರಾಹು ಕೇತುಗಳು. ಹಾಗಾಗಿ ಈಗ ಸದ್ಯಕ್ಕೆ ಅವರ ಪರಿವರ್ತನೆ ಇರುವುದಿಲ್ಲ. ಹಾಗೆ ಕೇತು ಸಹ ನಿಮಗೆ ಈಗ ಪೂರಕವಾಗಿದ್ದಾನೆ. ಷಷ್ಠದಲ್ಲಿರುವಂಥ ಕೇತು ಶತ್ರು ನಾಶಕಾರಕನು, ಧ್ಯಾನದಾಯಕನು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯನ್ನು ಕೊಂಡಬರನಾಗಿದ್ದಾನೆ. ಅನೇಕ ರೀತಿಯ ಪೆಣ್ಣಿಗಿದ್ದ ಕೆಲಸ ಕಾರ್ಯಗಳು ಈಗ ಕೈಗೂಡಿಸಲಿಕ್ಕೆ ಅಲ್ಲಿ ಒಂದು ಕೇತುವಿನ ಬೆಂಬಲ ನಿಮಗೆ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಸೂರ್ಯನಿಂದ ಆರಂಭಿಸಿ ನಿಮಗೆ ರಾಹು ಕೇತುಗಳವರೆಗೆ ಜರುಗುವಂಥ ಒಂದು ಗ್ರಹಗಳ ಬೆಂಬಲ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಇವರನ್ನು ನೋಡಿದ್ದಾಗಿದೆ. ಇದನ್ನು ನಾವು ಗಮನಿಸುವಂಥದ್ದು ಚಂದ್ರನ ಬೆಂಬಲ ಇರುವಂತಹ ದಿನಗಳು. ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳು ವಿರುದ್ಧವಾಗಿ ಅದನ್ನು ಗಮನಿಸಿಕೊಳ್ಳ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ ಅದು ಆ ಗೋಚಾರದಲ್ಲಿ ಚಂದ್ರನ ಗೋಚಾರವು ತುಂಬ ಕ್ಷಿಪ್ರವಾಗಿ ಆಗಲಿದೆ. ಅದನ್ನು ಗಮನಿಸುವಂಥದ್ದು. ಆರಂಭದ ಅಕ್ಟೋಬರ್ 1, 2, 3 ನಿರಂತರವಾಗಿ 3 ದಿನಗಳು ಅಂದರೆ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರನಿದ್ದಾನೆ. ಹಾಗಾಗಿ 1, 2, 3ರಂದು ನಿಮಗೆ ವಿಶೇಷವಾದ ಲಾಭವು, ಜಯವು, ಸುಖ ಬರಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶಗಳು, ಜೊತೆಗೆ ನಿಮ್ಮ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಅಥವಾ ಸಕ್ಸಸ್ ರೇಟ್ಗಳು ಬಹಳ ಚೆನ್ನಾಗಿರುವಂಥ ಅವಕಾಶ ಆರಂಭದ ದಿನಗಳಲ್ಲಿ ಬರುತ್ತೆ 1, 2, 3ರಲ್ಲಿ. ಇನ್ನು 4, 5 ಮಿಶ್ರ ಫಲಗಳ ಸೂಚನೆ. 4, 5ರಲ್ಲಿ ನಿಮಗೆ ನಷ್ಟ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಯಾವುದೇ ನಿಮ್ಮ ಖರೀದಿಗಳಲ್ಲಿ ಅಥವಾ ಯಾವುದೇ ರೀತಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟದ ಒಂದು ಸೂಚನೆ ಕಂಡುಬರುತ್ತೆ. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಈ ಒಂದು 4, 5ರಲ್ಲಿ. ಆ ಬಳಿಕ ಮತ್ತೆ 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರು ಬಂಧುಗಳ ಜೊತೆಗೆ ಸೇರುವಂಥ ಅವಕಾಶ ಮುಂತಾದವು ಭಾಳ ಚೆನ್ನಾಗಿ ಬರುತ್ತೆ. ಇನ್ನು 8, 9 ಮಿಶ್ರ ಫಲಗಳ ಸೂಚನೆ. 8, 9ರಲ್ಲಿ ನಷ್ಟ ಕಷ್ಟಗಳ ಸಾಧ್ಯತೆ, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು, ಪ್ರಯಾಣದಲ್ಲಿ ವೈಫಲ್ಯಗಳು ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆಗಳು 8, 9ರಲ್ಲಿ ಬರುತ್ತೆ. 10, 11 ಹಾಗೆ ಅಷ್ಟೊಂದು ಉತ್ತಮವಾಗಿಲ್ಲ. 10, 11ರಲ್ಲಿ ಸಹ ಹಾಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗುವಂಥ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ 10, 11ರಲ್ಲಿ ಜರುಗ್ಬೋದು. ಆದರೆ ಆರ್ಥಿಕವಾಗಿ ಸ್ವಲ್ಪ ಪ್ರಯೋಜನಗಳು 10, 11ರಲ್ಲಿ ಆಗುತ್ತೆ. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ಆರ್ಥಿಕವಾಗಿ ಆಕಸ್ಮಿಕ ಲಾಭ, ಧನ ಲಾಭ ಆಗುವಂಥ ಘಟನೆಗಳು 10, 11ರಲ್ಲಿ ಆಗುತ್ತೆ. ಇನ್ನು 12, 13 ಸಾಮಾನ್ಯ ದಿನ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಈ ಆರ್ಥಿಕವಾಗಿ ಉತ್ತಮ ಬಂದಿರುತ್ತೆ. ವೈಯಕ್ತಿಕ ಜಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕಂಡು ಬರ್ಬೋದು 12, 13ರಲ್ಲಿ. 14, 15, 16 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. 14, 15, 16ರಲ್ಲಿ ಯಾರಾದರೂ ನಿಮ್ಮ ಒಂದು ವಿರೋಧಿಗಳ ಜೊತೆಗೆ ಮಾತಿನ ಚಕಮಕಿ, ಬಂಧುಗಳ ವಿರೋಧಿಗಳಂತೆ ವರ್ತನೆ ಮಾಡುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥದ್ದು ಅಥವಾ ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥ ಘಟನೆ 14, 15, 16ರಲ್ಲಿ ಜರುಗುತ್ತೆ. ಇನ್ನು 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಸುಖ, ಲಾಭ, ಯಶಸ್ಸು ಕೀರ್ತಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಜೊತೆಗೆ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳ ಮಿತ್ರರ ಸಹಾಯಗಳು ಸಿಗಲಿದೆ. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿದೆ. ಅವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು 17, 18. 19, 20 ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯವನ್ನು ಕೊಡುವಂಥ ಅವಕಾಶಗಳು ಬರಲಿವೆ. ಸಪ್ತಮದ ಚಂದ್ರನು ಎಲ್ಲ ಇಷ್ಟಾರ್ಥಗಳ ಪೂರಕನಾಗಿರ್ತಾನೆ. ಜೊತೆಗೆ ಕೌಟುಂಬಿಕವಾಗಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು 19, 20ರಲ್ಲಿ ಬರಲಿವೆ. ವ್ಯಾಪಾರ ಉದ್ಯಮಿಗಳು ಸಹ ಉತ್ತಮದ ಅವಕಾಶ. 21, 22, 23 ಮಿಶ್ರ ಫಲಗಳ ಸೂಚನೆ. ಚಂದ್ರನಲ್ಲಿ ವೈರುಧ್ಯವಾಗಿ ನಿಮಗೆ 8ನೇದಲ್ಲಿರುವ ಕಾರಣ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸಗಳಾಗುವಂಥದ್ದು, ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. 24, 25ರ ಬಳಿಕ 26, 27, 28 ನಿರಂತರವಾಗಿ ನಿಮಗೆ ಉತ್ತಮ ಫಲ. 26, 27, 28 3 ದಿನಗಳು ನಿಮಗೆ ಚಂದ್ರನು ಪೂರಕವಾಗಿ ಬರ್ತಾನೆ. ಕರ್ಮಸ್ಥಾನ ಆಗಿರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಂಡಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಯಾವುದೇ ರೀತಿಯ ಕೊಡುಕೊಳ್ಳಿಕೆ, ಒಪ್ಪಂದ, ಸಹಿ ಮಾಡುವಂಥದ್ದು, ಅಗ್ರಿಮೆಂಟು, ಶುಭ ಕಾರ್ಯಗಳು ಮಾಡಲಿಕ್ಕೆ ಈ 26, 27, 28 ನಿಮಗೆ ಚಂದ್ರನ ಬೆಂಬಲ ಇರುವಂಥ ಅಪೂರ್ವದ ಅವಕಾಶ.
ಇನ್ನು ಕೊನೆಯ ದಿನಗಳು ನಿಮಗೆ 2 ದಿನಗಳಲ್ಲಿ ವಿಶೇಷವಾಗಿ 29-30 ನಿಮ್ಮ ಮೊಬೈಲಿಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡುವಂಥದ್ದು. ಅಲ್ಲಿ ಲಾಭಸ್ಥಾನದಲ್ಲಿ ಬಂದಂಥ ಚಂದ್ರನು ಯಶಸ್ಸನ್ನು ಕೀರ್ತಿಯನ್ನು ಕೊಳ್ಳಿದ್ದಾನೆ. ಪ್ರಯತ್ನದಲ್ಲಿ ಸಫಲತೆ ಇದೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮದಲ್ಲಿ ಸಹ ಹೆಚ್ಚಿನ ಒಂದು ಮುನ್ನಡೆ ಬರಲಿದೆ 29-30. ಇನ್ನು ಕೊನೆಯ ದಿನ ಸಾಮಾನ್ಯ ಫಲ 31ರಂದು ಸಾಮಾನ್ಯ ಫಲ. ಹಣಕಾಸಿಗೆ ಸಂಬಂಧಪಟ್ಟು ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ವಿವರಣೆ ಮಾಡಿದ್ದೇನೆ. ಆ ಪ್ರತ್ಯೇಕವಾದ ಚಂದ್ರನ ದಿನಗಳನ್ನು ಮತ್ತೆ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇವತ್ತು ಯಾವ ರೀತಿ ಗ್ರಹ ಬಲಗಳು ಇಲ್ಲದೇ ಇದ್ದ ಸಮಯದಲ್ಲಿ ಕೇವಲ ಚಂದ್ರನ ಬಲದಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗೇ ಆಗುತ್ತೆ. ಹಾಗೆ ಅಂಥ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಈ ತಿಂಗಳಲ್ಲಿ ಗುರು ಬಲದ ಕೊರತೆ, ಶನಿ ಬಲದ ಕೊರತೆ, ರಾಹು ಕೇತುಗಳ ಬಲದ ಕೊರತೆ ಕೆಲವೊಮ್ಮೆ ಕಾಡ್ಬೋದಾಗಿದೆ. ಕೇತು ನಿಮಗೆ ಪೂರಕವಾಗಿರುವ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನಲಾಭ, ಶತ್ರುಗಳ ನಾಶ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಮುಂತಾದೆಲ್ಲ ಶುಭ ಫಲಗಳು ಕೇತುವಿನಿಂದ ಕೆಲವೊಮ್ಮೆ ಆಗ್ಬೋದಾಗಿದೆ. ಚಂದ್ರನು ಇಷ್ಟು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಳ್ಳಲು ಸುಮಾರು 17 ದಿನಾಂಕಗಳು ಚಂದ್ರ ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಇನ್ನು ಈ ತಿಂಗಳಲ್ಲಿ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತ ಆಗಿರುತ್ತೆ. ಕೇತು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಮಿಶ್ರ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳು ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಅದು ಗುರುವಿನ ಸಂಕೇತ. ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ನಂಬರ್ 3 ಗುರುವಿನ ಸಂಕೇತವಾಗಿರೋ ನಂಬರ್ 3 ಮತ್ತು ಆ ಒಂದು ಬಣ್ಣಗಳನ್ನು ನೀವು ಬಳಸಿಕೊಳ್ಳುವಂಥದ್ದು ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ಅಲ್ಲಿ ಕೇತುವಿನಿಂದ ಮಿಶ್ರ ಫಲಗಳ ಒಂದು ಸೂಚನೆ ಸಿಗಲಿದೆ. ಎಲ್ಲೋ ಅಥವಾ ಹಳದಿ ಬಣ್ಣ 18ರವರೆಗೆ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 18ರವರೆಗೆ ಬಳಸಿಕೊಳ್ಳುವಂಥದ್ದು ಗುರುವಿನ ಬೆಂಬಲ. ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಸಂಕೇತವಾಗಿರುತ್ತೆ. 24ರವರೆಗೆ ನಿಮಗೆ ಬುಧನ ಬೆಂಬಲ ಇರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಅಲ್ಲಿ 24ರವರೆಗೆ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಕೇತುವಿನ ಸಂಕೇತ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 18ರ ನಂತರ ಬಳಸ್ಕೊಳ್ಳುವಂಥದ್ದು, ಅಂದರೆ 19ರಿಂದ ಬಳಸಿಕೊಳ್ಳುವಂಥದ್ದು. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು 24ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 17 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗಲಿದೆ. ಆವಾಗ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆವಾಗ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ಮೀನರಾಶಿಯವರಿಗೆ ಈ ಎಲ್ಲ ಗ್ರಹಗಳು ಅಕ್ಟೋಬರಲ್ಲಿ ಯಾವ ರೀತಿ ಫಲಿತಾಂಶ ಕೊಡಲಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಅಲ್ಲಿ ಹೆಚ್ಚಿನ ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾದ ಕಾರಣ ಆ ಗ್ರಹಗಳ ವೈರುಧ್ಯ ನಿವಾರಣೆಗೆ, ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಅಲ್ಲಿ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ವಿಷ್ಣು ಅಥವಾ ನಾರಾಯಣ ಅಥವಾ ಶಂಕರ ಸ್ವರೂಪವನ್ನು, ರಂಗನಾಥ ವೆಂಕಟೇಶ್ವರ ಸ್ವರೂಪದಲ್ಲೂ ಭಕ್ತಿ ಮಾಡುವಂಥದ್ದು, ತಾಯಿ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ಸ್ವರೂಪದಲ್ಲೂ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವರುಗಳ ಸಂದರ್ಶನ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವುದು, ಅಥವಾ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವರುಗಳ ಸಂದರ್ಶನ ಮಾರ್ಗ, ದಾನ ಮಾರ್ಗಗಳಿಂದ ನಿಮಗಿರತಕ್ಕಂಥ 6 ಅಥವಾ 7 ಗ್ರಹಗಳ ದೋಷದ ನಿವಾರಣೆಯನ್ನು ಮಾಡ್ಕೋಬೋದಾಗಿದೆ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸೋಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.